ವೇದಂ ನೃತ್ಯಂತಂ ವ್ಯಾಸರಾಜಾಖ್ಯವೇಣ್ವರ್ಯಬ್ಧಧರಂ ಭಜೆ ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಅಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ಧಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯರುತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ನೌಮಿನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಕ್ಷಣ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿಭಿಹರನ್ ಶ್ರೀವಾದಿರಾಜಾನಪಿ ವಂದೇ ಹಂಸ ಪರಂ ಪ್ರಭುತ್ತಮಗುರುನ್ ವೇದಕ್ಷಪಾರಾನಿಧಿಂ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ಮಯಾತಿ ಸರತಶ್ಚಾದ್ದೇಶವಿಘ್ನಸ್ವರಾಟ್ ತೇನೇ ಬ್ರಹ್ಮರುದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ತಿಹೇಹಾನಿಹತದಶತಿಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಕತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷೋ ವಿಪೇತಃ ಪೂರ್ಣಾನಂದೋ ಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮುತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರ್ವೋ ರಸಿಕಾ ಭುವಿ ಭಾವುಕಾಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಎರಡನೆಯ ಶ್ಲೋಕದಲ್ಲಿ ಅಧಿಕಾರಿಗಳು ವಿಷಯ, ಸಂಬಂಧ ಹಾಗೂ ಪ್ರಯೋಜನ ಇವುಗಳನ್ನು ನಿರೂಪಣೆಯನ್ನು ಮಾಡಿದ ಆದ ಮೇಲೆ ಉತ್ತಮವಾಗಿರತಕ್ಕಂತಹ ಆ ಎಲ್ಲ ಧರ್ಮಗಳ ವೈಶಿಷ್ಟ್ಯವನ್ನು ತಿಳಿಸಿಕೊಟ್ಟ ಮೇಲೆ ಮೂರನೆಯ ಶ್ಲೋಕವಾಗಿರತಕ್ಕಂತಹದ್ದು ನಿಗಮಕಲ್ಪತರೋರ್ ಗಲಿತಂ ಫಲಂ ಶುಕಮುಖಾದಮುತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಅಂತ ಮೂರನೆಯ ಶ್ಲೋಕ. ಈ ಮೂರನೇ ಶ್ಲೋಕವನ್ನು ಹೇಳಬೇಕಾದ್ರೆ ವಿದ್ಯಾರ್ಥಿಯರು ಪೂರ್ವಪಕ್ಷವನ್ನು ಮಾಡಿಕೊಳ್ಳುತ್ತಾರೆ. ಏನದು ಅಂತಂದರೆ, ಎರಡನೇ ಶ್ಲೋಕದಲ್ಲಿ ಏನೇ ಎಲ್ಲ ಅಧಿಕಾರಿಗಳು ವಿಷಯ ಪ್ರಯೋಜನ ಎಲ್ಲವನ್ನ ತಿಳಿಸಿ ಆದ ಮೇಲೆ ಮತ್ತೆ ತಿರ್ಗಾ ನೀವು ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮುತದ್ರವ ಅಧಿಕಾರಿಗಳು ನೀವು ಧರ್ಮ ಹೇಳ್ತಾ ಇದ್ದಾರೆ, ಅದು ಪ್ರಯೋಜನ ಹೇಳ್ತಾ ಇದ್ದಾರೆ, ಎಲ್ಲ ವಿಷಯ ಪ್ರಸ್ತಾಪವನ್ನು ಮಾಡಿಬಿಟ್ಟಿದ್ದಾರೆ ಎರಡನೇ ಶ್ಲೋಕದಲ್ಲಿ. ತಿರ್ಗಾ ಮೂರನೇ ಶ್ಲೋಕದಲ್ಲಿ ತಿರ್ಗಾ ನೀವು ಭಾಗವತವನ್ನು ಶ್ರವಣ ಮಾಡಿ ಅಂತ ಹೇಳಿದರೆ ಹೇಳಿದ್ದನ್ನೇ ಮತ್ತೆ ಹೇಳಿದಂಗೆ ಆಯ್ತಲ್ಲ ಅಂತ ಪೂರ್ವಪಕ್ಷವನ್ನ ಮಾಡಿಕೊಂಡು ಉತ್ತರವನ್ನ ಕೊಡ್ತಾರೆ. ಅವ್ರು ಯಾಕೆ ಪೂರ್ವಪಕ್ಷ ಮಾಡಿಕೊಂಡ್ರು? ವಿದ್ಯಾರ್ಥಿಯರಾಗ್ಲಿ ಆದವಾರರಾಗ್ಲಿ ಯಾಕೆ ಮಾಡಿಕೊಂಡ್ರು ಅಂತಂದ್ರೆ, ಶ್ರೀಮದಾಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ ನೋಡಿ. ನಮಗೆಲ್ಲ ಅರ್ಥವಾಗುವುದಿಲ್ಲ, ಅವರಿಗೆ ಅರ್ಥವಾಗತ್ತೆ ಅಂತ ಅನ್ನೋದು ಸೂಚನೆ. ಏನು? ಜ್ಞಾತಸ್ಯ ಫಲಸ್ಯಾಪಿ ಪ್ರಶಂಸಾ ವಿಧಿಭ್ಯಾಂ. ಶ್ರೀಮದಾಚಾರ್ಯ ತಾತ್ಪರ್ಯ ಏನ್ ಬರೋದು ಅಂದ್ರೆ, ಜ್ಞಾತಸ್ಯ ಫಲಸ್ಯಾಪಿ ಪ್ರಶಂಸ ವಿಧಿಭ್ಯಾಂ. ಹಿಂದಿನ ಶ್ಲೋಕದಲ್ಲಿ ಫಲ ಏನು ಅಂತ ತಿಳಿಸಿದ್ದಾರೆ ಅಂತಂದ ಮೇಲೆ ಜ್ಞಾತಸ್ಯ ಫಲಸ್ಯ ಫಲ ಏನು ಅಂತ ಅನ್ನೋದು ಗೊತ್ತಾಗಿದೆ ಅಂತಂದ ಮೇಲೆ ಪುನಃ ಪ್ರಶಂಸ ವಿಧಿಭ್ಯಾಂ ತಿರ್ಗಾ ಭಾಗವತವನ್ನ ಕೇಳಿ ಭಾಗವತ ಹಾಗಿದೆ ಹೀಗಿದೆ ಅಂತ ಪ್ರಶಂಸೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ. ಅದೇ ಪೂರ್ವಪಕ್ಷ. ಅಂದ್ರೆ ಶ್ರೀಮದಾಚಾರ್ಯರು ಯಾಕೆ ಜ್ಞಾತಸ್ಥಾಪಿ ಜ್ಞಾನಫಲಸ್ಯಾಪಿ ಪ್ರಶಂಸ ವಿಧಿಭ್ಯಾಂ ಅಂತ ಅಂದ್ರು ಯಾಕೆ ಅಂತಂದ್ರೆ, ಹಿಂದಿನ ಶ್ಲೋಕದಲ್ಲಿ ಧರ್ಮ ಪ್ರೋಚಿತಕೇತವನ್ನತಕ್ಕಂಥ ಶ್ಲೋಕದಲ್ಲಿ ಅಧಿಕಾರಿ ವಿಷಯ ಫಲ ಸಂಬಂಧ ಪ್ರಯೋಜನ ಎಲ್ಲವನ್ನ ಹೇಳ್ಬಿಟ್ಟಿರೋದ್ರಿಂದ ತಿರ್ಗಾ ಈ ಭಾಗವತವನ್ನ ಕೇಳಿ ಅಂತ ಹೇಳಿದ್ರೆ ಏನು ವ್ಯರ್ಥ. ಅದು ಅಲ್ಲಿ ಹೇಳಿದ್ದಾರಲ್ಲ, ಅದು ಅದ್ಭುತವಾಗಿರ್ತಕ್ಕಂಥದ್ದು ಶ್ರವಣವನ್ನ ಮಾಡಿ ಅಂತ.
ಹಾಗೆ ಇಲ್ಲಿ ಮತ್ತೆ ಈ ಶ್ಲೋಕವೇ ಬೇಕಾಗಿರಲಿಲ್ಲ ಅಂತ ಏನಾದರೂ ಉತ್ತರವನ್ನ ಪ್ರಶ್ನೆಯನ್ನ ಮಾಡಿಕೊಂಡರೆ ಅದಕ್ಕೆ ಉತ್ತರವನ್ನ ಕೊಟ್ಟರು. ಏನು ಉತ್ತರ ಕೊಟ್ಟರು? ಶ್ರೀಮದಾಚಾರ್ಯ ಉತ್ತರ ಕೊಟ್ಬಿಟ್ರು. ಏನಂತ? ನಿಜ ಧರ್ಮಪ್ರೋಚಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಂ ಅನ್ನತಕ್ಕಂಥ ಶ್ಲೋಕದಲ್ಲಿ ನಾವು ಹೇಳಿದ್ದೇವೆ. ಏನನ್ನ? ಫಲ ಸಿಗತ್ತೆ ಅಂತ ಹೇಳಿದ್ದೇವೆ, ಅಧಿಕಾರಿಗಳನ್ನೇ ಹೇಳಿದ್ದೇವೆ. ಆಯ್ತು. ಪಂಢರಾಪುರ ಎಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ, ಪಂಢರಾಪುರ ಇದೆ ಅಂತ ಹೇಳಿದ್ವಿ. ಆದರೆ ಅಲ್ಲಿ ಹೋಗಿ ಬನ್ನಿ, ದರ್ಶನ ಮಾಡ್ಕೊಂಡ್ ಬನ್ನಿ, ಒಳ್ಳೇದಾಗತ್ತೆ ಹೇಳಿದ್ವಿ. ಆಯ್ತು, ಓಕೆ, ಮುಂದೆ ಅಷ್ಟೇ ಹೇಳಿದ್ದಾರೆ. ಧರ್ಮ ಪ್ರೋಚಿತ ಕೈತವೋತ್ರ ಪರಮೋ ನಿರ್ಮತ್ಸರಣ ಅಂತಕ್ಕಂಥ ಶ್ಲೋಕದಲ್ಲಿ ಭಾಗವತ ಹೀಗಿದೆ, ಇಂಥವರು ಶ್ರವಣವನ್ನು ಮಾಡಬೇಕು, ಫಲ ಸಿಗತ್ತೆ ಅಂತ ಹೇಳಿದ್ದಾರೆ. ಆದರೆ ಕ್ಷಿಪ್ರ ಪ್ರವೃತ್ತಿರ್ಭವತಿ ಇತಿ ಪ್ರಶಂಸ ವಿಧತ್ತೆ. ಮತ್ತೆ ಯಾಕೆ ಎರಡನೇ ಸಲ ನಿಗಮಕಲ್ಪತರೋ ಗುರಿತಂ ಅನ್ನತಕ್ಕಂಥ ಶ್ಲೋಕದಲ್ಲಿ ಪ್ರಶಂಸೆಯನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ, ಇದೆ ಅಂತ ಗೊತ್ತಿದೆ, ಫಲ ಸಿಗತ್ತೆ ಅಂತ ಗೊತ್ತಿದೆ, ಆದರೆ ಅದರಲ್ಲಿ ಪ್ರವೃತ್ತಿ ಹುಟ್ಟಬೇಕಲ್ಲ. ನಾವು ಹೋಗಿ ಪಂಢರಾಪುರದ ವಿಠ್ಠಲನ ದರ್ಶನವನ್ನ ಮಾಡಬೇಕು ಅಂತ ಪ್ರವೃತ್ತಿ ಹುಟ್ಟಬೇಕು. ಆ ಪ್ರವೃತ್ತಿ ಯಾವಾಗಲೂ ಹುಟ್ಟಿದ್ರೆ ಉಪಯೋಗ ಇಲ್ಲ. ಕಷ್ಟ ಬಂದಿದೆ, ಕಷ್ಟ ಬಂದಾಗ ದೇವರನ್ನ ಮೊರೆ ಹೊಕ್ಕದೇನೆ ಇನ್ ಯಾವಾಗಲೂ ನಾ ಮೊರೆ ಹೊಕ್ಕಿದ್ರೆ ಉಪಯೋಗ ಇಲ್ಲ. ಹಾಗೆ ಶ್ರೀಮದಾಚಾರ್ಯರು ಉತ್ತರ ಕೊಟ್ಟರು. ಕ್ಷಿಪ್ರ ಪ್ರವೃತ್ತಿ, ಭಾಗವತ ಇದೆ, ಚೆನ್ನಾಗಿದೆ, ಶ್ರವಣವನ್ನ ಮಾಡಿ ಅಂತ ಹೇಳಿದ್ರಲ್ಲಿ ಜೀವರಾಶಿಗೆ ಕ್ಷಿಪ್ರ ಪ್ರವೃತ್ತಿ, ಬೇಗ ಪ್ರವೃತ್ತಿ ಹುಟ್ಟಬೇಕು ಅವನಿಗೆ. ಯಾವಾಗಲೋ ಕೇಳಕ್ ಶುರು ಮಾಡಿದ್ರೆ ಸಾಧನೆ ಮಾಡೋದು ಯಾವಾಗ? ಅದಕ್ಕೆ ಕ್ಷಿಪ್ರ ಪ್ರವೃತ್ತಿ ಪ್ರಶಸ್ಯ ವಿಧತ್ತೆ. ಮತ್ತೆ ಯಾಕೆ ನಾವು ನಿಗಮಕಲ್ಪತರೋದ್ಗಲಿತ ಅನ್ನತಕ್ಕಂಥ ಶ್ಲೋಕದಲ್ಲಿ ಈ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ, ಭಾಗವತದಲ್ಲಿ ಅವನಿಗೆ ಬೇಗ ಪ್ರವೃತ್ತಿ ಹುಟ್ಟಲಿ, ಶ್ರವಣವನ್ನ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋ ಬುದ್ಧಿ ಅವನಿಗೆ ಬೇಗ ಬಂದು ಬೇಗ ಕಾರ್ಯದಲ್ಲಿ ತೊಡಗಲಿ. ಮನೆಗೆ ಹೋದ ಅತಿಥಿಗಳು ಅವ್ರು ಬಂದಿದ್ದಾರೆ, ಅಡಿಗೆ ಮಾಡಬೇಕು ಅಂತ ಗೊತ್ತು. ಅವರನ್ನು ಕೇಳಿದ್ರು, ನಿಮ್ಗೇನು ಇಷ್ಟ ಅಡಿಗೆ ಇಂಥದ್ದು? ಅವ್ರು ಹೇಳಿದ್ರು. ಬೆಳಿಗ್ಗೆ ಎದ್ದ ತಕ್ಷಣ ಆರಾಮಾಗಿ ಇದ್ರೆ ಅಡಿಗೆ ಮಾಡೋದು ಯಾವಾಗ? ಅವ್ರಿಗೂ ಇಷ್ಟವಾದದ್ದು ಅಡಿಗೆ ಮಾಡೋದು ಯಾವಾಗ? ಊಟ ಮಾಡೋದು ಯಾವಾಗ? 1 ಗಂಟೆಗೆ ಆರಾಮ ಸ್ನಾನ ಮಾಡಿ, ಆ 1 ಗಂಟೆ ಹೊತ್ತು ಸ್ನಾನವನ್ನ ಮಾಡಿ, ಆಮೇಲೆ ಅವರು ಒಳಗೆ ಬಂದು, ಆಮೇಲೆ ಒಲೆ ಹೊತ್ತಿ, ಆಮೇಲೆ ಅವರು ಅಡಿಗೆ ಮಾಡೋಷ್ಟಕ್ಕೆ ಸೂರ್ಯಾಸ್ತವಾಗೋಗುತ್ತೆ. ಹಾಗುಬೇಕಿಲ್ಲ. ಕ್ಷಿಪ್ರ ಪ್ರವೃತ್ತಿ, ಬೇಗ ಪ್ರವೃತ್ತಿ ಹುಟ್ಟಬೇಕಾದರೆ ನಾವು ಅದರ ಮಹಾತ್ಮೆಯನ್ನ ಹೆಚ್ಚಿಗೆ ಹೇಳಬೇಕು. ಅದಕ್ಕೋಸ್ಕರವಾಗಿ ನಿಗಮಕಲ್ಪತರೋದ್ಗಲಿತಂ ಫಲಂ ಶುಕಮುಖಾದ ಮೃತ ದ್ರವ ಸಂಯುತಂ ಬಿಭತ ಭಾಗವತಂ ರಸಮಾಲಯು ಮುಹುರಹೋ ರಸಿಕ ಭುವಿಭಾವುಕಾಹ ಅಂತ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಪೂರ್ವಪೀಠಿಕೆಯನ್ನ 3ನೇ ಶ್ಲೋಕಕ್ಕೆ ಎಲ್ಲ ಆಚಾರ್ಯ ಶ್ರೀಮದಾಚಾರ್ಯರು ಮತ್ತು ಬ್ರಹ್ಮಗುರುಗಳು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಈ ಶ್ಲೋಕದ ತಾತ್ಪರ್ಯವೇನು, ಅರ್ಥವೇನು ಅಂತಂದ್ರೆ, ಭುವಿ ಭಾವುಕಾಹ ಅಂತಂದ್ರು. ಭುವಿ ಭಾವುಕ ಅನ್ನೋ ಶಬ್ದಕ್ಕೆ ಅರ್ಥವೇನು ಅಂದ್ರೆ, ಭೂವಿ ಅಂದ್ರೆ ಭೂಮಿಯಲ್ಲಿ, ಭಾವುಕಾಹ ಶಬ್ದಕ್ಕೆ ಅರ್ಥವೇನು ಅಂತಂದರೆ, ಎಷ್ಟು ವಿಚಿತ್ರವಾಗಿ ಅರ್ಥವನ್ನ ಮಾಡ್ತಾರೆ ಅಂದ್ರೆ, ಭುವಿ ಭಾವುಕಾಹ ಭೂಮಿಯಲ್ಲಿ ಇರಬೇಕೆಂಬ ಸ್ವಭಾವವುಳ್ಳವರು ಅಂತ ವ್ಯಾಖ್ಯಾನ. ಭುವಿ ಭಾವುಕಾಹ ಒಂದರ್ಥ. ಇದಕ್ಕೆ ವಿಶ್ವತೀರ್ಥರು ಒಂದು ರೀತಿ ವ್ಯಾಖ್ಯಾನವನ್ನ ಮಾಡ್ತಾರೆ. ಭುವಿ ಭಾವುಕಾಹ ಅಂದ್ರೆ ಭುವಿ ಭರತ ಕಂಡೇ ಅಂತ ವ್ಯಾಖ್ಯಾನ ಮಾಡಿಬಿಟ್ರು. ಭುವಿ ಭರತ ಕಂಡೇ ಯಾಕೆ ಅಂತಂದ್ರೆ, ಭಾಗವತಾದಿಗಳನ್ನ ನಾವು ಯಾವುದೋ ಊರಲ್ಲಿ ಹೋಗಿ ಕೂತ್ಕೊಂಡು ಕೇಳ್ತೀವಿ ಅಂದ್ರೆ ಫಲ ಇಲ್ಲ. ಅಮೆರಿಕಾದಲ್ಲಿ ನಾವು ಇಲ್ಲಿಂದನೇ ಹೇಳ್ತೀವಿ, ಅಮೆರಿಕಾದಲ್ಲವರು ಇಷ್ಟು ನಿಷ್ಠೆರಿ ಪಾಪ ಅವರಿಗೆ ಅಂತ ನಾವು ಅವರ ಮೇಲೆ ಪರಮಾನುಗ್ರಹವನ್ನ ಮಾಡಿ ನಾವು ಭಾಗವತವನ್ನು ಹೇಳಿದರೂ, ಅಮೆರಿಕಾ, ನ್ಯೂಯಾರ್ಕು, ಜಪಾನ್, ಭಾರತದಿಂದ ಬೇರೆಯಾದ ಯಾವುದೇ ಪ್ರದೇಶದಲ್ಲಿ ಕೂತ್ಕೊಂಡು 108 ಸಲ ಬೇಕಾದ ಉಪವಾಸದಿಂದ ಭಾಗವತ ಹೇಳಿದರು ಏನೇನೇನೇನೇನೇನೇನೇನೇನು ಪುಣ್ಯ. ಅದಕ್ಕೆ ವಿದದ್ವಿದೀಯರು ಭುವಿ ಶಬ್ದಕ್ಕೆ ಭೂಲೋಕದಲ್ಲಿ ಅಂತ ಅರ್ಥ ಮಾಡಿಬಿಟ್ರು. ಯಾದವಾರರು ಹೆಚ್ಚು ಕಮ್ಮಿ ಹಾಗೆ ಅರ್ಥ ತಿಳ್ಕೊಬಿಟ್ರು. ವಿಷ್ಣುತೀರ್ಥರು ಮಾತ್ರ ಭುವಿ ಶಬ್ದಕ್ಕೆ
ಭರತ ಕಂಡೇ ಅಂತ. ಯಾಕೆ ಅಂತಂದ್ರೆ ಇದು ಕರ್ಮಭೂಮಿ, ಇದು ಜ್ಞಾನಭೂಮಿ. ಇಲ್ಲಿ ಇದನ್ನ ಸಾಧನೆ ಮಾಡಿದರೆ ಮಾತ್ರ ವಿಶೇಷವಾದ ಪುಣ್ಯ. ವಿಷ್ಣು ತೀರ್ಥರು ಯಾಕಂತ ಹೇಳಿದ್ರು ಅಂತಂದ್ರೆ ಪಂಚಮಸ್ಕಂದದಲ್ಲಿ ಭೂಗೋಳದ ವಿಚಾರ ಬಂದಾಗ ಭರತಖಂಡ ವರ್ಷದಲ್ಲಿ ಬೇರೆ ಖಂಡಗಳಲ್ಲಿ 100,000 10,000 ವರ್ಷ ಬದುಕುವುದಕ್ಕಿಂತ ಭರತಖಂಡದಲ್ಲಿ ಒಂದು ಕ್ಷಣ ಹುಟ್ಟಿ ಸತ್ತು ಚಿಂತೆ ಇಲ್ಲ, ಪುಣ್ಯ ಬರ್ತದೆ ಅಂತ ಹೇಳಿದ್ರು. ವರ್ಷ ಶತೈರಪಿ ಭರತಖಂಡೇ ಕ್ಷಣಮಪಿ, ಒಂದು ಕ್ಷಣ ಭರತಖಂಡದಲ್ಲಿ ಹಿಂಗೆ ಹುಟ್ಟಿಂಗೋರು ಚಿಂತೆ ಇಲ್ಲ, ವಿಶಿಷ್ಟವಾದ ಪುಣ್ಯ ಬರ್ತದೆ. ಅದಕ್ಕೇನ್ ಮಾಡಿದ್ರು ವಿಶ್ವತೀರ್ಥರು? ಭವಿಷ್ಯಕ್ಕೆ ಭರತಖಂಡೇ ಅಂತ ವ್ಯಾಖ್ಯಾನ ಮಾಡಿದ್ರು. ವಿಜಯಧ್ವಜರಿಗೆ ಗೊತ್ತಿರಲಿಲ್ಲ ಅಂತ ಅರ್ಥ ಅಲ್ಲ, ಅದು ಅಂಡರ್ಸ್ಟುಡ್ ಅಂತ ಬಿಟ್ಬಿಟ್ಟಿರ್ತಾರೆ. ಯಾಕೆ? ಬೇರೆ ಕಡೆ ಎಲ್ಲ ಭವಿಷ್ಯಕ್ಕೆ ಭರತಖಂಡದಲ್ಲಿ ಹುಟ್ಟಿದ್ದೇನೆ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ. ಟಿಪ್ಪಣಿಯ ಬೇರೆ ಆಚಾರ್ಯರಿಗೆ ಆ ಉದ್ದೇಶವಲ್ಲ, ಆ ಸ್ವಾರಸ್ಯವನ್ನ ಒಬ್ಬರು ನಮಗೆ ಹೆಂಗೆ ತೆಗೆದು ತೋರಿಸ್ತಾರೆ. ಎಲ್ಲ ಗೊತ್ತಿದೆ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಮ್ಮಂತರ ಗೊತ್ತಾಗೋದು ಹೇಗೆ? ಅದಕ್ಕೆ ವಿಶ್ವತೀರ್ಥರು ಸ್ವಲ್ಪ ತೋರಿಸ್ಕೊಟ್ರಷ್ಟೇ. ವಿಜಯಧ್ವಜರಿಗೆ ಗೊತ್ತಿಲ್ಲ, ಯಾದವರ ಗೊತ್ತಿಲ್ಲ, ಶಿವದಾಸರಿಗೆ ಗೊತ್ತಿಲ್ಲ ಅಂತ ಅರ್ಥವಲ್ಲ, ಅವರು ನಮಗೆ ತಿಳಿಸ್ಕೊಟ್ರು, ಸ್ಪಷ್ಟ ಮಾಡಿಕೊಟ್ರು. ಹೀಗಾಗಿ ಭುವಿ ಭಾವುಕಾಹ ಶಬ್ದಕ್ಕೆ ಅರ್ಥವೇನು? ಒಬ್ಬರು ವ್ಯಾಖ್ಯಾನ ಮಾಡಿದ್ರು ಸ್ವಭಾವ, ಭೂಮಿಯಲ್ಲಿ ಇರಬೇಕೆಂಬ ಸ್ವಭಾವ ಅಂತ. ಹಾಗಾದ್ರೆ ನಾವು ಭೂಮಿಯಲ್ಲಿ ಇರಬೇಕು ಅಂತ ನಾವೇನಾದ್ರು ಅಪೇಕ್ಷೆ ಪಟ್ಟು ಬಂದಿದ್ದೀವ ಅಂತಂದ್ರೆ ಅದಕ್ಕೆ ಇರಬೇಕು ಶಬ್ದ ಕರ್ತವ್ಯವೇನು ಅಂದ್ರೆ, ಬೇರೆ ಲೋಕದಲ್ಲಿ ಯಾವ್ಯಾವುದೇ ಲೋಕಗಳಿಗೆ ನಾವು ಹೋದ್ರು ನಮ್ದೇನು ಸಾಧನೆ ಇಲ್ಲ, ಬೇಕಾದ ಲೋಕಗಳಿಗೆ ಹೋಗ್ಬೋದು. ಎಲ್ಲರೂ ಸಾಧನೆ ಮಾಡಲಿಕ್ಕೆ ಭೂಲೋಕಕ್ಕೆ ಬರಬೇಕು. ಅದಕ್ಕೆ ಇದನ್ನು ಕರ್ಮಭೂಮಿ ಅಂತ ಕರೆದು. ಅದಕ್ಕೆ ಭೂಮಿಯಲ್ಲಿ ಹುಟ್ಟಿ ಭರತಖಂಡದಲ್ಲಿ ಹುಟ್ಟಿ ಭಗವಂತನನ್ನ ಜ್ಞಾನವನ್ನ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ಪುಣ್ಯ ಸಂಪಾದನೆ ಮಾಡಬೇಕೆಂಬ ಅಪೇಕ್ಷೆ ಉಳ್ಳವರು. ಅದಕ್ಕೆ ಭಾವುಕಾಹ, ಭುವಿ ಭಾವುಕಾಹ ಅಂತ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹೀಗೆ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದ್ಮತದ್ರವ ಸಂಯುತಂ ಭುವಿ ಭಾವುಕಾಹ ಅಂದ್ರೆ ಭೂಲೋಕದಲ್ಲಿ ಹುಟ್ಟಿ ಭರತಖಂಡದಲ್ಲಿ ಹುಟ್ಟಿ ವಿಶೇಷವಾಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕೆಂಬ ಅಪೇಕ್ಷೆ ಉಳ್ಳ ಯಾರು? ರಸಿಕಾಹ. ರಸಿಕಾ ಶಬ್ದಕ್ಕೆ ಅರ್ಥವೇನು? ನಮ್ಮ ಕಡೆ ಕನ್ನಡದ ರಸಿಕಾ ಶಬ್ದ ತಗೊಂಡ್ರೆ ಕಾಮನೆಗಳು ಉಳ್ಳವನು, ತುಂಬಾ ರಸಿಕರು ಅಂತ ಅಂತಿರ್ತಾರೆ. ಕನ್ನಡದ ರಸಿಕ ಅಲ್ಲ. ಇಲ್ಲಿ ಹೇಳ್ತಾರೆ, ವ್ಯಾಖ್ಯಾನವನ್ನು ಮಾಡ್ತಾರೆ, ರಸಜ್ಞಾನ ಉಳ್ಳವರು ಅಂತ. ರಸಜ್ಞಾನ ಉಳ್ಳವರು ಶಬ್ದಕ್ಕೆ ಅರ್ಥವೇನು ಅಂತಂದ್ರೆ ಸಾರಾಸಾರಗ್ರಾಣಿನಃ ಅಂತ ವ್ಯಾಖ್ಯಾನ. ಸಾರಾಸಾರಗ್ರಾಣಿನ ಶಬ್ದಕ್ಕೆ ಅರ್ಥವೇನು ಅಂತಂದ್ರೆ, ಎಷ್ಟೋ ಪುರಾಣಗಳು ಭಗವಂತನ ಸರ್ವೋತ್ತಮತ್ವವನ್ನು ಅಲ್ಲಲ್ಲಿ ಹೇಳಿದೆ, ಬೇರೆ ವಿಷಯಗಳನ್ನು ಪ್ರಸ್ತಾಪವನ್ನು ಕೂಡ ಮಾಡಿದೆ. ಆ ಬೇರೆ ವಿಷಯಗಳೆಲ್ಲವೂ ಕೂಡ ಅಸಾರ. ಭಗವಂತನ ಸರ್ವೋತ್ತಮತ್ವಾದಿಗಳನ್ನು ಏನು ಹೇಳಿದ್ದಾರೆಯೋ ಅದು ಸಾರ. ಇದನ್ನ ವಿವೇಚನೆಯಿಂದ ತಿಳಿದುಕೊಂಡು ಕೇವಲ ಭಗವದ್ವಿಷಕವಾದ ಜ್ಞಾನಗಳನ್ನೇ ಯಾರು ಸಂಪಾದನೆ ಮಾಡ್ತಾರಲ್ಲ ಅವರಿಗೇನೆ ರಸಿಕಾಹ. ಯಾರೊಬ್ಬರು ನಮ್ಮ ಮನೆಗೆ ಬರ್ತಾರೆ, 1:30-2 ಗಂಟೆ ಹೊತ್ತು ಕೂತು ಚೆನ್ನಾಗಿ ನಮ್ಮ ಸಮಯವನ್ನ ಹಾಳು ಮಾಡ್ತಾರೆ, ಹರಟೆ ಹೊಡೆದು ಹಾಳು ಮಾಡ್ತಾರೆ, ನಮ್ಮ ಕೆಲಸವೂ ನಿಂತು ಹೋಗುತ್ತೆ. ಅವರೆಲ್ಲ ಮುಗಿಸ್ಕೊಂಡೇ ಬಂದ್ಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅವರು 1:30-2 ಗಂಟೆ ಹೊತ್ತು ಹರಟೆ ಹೊರಟು ಹೋದ ಮೇಲೆ ಅವ್ರು ಹೇಳಿಕ್ ಬಂದಿದ್ದೇನು ಅಂತಂದ್ರೆ, ನಮ್ಮ ಮನೆಯಲ್ಲಿ ನಮ್ಗೆ ಯಾರಿಗೂ ಒಬ್ರಿಗೊಬ್ರಿಗಾಗಲ್ಲ. ಯಾಕೆ? ಗಂಡನ ಮೇಲೆ ಕಂಪ್ಲೇಂಟ್ ಹೇಳೋದು, ಮಕ್ಕಳ ಮೇಲೆ ಕಂಪ್ಲೇಂಟ್ ಹೇಳೋದು. ಅಷ್ಟು ಹೇಳಿಕ್ಕೆ 1.5 ತಾಸು ಬೇಕು. ನಾವೇನ್ ಮಾಡ್ಬೇಕಾಗ ಏನ್ ಮಾಡ್ತಾರೆ ವಿಷಯ? ರಸಿಕಾ ಅವರು 1:15 ಗಂಟೆ ಹೊತ್ತು ಹರಟೆ ಹೊಡೆದಿದ್ದಲ್ಲ ವೇಸ್ಟ್. ಅದ್ರ ಸಾರ ಏನಿತ್ತು? ನಮ್ಮಲ್ಲಿ ಒಬ್ರಿಗೊಬ್ರು ಜಗಳ ಆಡ್ತಾ ಇದ್ದೀವಿ ಅಷ್ಟೇ. ಹಾಗೆ ಬೇರೆ ಪುರಾಣಗಳಲ್ಲಿ ಯಾವುದೇ ವಿಷಯಗಳಲ್ಲಿ ಏನೇನು ವಿಷಯ ಪ್ರಸ್ತಾಪವಾಗಿದೆಯೋ ಅದು ಹೀಗೆ ಅವೆಲ್ಲವೂ ಅಸಾರ. ಭಗವದ್ವಿಷಕವಾದ ಯಥಾರ್ಥವಾದ ಜ್ಞಾನವನ್ನೇನು ಕೊಡ್ತಾ ಇದೆಯೋ ಅದು ಸಾರ. ಅದನ್ನ ಗ್ರಹಣ ಮಾಡುವವರು ಯಾರೋ? ಜ್ಞಾನಿಗಳು. ಅದಕ್ಕೆ ರಸಿಕಾಹ ಸಾರಾಸಾರ ಗ್ರಹಣಿನಃ ಜ್ಞಾನಿನಃ. ಉತ್ತಮವಾದ
ಯಾವುದು ಸಾರ ಯಾವುದು ನಿಸ್ಸಾರ ಅಂತ ತಿಳಿದುಕೊಂಡು ಸಾಧನೆ ಕಡೆಗೆ ಮೆಟ್ಟಲನ್ನ ಹತ್ತುವಂತಹವರು ಯಾರಿದ್ದಾರೆಯೋ ಅವರೇ ಸಜ್ಜನರು. ಆ ಸಜ್ಜನರೇನ್ ಮಾಡ್ತಾರೆ ಅಂತಂದ್ರೆ ನಿಗಮ ಕಲ್ಪತರೋಹೋ ಅಂತ. ನಿಗಮ ಕಲ್ಪತರೋ ಶಬ್ದಕ್ಕೆ ವೇದಗಳೆಂಬ ಆಗಮಗಳೆಂಬ ಕಲ್ಪತರು ಅಂತ ವೇದಗಳೆಂಬ ವೃಕ್ಷ ಸರಿ ಒಪ್ಪಿಕೊಳ್ಳೋಣ. ಕಲ್ಪತರು ಯಾಕೆ ಸೇರಿಸಿದ್ರು? ನಾವೆಲ್ಲ ಪೂಜ್ಯ ರಾಘವೇಂದ್ರ ಸತ್ಯಧರ್ಮರತಾಯ ಕಲ್ಪವೃಕ್ಷಾಯ ಅಲ್ಲಿ ಮಾತ್ರ ನಾವು ಕಲ್ಪತರು ಕೇಳಿದ್ದೇವೆ. ಇಲ್ಲಿ ಯಾಕೆ ಕಲ್ಪತರು ಅಂತ ಸೇರಿಸಿದರು ಅಂತಂದ್ರೆ ಈ ಕಲ್ಪತರು ಶಬ್ದಕ್ಕೆ ಹೇಳ್ತಾರೆ ಸರ್ವ ಪುರುಷಾರ್ಥ ಪ್ರದತ್ವಾ ಕಲ್ಪತರು. ಪುರುಷಾರ್ಥ ಮೋಕ್ಷವನ್ನು ಕೊಡತಕ್ಕಂತಹ ಅದ್ಭುತವಾದ ಸಾಮರ್ಥ್ಯ ಯಾವುದಕ್ಕಿದೆಯಲ್ಲ ಅದಕ್ಕೆ ಕಲ್ಪತರು. ರಾಯರು ನಮ್ಮನ್ನ ಹಿಡಿದು ಎಲ್ಲ ಸಾಧನೆಗಳನ್ನ ಮಾಡಿಸಿ ವಾಯುದೇವರ ಅನುಗ್ರಹವನ್ನು ಕೂಡ ಮಾಡಿಸಿ ಭಗವಂತನ ಅನುಗ್ರಹವನ್ನು ಕೂಡ ಮಾಡಿಸಿ ನಮಗೆ ಪುರುಷಾರ್ಥವನ್ನ ಕೊಡುತ್ತಾರೆ. ಅದಕ್ಕೆ ಮೋಕೋಪ ಯತ್ಪ್ರಸಾದೇನ ಮುಕುಂದ ಶಯನಾಯ, ಅದಕ್ಕೆ ಕಲ್ಪತರು. ಇದು ಆಗಮ ಹೇಗಿದೆ? ನಿಗಮ ಕಲ್ಪತರೋಹ, ಆಗಮಗಳೆಂಬ ಕಲ್ಪವೃಕ್ಷ. ಈ ಆಗಮಗಳನ್ನು ಅಧ್ಯಯನವನ್ನ ಮಾಡಿದರೆ ಪುರುಷಾರ್ಥ ನಿಶ್ಚಿತ. ಅಂದ್ರೆ ಭಾಗವತವನ್ನ ಅಧ್ಯಯನವನ್ನ ಮಾಡಿದರೆ ಪುರುಷಾರ್ಥ ನಿಶ್ಚಿತ. ಅದಕ್ಕೆ ನಿಗಮ ಕಲ್ಪತರೋಹ ಭಗವತ ಗಲಿತಂ. ಭಗವತ ಅಂದ್ರೆ ವೇದವ್ಯಾಸದೇವರು, ಅವರಿಂದ ಗಲಿತಂ ಕೆಳಗೆ ಬಿಟ್ಟಿರತಕ್ಕಂತಹದ್ದು ಯಾವುದು? ಫಲ. ಏನ್ ಫಲ ಅಂತಂದರೆ ಸಮಗ್ರವಾದ ವೇದಗಳ ಎಲ್ಲ ಅರ್ಥದ ಸಾರವೇ ಫಲ. ವೃಕ್ಷ ಇದೆ, ನಾನಾ ಟೊಂಗೆಗಳಿದೆ, ಅದಕ್ಕೆ ಎಲೆಗಳಿದೆ, ಚಿಗುರು ಹೊಡೆಯುತ್ತೆ, ಕಾಯಿ ಬರುತ್ತೆ, ಆಮೇಲೆ ಫಲ ಬರುತ್ತೆ. ಆ ಎಲ್ಲ ಸಾರವೇ ಫಲ. ನಮಗೆ ನಾವು ಎಲೆಯನ್ನ ತಿನ್ಲಿಕ್ಕೆ ಆಗೋದಿಲ್ಲ, ಟೊಂಗೆಯನ್ನ ತಿನ್ಲಿಕ್ಕೆ ಆಗೋದಿಲ್ಲ. ಆ ಹಣ್ಣು ಏನು ಬರ್ತದಲ್ಲ ಅದನ್ನು ತಿಂತೀವಿ ನಾವು. ಆದರೆ ಟೊಂಗೆಯನ್ನ ಎಲೆಯನ್ನ ತಿನ್ನೋರು ಇದ್ದಾರೆ, ಋಷಿಗಳು ಮುನಿಗಳು. ಅವರು ಅದನ್ನ ತಿಂದು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯವಿದೆ. ಅರ್ಥಾತ್ ಅವರು ಆಗಮವನ್ನ ನೇರವಾಗಿ ಕಂಡವರು, ಆಗಮಾರ್ಥವನ್ನ ಭಗವಂತ ಅನುಗ್ರಹದಿಂದ ತಿಳಿದುಕೊಂಡವರು. ನಮಗೆ ಆ ಸಾಮರ್ಥ್ಯ ಇಲ್ಲ. ಹಾಗಾಗಿ ಅದರ ಫಲ, ಅದರ ಸಾರ ಅದೇನಿದೆಯೋ ಅದನ್ನು ನಾವು ಪಾನವನ್ನ ಮಾಡಬೇಕು. ಸಜ್ಜೋತನಾಯ ಭಗವತಾ ಗಲಿತಂ, ವೇದವ್ಯಾಸದೇವರಿಂದ ಕೆಳಗೆ ಬಿದ್ದಿರತಕ್ಕಂತಹ ಫಲಂ ಅದನ್ನು ಸ್ವೀಕಾರ ಮಾಡಿ ಅಂತ ಅಲ್ರಿ. ಅದು ಬಿದ್ದು ಕೆಳಗೆ ಹೆಂಗೆ? ಅದು ಒಳ್ಳೆ ಹಣ್ಣ, ನಾವು ತಿನ್ಬೋದಾ? ಅದು ಪುತ್ರ ಕೊಟ್ಟರು. ಶುಕಮುಖಾತ್ ಅಮೃತದ್ರವ ಸಂಯುತಂ. ಶುಕಮುಖ, ಶುಕಾಚಾರ ಎಂಬ ಪಕ್ಷಿ ಬಂದು ಅದನ್ನು ಸ್ವೀಕಾರವನ್ನ ಮಾಡಿ ಅದನ್ನ ನೋಡಿ ಇದು ಚೆನ್ನಾಗಿದೆ ಅಂತ ಅಮೃತದ್ರವ ಸಂಯುತಂ. ಅಮೃತ ಶಬ್ದಕ್ಕೇನೆ ಮೋಕ್ಷ ಅಂತ ಅರ್ಥ. ಅಮೃತ ದ್ರವ ಸಂಯುತಂ, ಈ ಫಲ ಅಮೃತ ಮೋಕ್ಷವನ್ನು ಕೊಡತಕ್ಕಂಥದ್ದಾಗಿದೆ ಅಂತ ಆ ಅದ್ಭುತವಾದ ಅಮೃತವನ್ನ ಸೇರಿಸಿ ಇಲ್ಲಿಗೆ ಕೆಳಗೆ ಅವರು ಪತನವನ್ನ ಮಾಡಿದ್ದಾರೆ ಶುಕಾಚಾರ್ಯರು. ಅದಕ್ಕೆ ಅಮೃತ ದ್ರವ ಸಂಯುತಂ. ಆ ಅಮೃತ ದ್ರವ ಸಂಯುತಂ ಅನ್ನುವುದನ್ನ ಹಣ್ಣನ್ನ ಕಿತ್ಕೊಂಡು ಹಾಗೆ ತಿನ್ಬಿಡುವುದಾಗಿತ್ತಲ್ಲ ಅಂತಂದ್ರೆ ಅದು ಹಾಗೆ ತಿನ್ನುವ ಹಣ್ಣಲ್ಲ, ಗುರು ಮುಖದಿಂದ ಬರಬೇಕು. ಅದಕ್ಕೆ ಶುಕಮುಖ. ವೇದಗಳೆಂಬ ವೃಕ್ಷ, ಅಲ್ಲಿ ಫಲವಿದೆ. ಅಲ್ಲಿನ ವೇದವ್ಯಾಸದೇವರದನ್ನ ಬಿಡಿಸಿದರು. ಅಂದ್ರೆ ವೇದವ್ಯಾಸರದನ್ನ ಶುಕಾಚಾರ್ಯರು ಉಪದೇಶ ಕೊಟ್ಟರು, ಶುಕಾಚಾರ್ಯರದನ್ನ ಪಾನ ಮಾಡಿದ್ರು. ಶುಕಾಚಾರ್ಯರು ಅದನ್ನು ನಮಗೆಲ್ಲ ಉಪದೇಶ ಕೊಡ್ತಾ ಇದ್ದಾರೆ. ವೇದವ್ಯಾಸದೇವರೆಂಬ ಗುರುಗಳಿಂದ ಶುಕಾಚಾರ್ಯರೆಂಬ ಶಿಷ್ಯರು ಕೇಳಿದರು, ಶುಕಾಚಾರ್ಯರೆಂಬ ಗುರುಗಳಿಂದ ಋಷಿಗಳ ಮುನಿಗಳು ಕೇಳಿದರು. ಆ ಋಷಿಗಳ ಮುನಿಗಳ ಮುಖಾಂತರ ನಮಗೆಲ್ಲರಿಗೂ ಶಿಷ್ಯ ಪ್ರಶಿಷ್ಯ ಶಿಷ್ಯ ಅಂತ ಹೇಳುವ ಹಾಗೆ ನಮ್ಮವರೆಗೂ ಬರ್ತಾ ಇದೆ. ಅಂತ ಅದ್ಭುತವಾದ ಭಾಗವತವನ್ನ ಗುರುಗಳ ಮುಖಾಂತರ ಶ್ರವಣವನ್ನ ಮಾಡಬೇಕು ಅನ್ನುವುದಕ್ಕೋಸ್ಕರವಾಗಿ ತೋರಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ಶುಕಮುಖಾತ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ. ಅಂತಹ ಶುಕಾಚಾರ್ಯರ ಮುಖದಿಂದ ಬಂದಿರತಕ್ಕಂಥ ಭಾಗವತಂ. ಭಾಗವತಂ ಅನ್ನೋ ಶಬ್ದಕ್ಕೆ ಭಾಗವತ, ಭಾ ಅನ್ನೋ ಶಬ್ದಕ್ಕೆ ದೀಪ್ತೌ. ದೀಪ್ತಿ ಅಂದ್ರೆ ಪ್ರಕಾಶ, ಪ್ರಕಾಶ ಅಂದ್ರೆ ಜ್ಞಾನ. ಭಾಗವತ, ಭಾ ಅಂತಂದ್ರೆ ಭಗವಂತನ ಅದ್ಭುತವಾಗಿರತಕ್ಕಂತಹ ಶಾಸ್ತ್ರಜನಿತವಾಗಿರತಕ್ಕಂತಹ ಜ್ಞಾನವನ್ನ ಮಾಡಿಕೊಳ್ಳಿ.
ಆ ದಾರದಿಂದ ಗ ಭಗವಂತನ ಅಪರೋಕ್ಷ ಜ್ಞಾನವು ಆಗ್ತದೆ. ಆ ಅಪರೋಕ್ಷ ಜ್ಞಾನವಾದ ಮೇಲೆ ಒಂ ಶಾಶ್ವತವಾಗಿರ್ತಕ್ಕಂಥ ಮೋಕ್ಷ ರೂಪವಾಗಿರ್ತಕ್ಕಂಥ ಆನಂದವನ್ನ ಭಗವಂತನನ್ನ ತಾ ನಮಗೆ ಕೊಡು ಅಂತ ಕೇಳಲಿಕ್ಕೆ ಬರ್ತದೆ. ಭಗವಂತನ ಅಪರೋಕ್ಷ ಜ್ಞಾನ ಮಾಡಿಕೊಳ್ಳದೆ, ಭಗವಂತನ ಶಾಸ್ತ್ರದಿಂದ ಭಗವಂತನ ತಿಳಿದುಕೊಳ್ಳದೇನೆ, ಆಗಮಗಳನ್ನು ನಾವು ತಿಳಿದುಕೊಳ್ಳದೇನೆ ಮೋಕ್ಷ ಕೊಡೋ ಮೋಕ್ಷವನ್ನು ಹೆಂಗ್ ಕೊಡ್ತಾನೆ ಪಾಪ. ಅದಕ್ಕೋಸ್ಕರವಾಗಿ ಭಾಗವತ ಅಂತ, ಅಂತಹ ಭಾಗವತವನ್ನ ರಸಂ ಏನು ರಸವಾಗಿದೆಯೋ ಅದರೊಳಗಿರ್ತಕ್ಕಂಥ ಅದ್ಭುತವಾದ ತಾತ್ಪರ್ಯ ರಸ ಏನ್ ಹೇಳ್ತಾ ಇದ್ದಾರೆ ಅಂತ ಮುಖ್ಯವಾದ ತಾತ್ಪರ್ಯವಿದೆಯೋ ಅದನ್ನ ಮುಹು 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 ಅಂದ್ರೆ ಒಂದೇ ಸಲ. ಮುಹು ಅಂದ್ರೇನು ಪಿಭತ, ಪಿಭತ ಅಂದ್ರೇನು ಮೇಲಿಂದ ಮೇಲೆ ಅದನ್ನ ನೀವು ಪಾನವನ್ನ ಮಾಡಿ ಅಂತ ಬರುತ್ತೆ. ಎಲ್ಲಿವರೆಗೂ ಪಾನ ಮಾಡ್ಬೇಕಪ್ಪ ಅಂತಂದ್ರೆ ಆಲಯಂ, ಸಂಪೂರ್ಣವಾಗಿರ್ತಕ್ಕಂತಹ ಆಲಯಂ, ಈ ಲಿಂಗದೇಹ ನಾಶ ಪರ್ಯಂತಂ ಅಂತ ಕೆಲವರು. ಆಮೇಲೆ ಮೋಕ್ಷೇ ಅಪಿ ಅಂತ ಯಾದವರು. ಲಿಂಗದೇಹ ಭಂಗವಾಗುವವರೆಗೂ ಅಂತ ವಿಜಯಧ್ವಜಿಯರು ಬರೆದಿದ್ದಾರೆ. ಅರ್ಥ ತಾತ್ಪರ್ಯವೇನು ಮೋಕ್ಷ ಅಂತಾನೆ ಅರ್ಥ. ಆಗ ಲಿಂಗದೇಹ ಭಂಗವಾದ ಮೇಲೂ ಮೋಕ್ಷೇ ಅಪಿ ಅಂತ ಹೇಳಿ ಯಾದವಾರರು ಬರೆದಿದ್ದಾರೆ. ಹೀಗೆ ಅದ್ಭುತವಾದ ಆ ಭಾಗವತವನ್ನ ಮೇಲಿಂದ ಮೇಲೆ ಪಾನವನ್ನ ಮಾಡಬೇಕು ಅಂತ ತೋರಿಸಿಕೊಟ್ರು. ಇದಾದ ಮೇಲೆ ಇದಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾರೆ. ಮುಹುಹು ಶಬ್ದಕ್ಕೆ ಅರ್ಥವೇನು ಅಂದ್ರೆ ಮೇಲಿಂದ ಮೇಲೆ ಅಂತ. ಮೇಲಿಂದ ಮೇಲೆ ಅನ್ನೋ ಶಬ್ದಕ್ಕೆ ಇವತ್ತು ನಾವು ಪುರುಷ ಕೇಳ್ತಾ ಇದ್ದೀವಿ. ತಿರ್ಗಾನೊಂದು ವರ್ಷ ಬಿಟ್ವಿ, ಅವಾಗ ಕೇಳಿದ್ವಿ. ತಿರ್ಗಾನೊಂದು ವರ್ಷ ಬಿಟ್ವಿ, ಮೇಲಿಂದ ಕೇಳಿದ್ವಿ. ಇದು ಮುಹುಹು ಮುಹು, ಮೇಲಿಂದ ಮೇಲೆ ಕೇಳ್ತಾ ಇದೀವಲ್ಲ, ಅದಕ್ಕೆ ಮುಹುಹು ಮುಹುಹು ಅಂತ. ಅದಕ್ಕೆ ಇನ್ನೊಬ್ರು ವ್ಯಾಖ್ಯಾನವನ್ನ ಮಾಡ್ತಾರೆ. ಮುಹುಹು ಶಬ್ದಕ್ಕೆ ಹಾಗಂತ ಅರ್ಥವಲ್ಲ. ಮೇಲಿಂದ ಮೇಲೆ ಕೇಳಬೇಕು ಅನ್ನೋ ಶಬ್ದಕ್ಕೆ ಒಂದೊಂದು ಮಾಸಕ್ಕಾದರೂ ಶ್ರವಣವನ್ನ ಮಾಡಬೇಕು ಅಂತ ಕೆಲವರು ವ್ಯಾಖ್ಯಾನವನ್ನು ಮಾಡ್ತಾರೆ. ಅಂದರೆ ಬಹಳ ವಿಳಂಬವನ್ನ ಮಾಡಬಾರದು, ಮೇಲಿಂದ ಮೇಲೆ ಕೇಳಬೇಕು ಅಂತ ವ್ಯಾಖ್ಯಾನವನ್ನ ಮಾಡಿದರು. ಆದರೆ ಯಾದವಾರರು ಆಮೇಲೆ ಮುಹುಹು ಅಂತಂದ್ರೆ ವಾರಂ ವಾರಂ ಅಂತ ವ್ಯಾಖ್ಯಾನ. ವಾರಂ ವಾರಂ ಅಂದ್ರೆ ಮೇಲಿಂದ ಮೇಲೆ ಮೋಕ್ಷಾಭಿವ್ಯಾಪ್ತಂ ಪಿಭತ ತಾಂಕುರತ, ಮೇಲಿಂದ ಮೇಲೆ ಪಾನವನ್ನ ಮಾಡಬೇಕು ಅಂತ ವ್ಯಕ್ತಪಡಿಸಿದರು. ಆದರೆ ವಿಶ್ವತೀರ್ಥರು ಮುಹು ಶಬ್ದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಎಷ್ಟು ಆಶ್ಚರ್ಯವಾಗ್ತದೆ. ಸದಾ ಅಂತ ವ್ಯಾಖ್ಯಾನ ಮಾಡಿ, ಮೇಲಿಂದ ಮೇಲಲ್ಲ, ಸದಾ ಪಿಭತ. ಇವತ್ತು ಪ್ರೋಷ್ಠಪದಿ ಮುಗಿದ್ದು ಮಂಗಳಾತ ಮತ್ತು ನಾರೇಂದ್ರಿಗೆ ಪ್ರೋಷ್ಠಪದಿನೇ. ಪಕ್ಷಮಾಸ ಭಾಗವತ ಕೇಳಬಾರದು ಎಲ್ಲೂ ನೇಮಿಲ್ಲ, ನಮ್ಮ ಭ್ರಮೆ ಅದು. ಭಾಗವತಕ್ಕೆ ಕಾಲ ನಿರ್ದೇಶನವಿಲ್ಲ, ಭಗವಂತನ ಮಹಾತ್ಮ್ಯಗಳನ್ನ ಕೇಳುವುದಕ್ಕೆ ಕಾಲ ನಿರ್ದೇಶವಿಲ್ಲ. ಅಲ್ಲ ಮತ್ಯಾಕೆ ಕೇಳಬೇಕ್ರಿ? ಪುಣ್ಯ, ಭಗವಂತನ ಪ್ರೀತಿ ಎರಡಕ್ಕೆ. ಅದಕ್ಕೋಸ್ಕರವಾಗಿ ವಿಶ್ವತೀರ್ಥರು ವ್ಯಾಖ್ಯಾನ ಮಾಡಿದ್ದು ಮುಹುಹು ಸದಾ ಪಿಬತ, ನೀವು ಕುಡೀರಿ ಇನ್ನೊಬ್ಬರಿಗೂ ಕುಡಿಸ್ರಿ ಅಂತ ವಿಶ್ವತೀರ್ಥರು ವ್ಯಾಖ್ಯಾನವನ್ನು ಮಾಡ್ತಾರೆ. ಹೀಗೆ ಅದ್ಭುತವಾಗಿರ್ತಕ್ಕಂಥದ್ದು ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದ ಮತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿಭಾವುಕಾಹ. ನಿಗಮ ಅಂದ್ರೇನು? ಆಗಮ. ಆಗಮ ಅಂದ್ರೆ ವೃಕ್ಷ. ಆ ವೃಕ್ಷದಲ್ಲಿ ಬೇರೆ ಎಲೆ ಟೊಂಗೆಗಳೆಲ್ಲ ಇದೆಯಲ್ಲ, ಅವೆಲ್ಲ ಏನು? ಅದಕ್ಕೆ ಶ್ರೀಮದಾಚಾರ್ಯ ತಾತ್ಪರ್ಯ ಬರೀತಾರೆ. ಧರ್ಮ ಪುಷ್ಪ ಪತ್ರ ಕಾಮಪಲ್ಲವ ಸಂಯುತ ಮಹಾಮೋಕ್ಷ ಫಲೋ ವೃಕ್ಷೋ ವೇದೋಯಂ ಸಮುದೀರಿತ. ಆ ಅದ್ಭುತವಾದ ವೇದಗಳೆಂಬ ವೃಕ್ಷಕ್ಕೆ ಧರ್ಮವೇ ಪುಷ್ಪ. ಧರ್ಮಕ್ಕೆ ಅರ್ಥ ಏನಿದೆಯಲ್ಲ ಅದೇ ಎಲೆಗಳು. ಕಾಮ ಅಂದ್ರೆ ಅಪೇಕ್ಷೆ, ಅವೇ ಅದರ ಚಿಗುರು. ಅದರಿಂದ ಸಿಗತಕ್ಕಂಥ ಹಣ್ಣೇನಿದೆಯಲ್ಲ ಅದೇವೇ ಮೋಕ್ಷ. ಎಲೆ, ಚಿಗುರು, ಫಲ ಮೂರಕ್ಕೂ ಶಾಸ್ತ್ರ, ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ನಾಲ್ಕನ್ನ ಇದು ವೃಕ್ಷದಲ್ಲಿ ಹೋಲಿಸಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಇಂತಹ ಅದ್ಭುತವಾಗಿರ್ತಕ್ಕಂಥದ್ದನ್ನ ಪಿಬತ, ಮೇಲಿಂದ ಮೇಲೆ ಕುಡಿಯಿರಿ. ನೀರಿನ ಮೇಲೆ ಕುಡಿಯಿರಿ ಅಂತ ಎಲ್ಲಿ ಹೇಳಿದ್ದಾರೆ? ಏನ್ ಪ್ರಮಾಣವೇನು ಅಂತಂದ್ರೆ ಅದಕ್ಕೆ ಯಾದವಾರ್ಯರು ಪ್ರಮಾಣ ಕೊಟ್ಟು ಬರೀತಾರೆ. ಪದ್ಮ ಪುರಾಣದಲ್ಲಿ ಹೇಳಿದ್ದಾರೆ ಏನಂತ? ಅಂಬರೀಷ
ಅಂಬರೀಷನ ಸಂಬೋಧನೆಯನ್ನು ಮಾಡಿ ಶುಕಪ್ರೋಕ್ತಂ ಶೃಣು ಭಾಗವತಂ ಸದಾ, ಶುಕಾಚಾರ್ಯರು ಹೇಳಿರುವಂತಹ ಭಾಗವತವನ್ನ ಮೇಲಿಂದ ಮೇಲೆ ಸದಾ ನೀನು ಪಠನ ಮಾಡು, ಶ್ರವಣವನ್ನು ಮಾಡು. ಪಟಸ್ಯ ಸ್ವಮುಖಾನಿ ಯಥಿಚ್ಛತಿ ಭವಕ್ಷಯಂ. ಅಂಬರೀಷ ಮಹಾರಾಜನಿಗೆ ಹೇಳಿದ್ರಂತೆ. ಯಾರು ಹೇಳಿದ್ರು? ಗೌತಮರು ಹೇಳ್ತಾರೆ. ಗೌತಮ ಋಷಿಗಳು ಅಂಬರೀಷ ಮಹಾರಾಜನಿಗೆ ಉಪದೇಶ ಕೊಡ್ತಾ ಹೇಳಿದ್ರು, ಈ ಅದ್ಭುತವಾದ ಭಾಗವತವನ್ನ ಮೇಲಿಂದ ಮೇಲೆ ನೀನು ಶ್ರವಣವನ್ನ ಮಾಡು ಅಂತ ಹೇಳಿದ್ರು. ಇಷ್ಟು ಹೇಳಿ ಆದ್ಮೇಲೆ ನೈಮಿಷೇ ಅನಿಮಿಕ್ಷೇತ್ರೆ ಋಷಯಶ್ಚೌನಕಾದಯ ಸತ್ರಂ ಸರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನೈಮಿಷೇ ಅನಿಮಿಕ್ಷಿ ಕ್ಷೇತ್ರೇ, ನೈಮಿಷವಾರಣ್ಯದಲ್ಲಿ ಅನಿಮಿಕ್ಷ ಕ್ಷೇತ್ರದಲ್ಲಿ ಸಮಗ್ರವಾಗಿರ್ತಕ್ಕಂತಹ ಎಲ್ಲ ಋಷಿಗಳು ಮುನಿಗಳು ಕೂಡ ವಾಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಅವರೆಲ್ಲರೂ ಕೂಡ ಕೂತಿದ್ದಾರೆ. ಪೂರ್ವ ಪಕ್ಷ ಮಾಡ್ಕೊಂತಾರೆ. ನಾನು ಪ್ರಕಾರಾಂತರೇಣ, ಶ್ರೀಮದಾಚಾರ್ಯ ತಾತ್ಪರ್ಯ ಬರೆದಿದ್ದು ಪ್ರಕಾರಾಂತರೇಣ ಪುರುಷಾರ್ಥ ಶಂಕಾ ನಿವೃತ್ತ್ಯರ್ಥಂ ಆಖ್ಯಾಯಿಕ ಪಾದ್ಮೇಚ. ಏನು ಅಂತಂದ್ರೆ ಶ್ರೀಮದಾಚಾರ್ಯ ತಾತ್ಪರ್ಯ ಪ್ರಕಾರಾಂತರೇಣ ಅಂತ ಬಿಟ್ರು. ಯಾಕೆ ಪ್ರಕಾರಾಂತರೇಣ ಅಂತ ಹೇಳಿದ್ರು ಅಂತಂದ್ರೆ, ಭಾಗವತವನ್ನ ಪಾನ ಮಾಡಿ ಅಂತ ನೀವು ಹೇಳ್ಬಿಟ್ಟು, ನಾನು ಭಾಗವತವನ್ನ ನೀವು ಪಾನವನ್ನ ಮಾಡಿ ಅಂತ ಹೇಳ್ಬಿಟ್ಟು ಶುಕಾಚಾರ್ಯರು ಅಂತ ಹೆಸರು ಬರದೆ ಎಲ್ಲರೂ ಕೂಡ ನೈಮಿಷ ಅಂದ್ರೆ ಎಲ್ಲರೂ ಕೂಡ ಕೂತಿದ್ರು ಅಂತ ಏನೋ ವಿಷಯ ಕಥೆ ಹೇಳ್ತಾ ಇದ್ದೀರಲ್ಲ, ದೇವ್ರ ಕಥೆ ಹೇಳಿ ಅಂತ ಪೂರ್ವ ಪಕ್ಷ ಬಂದರೆ ಅದಕ್ಕೆ ಉತ್ತರ ಕೊಡೋ ಸಲುವಾಗಿ ಪ್ರಕಾರಾಂತರೇಣ. ಯಾಕೆ ನಾವು ವಿಷಯವನ್ನ ಸ್ವಲ್ಪ ಆ ಕಡೆ ತಗೊಂಡು ಹೋಗ್ತಾ ಇದ್ದೀವಿ ಅಂತಂದರೆ, ನೇಮಿಷಾರಣ್ಯದಲ್ಲಿ ಹಿಂಗೊಂದು ಪ್ರಸಂಗ ಬಂದು ಅಲ್ಲಿ ಹೀಗೆ ಭಾಗವತ ನಡೀತು ಅನ್ನೋ ಸಲುವಾಗಿ ಆ ಕಡೆ ಹೋಗ್ತಾ ಇದ್ದೇವೆ ಹೊರತು ಭಾಗವತ ಬಿಟ್ಟು ಬೇರೆ ಕಥೆಯನ್ನೇ ಹೇಳ್ತಾ ಇಲ್ಲ ಅನ್ನೋದು ಸರ್ವ ಶ್ರೀಮದಾಚಾರ್ಯರು ಪ್ರಕಾರಾಂತರೇಣ ಅಂತ ಉತ್ತರ ಕೊಟ್ಟರು. ಅಲ್ಲೊಂದು ಪೂರ್ವ ಪಕ್ಷ ಮಾಡ್ಕೊಂತಾರೆ. ವಿಜಯಧ್ವಜಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಏನಂತ? ಬ್ರಹ್ಮಜ್ಞಾನೇನ ವಾ ಮುಕ್ತಿ ಪ್ರಿಯಾಗ ಮರಣೇನ ವಾ ಅಥವಾ ಸ್ನಾನ ಮಾತ್ರೇಣ ಗೋಮತ್ಯಾಂ ಕೃಷ್ಣ ಸನ್ನಿಧೋ. ಯಾಕಿಷ್ಟು ಕಷ್ಟಪಟ್ಟು ಜೀವನ್ ಪೂರ್ತಿ ಭಾಗವತ ಕೇಳಬೇಕು ಶಾಸ್ತ್ರ ಓದ್ಬೇಕು ಅಂತ ಹೇಳ್ತೀರಿ? ಪ್ರಮಾಣವೇ ಇದೆ. ಏನಂತ? ಬ್ರಹ್ಮಜ್ಞಾನೇನ, ಒಂದು ಭಗವಂತನ ಜ್ಞಾನವನ್ನು ಮಾಡ್ಕೋಬೇಕು. ಅಥವಾ ಪ್ರಯಾಗ ಮರಣೇನವಾ, ಸಾಯೋ ಕಾಲಕ್ಕೆ ಮರಣ ಹೊಂದೋ ಕಾಲಕ್ಕೆ ಹೋಗ್ಬಿಟ್ಟು ಪ್ರಾಯಕ್ಕೆ ಹೋಗ್ಬಿಟ್ಟು ಮರಣ ಹೊಂದ್ಬಿಟ್ರೆ ಸಾಕು. ಅಥವಾ ಸ್ನಾನ ಮಾತ್ರೇಣ, ಒಳ್ಳೆ ಪುಣ್ಯಕ್ಷೇತ್ರಗಳಲ್ಲಿ ಗಂಗಾ ಜಗ ತೀರ್ಥಗಳಲ್ಲಿ ಸ್ನಾನ ಮಾತಾದ್ರೆ ಸಾಕು, ಮೋಕ್ಷ ಸಿಗತ್ತೆ. ಆಮೇಲೆ ಗೋಮತಿ ಸ್ನಾನವನ್ನು, ಗೋದಾವರಿ ಸ್ನಾನವನ್ನು ಮಾಡಿಬಿಟ್ರೆ ಸಾಕು, ಇದು ಸಿಗತ್ತೆ. ಕೃಷ್ಣ ಸನ್ನಿಧೋ, ಕೃಷ್ಣನ ಸನ್ನಿಧಾನಕ್ಕೆ ಹೋಗಿ, ಕೃಷ್ಣನ ಉಡುಪಿ ಅಲ್ಲ ದ್ವಾರಕಾಪಟ್ಟ, ಅಲ್ಲಿ ಹೋಗಿ ನಾವು ಮರಣ ಹೊಂದ್ಬಿಟ್ರೆ ಸಾಕಲ್ಲ, ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂತ ಇದ್ದೀರಾ ಅಂತ ಪ್ರಶ್ನೆ ಮಾಡಿಕೊಂಡು ಇತಿ ಸ್ಮೃತೇಹೇ ಹೀಗೆಲ್ಲ ವಾಕ್ಯಗಳು ಇದೆ. ಅದಕ್ಕೆ ಪ್ರಕಾರಾಂತರೇಣ, ಹಾಗೆಲ್ಲ ಒಂದು ಕ್ಷೇತ್ರಕ್ಕೆ ಹೋಗಿ ಮರಣವನ್ನ ಹೊಂದುವುದೇ ಆಗ್ಬಿಟ್ಟಿದ್ದರೆ ಶೌನಕಾದಿ ಋಷಿಗಳು ಸಾವಿರಾರು ವರ್ಷ ತಪಸ್ ಮಾಡೇಬೇಕಾಗಿರ್ಲಿಲ್ಲ ಅಂತನ್ನುವುದನ್ನು ಸೂಚನೆ ಕೊಡೋ ಸಲುವಾಗಿ ನಾವು ಪ್ರಕಾರಾಂತರೇಣ ಆ ಕಡೆ ಹೋಗಿ ಮತ್ತಿ ಕಡೆ ಬರ್ತೀವಿ. ಅಲ್ರಿ, ಅದೇ ಪ್ರಮಾಣ ಇದೆಯಲ್ಲ. ಬ್ರಹ್ಮಜ್ಞಾನೇನ ವಾ ಮುಕ್ತಿ ಪ್ರಿಯಾಗ ಮರಣೇನ ವಾ ಗೋಮತಿ ಸ್ನಾನ ಮಾತ್ರೇಣ ಕೃಷ್ಣ ಸನ್ನಿಧೋ ಅಂತ ಪ್ರಮಾಣನೇ ಇದೆಯಲ್ಲ. ನೀವೇ ಪ್ರಮಾಣ ಕೊಡ್ತಾ ಇದ್ದೀರಲ್ಲ, ಮತ್ತೆ ಹಾಗೆ ಹಾಕಿ ಬಿಟ್ರಿ ನೀವೇ ಹೇಳಿರಲ್ಲ ಅಂತಂದ್ರೆ ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಬ್ರಹ್ಮಜ್ಞಾನೇನ ಅಂತಂದ್ರೆ ಅಲ್ಲಿರಲಿ ಏನು ಸ್ವಲ್ಪ ಏನು, ಬ್ರಹ್ಮಜ್ಞಾನವನ್ನು ಹೊಂದಿಯಾದ ಮೇಲೆ ಆಮೇಲೆ ನೀವು ಕೃಷ್ಣ ಸನ್ನಿಧೋ, ಆಮೇಲೆ ಗೋಮತಿಯಲ್ಲಿ ಸ್ನಾನ ಆದವು ಇವುಗಳನ್ನ ಮಾಡ್ತಾ ಇದ್ದರೆ, ಕಾಶಿ ಪ್ರಯಾಗಕ್ಕೆ ಹೋಗಿ ಮರಣ ಹೊಂದಿದರೆ ಮಾತ್ರ ಮೋಕ್ಷವೇ ಹೊರತು ಬ್ರಹ್ಮಜ್ಞಾನ ಇಲ್ಲದೆ ಹೋಗ ಮರಣವನ್ನು ಹೊಂದಿದರೆ ಜ್ಞಾನ ಮಾಡ್ಕೊಂಬ ಅಂತ ತಿರ್ಗಾ ವಾಪಸ್ ಕಳಿಸ್ತಾನೆ, ಹಾಗರ್ಥ. ಅದಕ್ಕೆ ಇದು ಅರ್ಥವಾದ ಅಂತ ಕರೀತಾರೆ. ಇದಕ್ಕೆ ಅನೇಕ ವಾದಗಳು ಇದೆ, ಆದರೆ ಇದು ಅರ್ಥವಾದ. ಅರ್ಥವಾದ ಅಂದ್ರೆ ಹೀಗೆ ಜ್ಞಾನ ಸಂಪಾದನೆ ಆದ ಮೇಲೆ ಅಲ್ಲೋಗಿ ಮಾಡ್ಕೊಂಡ್ ಬರಬೇಕು ಅಂತ ಹೇಳಿದರೆ, ಮರಣ ಹೊಂದಬೇಕು ಅಂತ ಹೇಳಿದರೆ ಹೊರತು ಅಲ್ಲಿ ಮರಣ ಹೊಂದಿದರೆ ಸಾಕು ಅಂತ ಅನ್ನೋದು ಕೇವಲ ಅದು ತಪ್ಪು ಕಲ್ಪನೆ ಅಂತ ಇದು ಅರ್ಥವಾದ. ಅದರಲ್ಲಿ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಹಾಗೆ ನೈಮಿಷೇ, ನೈಮಿಷಾರ ಅಂದ್ರೆ ನೈಮಿಷಾರಣ್ಯ ಅಂತ ಅರ್ಥ. ನೈಮಿಷೇ ಅಂದ್ರೆ ನಿಮಿಷ ಮಾತ್ರವೂ ಇಲ್ಲದೇನೆ.
ಏನದು ಕ್ಷಣ ಮಾತ್ರದಲ್ಲಿ ದಾನವರೆಲ್ಲರನ್ನೂ ಕೂಡ ಸಂಹಾರವನ್ನು ಮಾಡಿದ್ದಾನೆ ಭಗವಂತ. ಅದಕ್ಕೆ ನೈಮಿಷಾರಣ್ಯ ಅಮೃತ ಹಂಚೋ ಕಾಲಕ್ಕೆ. ಆಮೇಲೆ ನೈಮಿಷ ಅಂತಂದರೆ ಅದು ಒಂದು ವಿಧವಾದ ಹಣ್ಣು. ಆ ಹಣ್ಣನ್ನು ತಿಂದು ಋಷಿಗಳು ಮುನಿಗಳೆಲ್ಲ ತಪಸ್ಸು ಮಾಡ್ತಾ ಇದ್ರು. ಅದಕ್ಕೆ ಅದನ್ನ ಆ ಹಣ್ಣಿನ ವೃಕ್ಷಗಳು ಇರುವ ಸ್ಥಳವಾದದ್ದರಿಂದ ಅದಕ್ಕೆ ನೈಮಿಷ ಅಂತ ಕರೆಯುತ್ತಾರೆ. ಇನ್ನೊಂದು ನಿಮಿಷ ಅಂತಾನೆ ಒಬ್ಬರು ಋಷಿಗಳ ಹೆಸರು. ಅವರು 3 ಜನ ಇದ್ರು. ಆ 3 ಜನ ಋಷಿಗಳು ಅಲ್ಲಿ ತಪಸ್ಸನ್ನ ಮಾಡಿ ಸಾಧನೆಯನ್ನ ಮಾಡಿಕೊಂಡಿದ್ದರಿಂದ ಅದಕ್ಕೆ ನೈಮಿಷ. ನಿಮಿಷ ಋಷಿಗಳ ಸಂಬಂಧವಾದದ್ದರಿಂದ ಅದಕ್ಕೆ ನೈಮಿಷ ಅಂತ ಕರೆದರು. ಇನ್ನೊಂದು ಭಗವಂತ ಸುದರ್ಶನ ಚಕ್ರವನ್ನು ಬಿಟ್ಟಲ್ಲ, ದೇವತೆಗಳೆಲ್ಲ ಹೋಗಿ ಋಷಿ ಮನೆಗಳೆಲ್ಲ ಭಗವಂತನ ಪ್ರಾರ್ಥನೆ ಮಾಡಿದಾಗ ಅದು ಬಂದು ಈ ಜಾಗವನ್ನು ಸೂಚನೆ ಕೊಡ್ತು. ಅದಕ್ಕೋಸ್ಕರವಾಗಿದ್ದಕ್ಕೆ ನೈಮಿಷ. ನಿಮಿ ಅಂತಂದ್ರೆ ಹಲ್ಲುಗಳು, ಅದರ ಚಕ್ರದ ಹಲ್ಲುಗಳು ಅದು ಇಲ್ಲಿ ಒಂದು ಸ್ಥಾಪನೆ ಅದಕ್ಕೋಸ್ಕರ ನಿಂತುಕೊಂಡು ಸೂಚನೆ ಕೊಡ್ತು. ಅದಕ್ಕೋಸ್ಕರವಾಗಿ ಇದಕ್ಕೆ ನೈಮಿಷಾರಣ್ಯ ಅಂತ ಕರ. ನೈಮಿಷ ಸರಿ ಅನಿಮಿಷ ಕ್ಷೇತ್ರೇ ಅಂತ ಕರೋದು. ಅನಿಮಿಷ ಕ್ಷೇತ್ರ ಅಂದ್ರೆ ಏನು ಅಂದರೆ ದೇವರು ಇರುವಂತಹ ಕ್ಷೇತ್ರ. ಅನಿಮಿಷೆ ಕ್ಷೇತ್ರೇ. ನೀವು ಹೆಂಗೆ ಹೇಳ್ತೀರಿ ಅಂತಂದ್ರೆ ವಿಜಯಧ್ವಜಿಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಅನಿಮಿಷ ಕ್ಷೇತ್ರೇ ಶ್ರೀ ಹರಿಯಾದಿ ಸುರವರ ಸನ್ನಿಧಿ ನಿವಾಸೇ. ನೈಮಿಷಾರಣ್ಯದಲ್ಲಿ ಭಗವಂತ ಚೆನ್ನಾಗಿ ತನ್ನ ಎಲ್ಲ ದೇವತೆಗಳಿಂದ ಸಹಿತವಾಗಿ ನೈಮಿಷಾರಣ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅದಕ್ಕೆ ಅನಿಮಿಷ ಕ್ಷೇತ್ರೇ ಅಂತ. ನೈಮಿಷೆ ನೈಮಿಷಾರಣ್ಯ. ಅನಿಮಿಷ ಕ್ಷೇತ್ರ ಅಂದ್ರೆ ಅನಿಮಿಷ ಅಂದ್ರೆ ದೇವರು. ಯಾಕೆ ದೇವರು ತೆಗೆದುಕೊಳ್ಬೇಕು ಅಂತಂದ್ರೆ ಅನು ಅಂದ್ರೆ ಮುಖ್ಯ ಪ್ರಾಣ ದೇವರು. ಮುಖ್ಯ ಪ್ರಾಣ ದೇವರನ್ನ ಆ ಕ್ಷೇತ್ರದಲ್ಲಿ ಮುಖ್ಯಾಧಿಷ್ಠಾನವನ್ನಾಗಿಟ್ಟುಕೊಂಡು ದೇವರು ಅಲ್ಲಿ ವಾಸವನ್ನ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರವಾಗಿ ದೇವರಿಗೆ ಅನಿಮಿಷ. ಸರಿ, ಎಲ್ಲಿ ಬರುತ್ತೆ ಅಂತಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ನಿಮಿಷೋ ನಿಮಿಷ ಸಗ್ರೀ ವಾಚಸ್ಪತಿ ಹೃದಾರದಿ. ಅಲ್ಲಿ ದೇವರಿಗೆ ನಿಮಿಷ ಅನಿಮಿಷ ಅಂತ ಕರೆದಿದ್ದಾರೆ. ಹೀಗಾಗಿ ಭಾಗವತದಲ್ಲಿ ಅದಕ್ಕೆ ಅನಿಮಿಷ ಕ್ಷೇತ್ರ. ಅನಿಮಿಷ ಕ್ಷೇತ್ರ ಅಂದ್ರೆ ಮುಖ್ಯ ಪ್ರಾಣದೇವರನ್ನು ಅಧಿಷ್ಠಾನವನ್ನಾಗಿ ಇಟ್ಟುಕೊಂಡು ಭಗವಂತ ಅಲ್ಲಿ ಚೆನ್ನಾಗಿ ಇದ್ದಾನೆ. ಹೀಗಾಗಿ ನಾವು ಯಾರ ಈಗಲೂ ನೈಮಿಷಾರಣ್ಯಕ್ಕೆ ಹೋಗಿ ಅಲ್ಲಿ ಭಾಗವತಾದಿಗಳನ್ನ ಶ್ರವಣವನ್ನ ಮಾಡಿಕೊಂಡು ಬಂದ್ರೆ ವಿಶೇಷ ಪುಣ್ಯ ಬರ್ತದೆ. ಯಾಕೆ? ಅಲ್ಲಿ ಈಗಲೂ ಭಗವಂತ ಇದ್ದಾನೆ. ಯಾಕೆ? ಅದು ಅವಂದೇ ಊರು, ಕ್ಷೇತ್ರ. ತಿರುಪತಿ ಹೇಗೆ ಭಗವಂತನ ಕ್ಷೇತ್ರವೋ ಹಾಗೆ ನೈಮಿಷಾರಣ್ಯವೂ ಕೂಡ ಭಗವಂತನ ಕ್ಷೇತ್ರ. ಅದಕ್ಕೆ ನೈಮಿಷೇ ಅನಿಮಿಷಿ ಕ್ಷೇತ್ರೇ ಅಂತ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಲ್ಲ ಸರ್, ಅನಿಮಿಷ ಅಂತಂದ್ರೆ ದೇವರು ಒಪ್ಪಿಕೊಳ್ಳೋಣ. ಇಲ್ಲಿ ಶ್ರೀ ಹರಿಯಾದಿ ಆದಿ ಶಬ್ದ ಹೇಳ. ಆದಿ ಶಬ್ದೇನ ದೇವತೆಗಳನ್ನು ತೆಗೆದುಕೊಂಡ್ರೆ ದೇವತೆಗಳನ್ನು ಹೆಂಗೆ ತಗೋಬೇಕು ಅಲ್ಲೇ ಹೇಳಾರ ಅಂತಂದ್ರೆ ಅನಿಮಿಷ ಅಂದ್ರೂ ದೇವತೆಗಳಂತಾನೆ ಅರ್ಥ. ಯಾಕೆ ಅಂತಂದ್ರೆ ನಿಮಿ ಅಂದ್ರೆ ಕಣ್ಣಿನ ರೆಪ್ಪೆ. ಅದನ್ನ ಅವರು ಅನಿಮಿ, ಅವರದನ್ನ ಅಲುಗಾಡಿಸೋದಿಲ್ಲ. ನಮ್ಮಂಗೆ ಸೆಕೆಂಡು ನಾವು ವ್ಯವಧಾನವಿಲ್ಲದೇನೆ ಕಣ್ಣಿನ ರೆಪ್ಪೆಯನ್ನ ಸುಮಾರು ಸಲ ನಾವು ಅದನ್ನು ಕೌಂಟ್ ಮಾಡ್ಯಾರ. ಇಷ್ಟು ಸಲ ಮನುಷ್ಯ ಕಣ್ಣಿನ ರೆಪ್ಪೆಯನ್ನು ಅಲುಗಾಡಿಸಿರ್ತಾರೆ. ದೇವರ ಕಣ್ಣಿನ ರೆಪ್ಪೆಯನ್ನು ಅಲುಗಾಡಿಸಲ್ಲ. ಯಾಕೆ? ಅವ್ರಿಗೆ ನಿದ್ದೆ ಬರೋದೇ ಇಲ್ಲ. ನಾವು ಕಣ್ಣಿನ ರೆಪ್ಪೆಯನ್ನು ಅಲುಗಾಡಿಸ್ತೀವಿ ಅಂದ್ರೆ ನಮಗೆ ನಿದ್ದೆ ಬರುತ್ತೆ ಅಂತ ಸೂಚನೆ. ಅದಕ್ಕೋಸ್ಕರವಾಗಿ ಅನಿಮಿಷ ಇದೆರಡು ಸಲ ಅನ್ಯ ಮಾಡ್ಕೋಬೇಕು. ಅನಿಮಿಷ ಅನಿಮಿಷ ಕ್ಷೇತ್ರ. ಅನಿಮಿಷ ಭಗವಂತ, ಅನಿಮಿಷ ದೇವಾದಿ ದೇವತೆಗಳು ಕಣ್ಣಿನ ರಪ್ಪೆಯನ್ನ ಅಲುಗಾಡಿಸದೆ ಇರುವಂತಹ ಆ ಕ್ಷೇತ್ರ ಅಂದ್ರೆ ಭಗವಂತ ಇದ್ದಾನೆ ಅಂದ್ರೆ ಅವನ ಭಕ್ತರೆಲ್ಲರೂ ದೇವಾದಿ ದೇವತೆಗಳು ಇರ್ತಾರೆ. ಅದಕ್ಕೆ ನಿಮಿಷೆ ಅನಿಮಿಷ ಕ್ಷೇತ್ರೇ ಅಂತ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ನಿಮಿಷ ಅಂದ್ರೆ ಋಷಿ ನಿಷೇಧ ಫಲಾಹ ವೃಕ್ಷ ವಿಶೇಷ ಅಂತಲೂ ಕೂಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂತಹ
ಅದ್ಭುತವಾಗಿರತಕ್ಕಂತಹ ಆ ಕ್ಷೇತ್ರದಲ್ಲಿ ಹೋಗಿ ನಾವು ಸಾಧನೆ ಮಾಡಬೇಕು. ಅಲ್ಲಿ ಶೌನಕಾದಯ, ಶೌನಕಾದಯಗಳು ಅಂದ್ರೇನು ಅಂತಂದರೆ ಶುನಕಸ್ಯ ಅಪತ್ಯಂ ಶೌನಕಃ, ಶುನಕ ಋಷಿಗಳ ಮಕ್ಕಳು, ಹಾಗಾಗಿ ಅವರಿಗೆ ಶೌನಕರು ಅಂತ ಕರೀತಾರೆ. ಅವರೆಲ್ಲರೂ ಕೂಡ ಕೂತುಕೊಂಡು ಸತ್ರಂ ಸರ್ಗಾಯ ಲೋಕಾಯ ಸಹಸ್ರ ಸಮಮಾಸತ, ಸಾವಿರಾರು ವರ್ಷಗಳದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ನಾವು ನಮ್ಮ ಮನೆಗಳಲ್ಲಿ 1 ದಿವಸ 2 ದಿವಸದ ಕಾರ್ಯಕ್ರಮಕ್ಕೇನೆ ಒದ್ದಾಡೋಗಿರ್ತೀವಿ. ತಿಂಗಳಾಂಗಟ್ಲೆ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೋಬೇಕು, ಪುರೋಹಿತ ಸಿಗಬೇಕು, ಅಡಿಗೆರು ಸಿಗಬೇಕು, ಜನಗಳಿಗೆ ರಜಾ ಸಿಗಬೇಕು, ಎಲ್ಲ ವಿಚಾರ ಮಾಡಿ ಆದಷ್ಟು ಸಂಡೆ ಬರೋಂಗ್ ನೋಡಿ, ಆದಷ್ಟು ಸಂಡೆ ಬರೋಂಗ್ ನೋಡಿ ಅಂತ ಮುಹೂರ್ತ ಕೆಲವತ್ರ ನಾವು ಒದ್ದಾಡ್ತಾ ಇರ್ತೀವಿ. ಆದ್ರೆ ಇವರು 1000 ವರ್ಷದ ದೀರ್ಘವಾದ ಒಂದು ಕಾರ್ಯಕ್ರಮವನ್ನ, ದಾನಸತ್ರ ಕಾರ್ಯಕ್ರಮವನ್ನ, ಹೋಮ ಹವನ ಪಾಠ ಪ್ರವಚನ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾವುದು ಸಲುವಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಸತ್ರಂ ಸ್ವರ್ಗಾಯ, ಸ್ವರ್ಗವನ್ನ ಹೊಂದೋ ಸಲುವಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ, ದಾನಸತ್ರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಏನಾಚಾರ್ಯ ಜ್ಯೋತಿಷ್ಠೋಮಯನ ಸ್ವರ್ಗ ಕಾಮೋ ಯಜೇತ, ಜ್ಯೋತಿಷ್ಠೋಮ ಯಾಗವನ್ನ ಮಾಡಿಬಿಟ್ರೆ ಸ್ವರ್ಗ ಸಿಕ್ಕೇ ಸಿಗುತ್ತೆ. ಅದು ಸಾವಿರಾರು ವರ್ಷ ಯಾಕೆ ಒದ್ದಾಡಬೇಕು? ಒಂದ್ಸಲ ಜ್ಯೋತಿಷ್ಠೋಮ ಯಾಗವನ್ನು ಮಾಡಿಬಿಟ್ರೆ ನಮಗೆ ಅದ್ಭುತವಾದ ಸ್ವರ್ಗ ಅಂತ ಅನ್ನೋದು ಸಿಕ್ಕೇ ಬಿಡುತ್ತದೆ. ಮತ್ತು ಪ್ರತ್ಯೇಕವಾಗಿ ಯಾಕೆ ಸ್ವರ್ಗದ ಅಪೇಕ್ಷೆಯನ್ನ ಪಡಬೇಕು? ನಿಜ ಅನಿಸ್ತದೆ. ಸಾವಿರಾರು ಸಲಶ ಒದ್ದಾಡಿಸಿ ಸ್ವರ್ಗಕ್ಕೆ ಹೋಗೋ ಬದ್ದು ಒಂದು ಹೋಮ ಮಾಡಿ ಸ್ವರ್ಗಕ್ಕೆ ಹೋಗ್ತೀವಲ್ಲ, 1000 ವರ್ಷ ಟೆನ್ಷನ್ ತಗೋಬೇಕು ಅಂತ ನಮ್ಮಂತಹ ಅಜ್ಞಾನಿಗಳಿಗೆ ಹೀಗೆ ತಲೆಯಲ್ಲಿ ಬಂದೇ ಬಂದಿರ್ತದೆ ಅನ್ನುವುದಕ್ಕೋಸ್ಕರವಾಗಿ ಯಾದವಾರರು ಎಷ್ಟು ಚೆನ್ನಾಗಿ ಅರ್ಥ ಬರೀತಾರೆ ಅಂತಂದ್ರೆ, ಸ್ವರತಃ, ಸ್ವರ್ಗ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಸ್ವರತಃ, ತನ್ನಲ್ಲೇ ತಾನು ರತನಾದ. ಯಾರು ತನ್ನಲ್ಲೇ ತಾನು ರತನಾದವನು? ವಿಷ್ಣು. ಸ್ವರತಃ ವಿಷ್ಣು, ತನ್ನಲ್ಲೇ ತಾನು ರತನಾದವನು ವಿಷ್ಣು. ಗತಃ, ತನ್ನಲ್ಲೇ ತಾನು ರತನಾದ ಆ ಭಗವಂತನನ್ನು ಹೊಂದಬೇಕೆಂಬ ಅಪೇಕ್ಷವುಳ್ಳ ಸ್ವರ್ಗ. ಅಂದ್ರೆ ಅರ್ಥವೇನು? ಯಸ್ಮಿನ್ ಸಹ ಸ್ವರ್ಗ ವೈಕುಂಠಾಖ್ಯ. ಸ್ವರ್ಗ ಶಬ್ದಕ್ಕೇನೆ ವೈಕುಂಠ ಮೋಕ್ಷ ಅಂತ ಅರ್ಥವಿದೆ. ಯಾಕೆ? ಸ್ವರತಃ ವಿಷ್ಣು, ತನ್ನಲ್ಲೇ ತಾನು ರತನಾಗಿರೋನು ಯಾರೋ ಭಗವಂತ. ಅವನು ಎಲ್ಲಿ ವಾಸವನ್ನ ಮಾಡ್ತಾ ಇದ್ದಾನೆ? ವೈಕುಂಠದಲ್ಲಿ ವಾಸವನ್ನ ಮಾಡ್ತಾ ಇದ್ದಾನೆ. ಅಂತಹ ಭಗವಂತನನ್ನ ಗತಃ, ಹೋಗಬೇಕೆಂಬ, ವೈಕುಂಠವನ್ನು ಕುರಿತು ಹೋಗಬೇಕೆಂಬ ಅಪೇಕ್ಷೆ ಉಳ್ಳತಕ್ಕಂಥವರು ಆ ಋಷಿ ಮುನಿಗಳಾಗಿದ್ದಾರೆ ಹೊರತು ಈ ತಾತ್ಕಾಲಿಕವಾದ ಇಂದ್ರದೇವರು ಕೊಡತಕ್ಕಂತಹ ಸ್ವರ್ಗ ಸುಖದ ಅಪೇಕ್ಷೆಯಿಂದಲ್ಲ ಅಂತ ಯಾದವಾರರು ಪರಮಾನುಗ್ರಹವನ್ನ ಮಾಡ್ತಾರೆ. ಯಾದಪತ್ಯದಲ್ಲೂ ಅದೇ ವಿಷಯವನ್ನ ವಿಜಯಧ್ವಜಿಯರು ಅದೇ ವಿಷಯವನ್ನು ಹೇಳ್ತಾರೆ. ಸ್ವರತಿ ವಿಷ್ಣುಸ್ತಂ ಗಮಯತಿ ಪ್ರಾಪಯತಿ ಜ್ಞಾಪಯತಿ ಇತಿ ಸ್ವರ್ಗ. ಸ್ವರ್ಗ ಶಬ್ದಕ್ಕೇನೆ ವಿಷ್ಣು ಅಂತ ಅರ್ಥ. ಅವನನ್ನು ಹೊಂದಬೇಕೆಂಬ ಅಪೇಕ್ಷೆ ಉಳ್ಳತಕ್ಕಂತಹವರು ಅನ್ನುವುದಕ್ಕೋಸ್ಕರವಾಗಿ ವೈಕುಂಠ. ಸಾವಿರಾರು ವರ್ಷ ತಪಸ್ಸು ಮಾಡಿದ್ದು ನಾವು ಹೇಳ್ತಿರ್ತೇವಲ್ಲ, ಯಾರೋ ಒಬ್ಬ ಎಕ್ಸಿಬಿಷನ್ ಇದೆ ಅಂತ ಪಾಪ ಹಗಲು ರಾತ್ರಿ ಕಷ್ಟಪಟ್ಟು ಒಂದು ದೊಡ್ಡದಾದ ಒಂದೇನೋ ಒಂದು ಮೆಟೀರಿಯಲ್ನ ಸ್ಥಾಪನೆ ರೆಡಿ ಮಾಡದ, ಬೆಳಗಿಂದ 7 ರಾತ್ರಿ ಎಲ್ಲ ಕಷ್ಟಪಟ್ಟು ಬೆಳಗ್ಗೆ ಬಂದು ಕಸ ಗುಡಿಸೋದನ್ನ ಒಂದೇ ಕ್ಷಣದಲ್ಲಿ ಬೀಡಿಸಿ ಕೊಡದ್ಬಿಟ್ಟು ಅವನು ಹೇಳ್ದ, ನಾನು 1 ವಾರದಿಂದ ಇದನ್ನ ಪ್ಲಾನ್ ಮಾಡಿ ಮೆಟೀರಿಯಲ್ಸ್ ಎಲ್ಲ ಅಲ್ಲಿ ಅಂಗಡಿಗಳನ್ನ ಅಲೆದು ಅಲ್ಲಿಂದ ತಂದು ಇಷ್ಟು ಕಷ್ಟಪಟ್ಟು ಮಾಡಿದ್ದೆ, ಅದನ್ನ ನೀವು ಒಂದೇ ಕ್ಷಣದಲ್ಲಿ ಮುರಿದು ಬಿಟ್ಟಿಲ್ಲ. ಹಾಗೆ ಸಾವಿರಾರು ವರ್ಷ ತಪಸ್ಸನ್ನ ಮಾಡಿ ಸ್ವರ್ಗಕ್ಕೆ ಹೋಗೋದಾಗಿದ್ರೆ ಮಾಡೋ ಕಾರಣ ಇರಲಿಲ್ಲ. ಅದಕ್ಕೆ ಸ್ವರ್ಗ ಶಬ್ದಕ್ಕೇನೆ ಮೋಕ್ಷ. ಅಲ್ರಿ, ನೀವು ಪಾಂಡಿತ್ಯ ತೋರಿಸೋದಕ್ಕೆ ಸ್ವರ್ಗ ಶಬ್ದಕ್ಕೆ ವಿಷ್ಣು ಅಂತ ಮಾಡಿರೋ, ವೈಕುಂಠ ಮಾಡಿರೋ, ಅಥವಾ ನಿಜವಾಗಿ ಋಷಿಗಳ ಮನಸ್ಸಲ್ಲಿತ್ತೋ? ನಿಜವಾಗಿಯೂ ಋಷಿಗಳ ಮನಸ್ಸಲ್ಲಿದೆ. ಯಾಕೆ ಅಂತಂದ್ರೆ ಅವರೆಲ್ಲರೂ ಅಪರೋಕ್ಷ ಜ್ಞಾನಿಗಳಿದ್ದಾರೆ. ನಮ್ಮಂಗೆ ನಿಮ್ಮಂಗೆ ಇದೆ. ಇನ್ನು ಬಿಸಿ ಬಿಸಿಯಾಗಿ ಊಟ ಉಪಚಾರ ಮಾಡ್ಕೊಂಡು ಇನ್ನು ಸಂಸಾರದಲ್ಲಿ ಬಿದ್ದಿದ್ರೆ ಅವ್ರ ಸ್ವರ್ಗ ಅಪೇಕ್ಷೆ ಇದೆ ಅಂತ ತಿಳ್ಕೋಬೇಕು.
ಅದರೆಲ್ಲ ಋಷಿಗಳು, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವರು, ಮಂತ್ರದ್ರಷ್ಟಾರರು, ಅವರಿಗೆ ಈ ಕ್ಷುಲ್ಲಕವಾದ ಅಪೇಕ್ಷೆಗಳು ಸರ್ವಥಾ ಇರೋದಿಲ್ಲ. ತತ್ಸೂಚನಾಯ ಸ್ವರ್ಗ ಶಬ್ದಕ್ಕೆ ವೈಕುಂಠ ಎಂಬುದಾಗಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅಂಥವರು ಸತ್ರಂ ಸರ್ಗಾಯ ಲೋಕಾಯ ಸಹಸ್ರ ಸಮಮಾಪತ. ಅದಕ್ಕೆ ವ್ಯಾಖ್ಯಾನವನ್ನು ಮಾಡೋದು. ಏಕದಾತು ಮನೆಯ ಪ್ರಾತೋರುಹುತ ಹುತಾಶನಃ. ಅಂತಹ ಎಲ್ಲ ಋಷಿಗಳು ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ಇದ್ರು. ಪ್ರಾತಃ ಹುತ ಹುತಾಶನಃ ಅಂದರ್ಥವೇನು? ಅವರು ಯಾವಾಗಲೂ ಕೂಡ ಅಗ್ನಿಹೋತ್ರಾದಿಗಳನ್ನ ಮಾಡ್ತಾರೆ. ಮದುವೆಯಾಯಿತು ಅಂದ್ರೆ ದೇವರು ಯಾವಾಗಲೂ ನಮ್ಮನ್ನು ಸುಮ್ಮನೆ ಕೂಡಿಸೋದಿಲ್ಲ. ದೇವರು ನಮ್ಮನ್ನ ಸುಮ್ಮನೆ ಕೂತ್ಕೊಳ್ಳಕ್ ಒಂದು ಸೆಕೆಂಡ್ ಬಿಟ್ಟಿಲ್ಲ. ಆದ್ರೆ ನಾವು ಎಷ್ಟು ಧೈರ್ಯ ಮಾಡಿಕೊಂಡು, ಎಷ್ಟು ನಮ್ಮಲ್ಲಿ ಛಲ ಇಟ್ಕೊಂಡು ನಾವು ಆರಾಮಾಗಿ ಖಾಲಿ ಕೂತಿರ್ತೀವಂದ್ರೆ ದೇವರದ ಭಯವೇ ನಮಗಿಲ್ಲ. ದೇವರು ಮದುವೆಯಾಗೋ ತನಕ ಗುರುಕುಲ ವಾಸ ಇಟ್ಟ. ಅವರು ರಾತ್ರಿ ಓದಿ ತತ್ವಜ್ಞಾನ ಸಂಪಾದನೆ ಮಾಡುವುದಕ್ಕೆ. ಬಂದ ತಕ್ಷಣ ಮದುವೆ ಆಯ್ತು ಅಂದ್ರೆ ಅಗ್ನಿಹೋತ್ರ ಇಟ್ಟ, ಹೋಮಗಳಿಟ್ಟ, ಹವನ ಇಟ್ಟ, ದಾನ ಇಟ್ಟ, ಧರ್ಮ ಇಟ್ಟ, ವ್ರತ ಇಟ್ಟ, ಪುರಾಣ ಇಟ್ಟ, ಪುಣ್ಯಕಥೆ ಇಟ್ಟ. ನಾವು ಅವೆಲ್ಲವನ್ನ ಬಿಟ್ಟು ನಿಶ್ಚಿಂತೆ ಕೂತಿದ್ದೇವೆ, ನಮಗೇನು ಸಂಬಂಧ ಇಲ್ಲ ಅಂತ ಹೇಳಿ ಅಗ್ನಿಹೋತ್ರವನ್ನ ಮಾಡಬೇಕು ಮೊದಲಿಗೆ. ಅದು ದಿನಾ ಮಾಡುವಂತ ಕರ್ಮ. ತುಂಬಾ ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಇದು ಯಾವಾಗ್ಲೂ ಒಂದ್ಸಲ ಮಾಡಿದ್ರೆ ಸಾಕು ಅಂತ. ಅದಲ್ಲ, ಅಗ್ನಿಹೋತ್ರ ದಿನಾ ಮಾಡ್ಬೇಕು. ಅಗ್ನಿಹೋತ್ರ ಇದ್ದ ಮನೆಯಲ್ಲಿ ಮೈಲಿಗೆ ಶಬ್ದವೇ ಇರಬಾರ್ದು, ಅಷ್ಟು ಶುದ್ಧಿ ಬೇಕದು. ಅಂತದನ್ನ ಹುತಾಶನ ಮಾಡಿ ಆಗತಾನೆ ಯಜ್ಞ ಎಲ್ಲವೂ ಕೂಡ ಮುಗಿದಿದೆ. ಸತ್ಕೃತಂ ಸೂತಮಾಸೀನಂ ಪ್ರಪ್ರಚುರಿತ ಮಾಧ್ಯತ. ಒಮ್ಮೆಲೆ ಹೇಳ್ಬಿಟ್ರು. ಶುಕಾಚಾರ್ಯರು ಬಂದು ಸುತಾಚಾರ್ಯರು ಬಂದು ಕೂತ್ರು ಅಂತ ಹೇಳಿ. ಅದೇ ಇವ್ರು ಬಂದಿದ್ದು ಪಾಪ ಅವ್ರು ಪೂಜೆ ಮಾಡಿದ್ದು ಸತ್ಕರ್ಮ ಹೇಳಿಲ್ವಲ್ಲ ಅಂತಂದ್ರೆ ಇದೇ ಅಂತಂದ್ರೆ ಟಿಪ್ಪಣಿ ಆಚಾರ್ಯರು ಏನದು ಸತ್ಕೃತಂ ಅಂತಂದು ಅಷ್ಟಲ್ಲೇ ಎಲ್ಲ ಮುಗಿಸ್ಬಿಟ್ಟವರು. ಸತ್ಕೃತಂ ಅಂದ್ರೆ ಏನು? ಆ ಬಂದವರಿಗೆ ಒಳಗೆ ಕರೆದು ಆಸನ ಕೊಟ್ಟು ಅರ್ಘ್ಯಪಾದ್ಯಾದಿಗಳನ್ನ ಕೊಟ್ಟು ಅವರಿಗೆ ನಮಸ್ಕಾರವನ್ನ ಮಾಡಿ ಆಮೇಲೆ ಪ್ರಪ್ರಚ್ಛತ. ಸತ್ಕೃತಂ ಶಬ್ದದೊಳಗೆ ಅವರ ಆವಾಹನೆ, ಬಂದದ್ದು, ಉಪಚಾರ ಎಲ್ಲವನ್ನ ಮುಗಿಸ್ಬಿಟ್ರು. ಸತ್ಕೃತಂ ಸೂತಂ ಆಸೀನಂ. ಬಂದಿರತಕ್ಕಂಥ ಅವರಿಗೆ ಆಸನಾದನ್ನು ಕೊಟ್ಟು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಏನು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅವರು ಅಂತಂದರೆ, ತ್ವಯಾ ಖಲು ಪುರಾಣಾನಿ ಇತಿಹಾಸಾನಿ ತಾನ್ಯಃ ಆಖ್ಯಾತಾನ್ಯಪ್ಯಧೀತಾನಿ ಧರ್ಮಶಾಸ್ತ್ರಾಣಿ ತಾನ್ಯುತ. ಸ್ವಾಮಿ, ನಿಮ್ಮಿಂದ ನಾವು ಅನೇಕ ವಿಧವಾದ ಪುರಾಣಗಳನ್ನ, ಇತಿಹಾಸ ಅಂದ್ರೆ ಮಹಾಭಾರತ, ಆಮೇಲೆ ಅನೇಕ ವಿಧವಾಗಿರತಕ್ಕಂತಹ ವ್ಯಾಖ್ಯಾನಗಳನ್ನ, ಪುರಾಣ ಪುಣ್ಯಕಥೆಗಳನ್ನ, ಅಷ್ಟೇ ಅಲ್ಲ ಧರ್ಮಶಾಸ್ತ್ರಾನಿ, ಧರ್ಮ ಅಂದ್ರೆ ಏನು, ಇವೆಲ್ಲವನ್ನು ಕೂಡ ನಾನು ಕೇಳಿದ್ದೇವೆ. ಯಾನಿ ವೇದ ವಿಧಾಂ ಶ್ರೇಷ್ಠೋ ಭಗವಾನ್ ಬಾದರಾಯಣ. ಬಾದರಾಯಣ ವೇದ ವಿಧ, ಎಲ್ಲ ವೇದಗಳನ್ನ ಚೆನ್ನಾಗಿ ಜ್ಞಾನವನ್ನ ಮಾಡಿಕೊಂಡಿರತಕ್ಕಂತಹ ಭಗವಾನ್ ಷಡ್ಗುಣೇಶ್ವರ ಸಂಪನ್ನನಾಗಿರತಕ್ಕಂತಹ ಬಾದರಾಯಣ ವೇದವ್ಯಾಸದೇವರಿಂದ ಯಾನಿ ವೇದ, ನೀವು ಆ ಹುತಾಚಾರ್ಯ ಹೇಳ್ತಾ ಇದ್ದಾರೆ, ಯಾವ ವೇದವ್ಯಾಸದೇವರಿಂದ ನೀವು ವೇದ ವಿಧಜ್ಞಾನೆ ಏನು ಜ್ಞಾನವನ್ನು ಮಾಡಿಕೊಂಡಿದ್ದೀರೋ ಅನ್ಯೇತ ಮುನೆಯಸ್ತೂತ ಪರಾವರ ವಿಧೋ ವಿದುಹು. ಎಷ್ಟೋ ಜನ ಮುನಿಗಳಿದ್ರು, ಆದರೆ ಆ ಎಲ್ಲ ಮುನಿಗಳ ಮಧ್ಯದಲ್ಲಿ ನೀವು ವೇದ ಏನು ಚೆನ್ನಾಗಿ ಜ್ಞಾನವನ್ನು ಮಾಡ್ಕೊಂಡಿದ್ದೀರೋ, ವೇದ ತ್ವಂ ಸೌಮ್ಯ ತತ್ಸರ್ವಂ ತದನುಗ್ರಹ, ಅರ್ಥವನ್ನ ಮಾಡ್ಕೊಂಡಿದ್ದೀರಿ. ಮತ್ತೆ ನೀವು ಬುದ್ಧಿವಂತರು ಅಂತ ತಿಳ್ಕೊಳಿಕ್ ಹೋಗ್ಬೇಡ್ರಿ. ನಮ್ಮಲ್ಲಿ ಹಂಗೆ ಪದ್ಧತಿ, ನೀವು ತುಂಬಾ ಬುದ್ಧಿವಂತಿ ಇದ್ದ ತಕ್ಷಣ ನಾನು ಆಗ್ಲೇ ನೀರು ಹೋಗ್ಬಿಟ್ಟಿರ್ತಾನೆ, ನನ್ನ ಸಮಯ ಯಾರಿಲ್ಲ ಅಂತ ಹೇಳಿ ಅಲ್ಲ. ತದನುಗ್ರಹ, ವೇದವ್ಯಾಸ ದೇವರ ಅನುಗ್ರಹದಿಂದ ನೀವು ಜ್ಞಾನವನ್ನು ಮಾಡ್ಕೊಂಡಿದ್ದೀರಿ. ಹೇ ಸೌಮ್ಯ ಶುಕಾಚಾರ್ಯರೇ, ನೀವು ಬಹಳ ಸೌಮ್ಯರು, ಯಾರ ಕಂಟಿಗೆ ಹೋಗಲ್ಲ. ನೀವು ಯಾರೇ ಹೊಡೆದ್ರು ಕಿರ್ಚಿದ್ರು ಮಾಡಿದ್ರು ಏನೇನೂ ಇಲ್ಲದೇನೆ ಸೌಮ್ಯವಾಗಿರ್ತಕ್ಕಂತಹ ಶುಕಾಚಾರ್ಯರೇ. ಭ್ರೂಮಿ ಸಿದ್ಧಸ್ಯ ಶಿಷ್ಯಸ್ಯ ಗುರವೋ ಗುಷ್ಯಮಪ್ಪತ. ಶಿಷ್ಯರಿಗೆ ಗುರುಗಳು ಏಕಾಂತದಲ್ಲಿ ಕರೆದು ರಹಸ್ಯವಾದ ವಿದ್ಯೆಯನ್ನೇ ಹೇಳ್ತಾರಂತೆ. ಅದಕ್ಕೆ ಟ್ಯೂಷನ್ ಅಂತ ನೋಡಿ, ಓಪನ್ ಆಗಿ ಕ್ಲಾಸಲ್ಲಿ ಹೇಳೋದು ಬೇರೆ, ಯಾರಿಗ ಅರ್ಥವಾಗಿ ಬಿಟ್ಟು ಅದನ್ನ ಹೇಳ್ಕೊಂಡು ಹೋಗ್ತಿರ್ತಾರೆ. ಆಮೇಲೆ ಪ್ರೀತಾಸ್ಪದನಾದ ಶಿಷ್ಯರನ್ನ ಕರೆದು ಹೀಗೆ ಮಾಡಬೇಕು, ಹೀಗೆ ಮಾಡಿದ್ರೆ ಇಷ್ಟು ಮಾರ್ಕ್ಸ್ ಬರ್ತದೆ ಅಂತ ಏಕಾಂತದಲ್ಲಿ ಹೇಳುವ ಹಾಗೆ
ನಮಗೆ ನೀವು ಕೂಡ ಆ ಭಗವಂತನ ಮಹಾತ್ಮೆಯನ್ನ ಏಕಾಂತದಲ್ಲಿ ತಿಳಿಸಿ. ಸಿಗ್ಧಶ್ಯ ಗುರುಗಳಿಗೆ ಶಿಷ್ಯರಿಗೆ ಹೇಗೆ ಸಂಬಂಧ ಇದೆ ಅಂದ್ರೆ ಇದನ್ನಲ್ಲ, ಎಲ್ಲೇ ಹೋದ್ರೂ ಕೂಡ ಆ ಗುರುಗಳಿಗೆ ಶಿಷ್ಯರಿಗೆ ಸಂಬಂಧ ಅಂತ ಅನ್ನೋದು ಬಹಳ ಹತ್ತಿರದ ಸಂಬಂಧ. ಯಾವ ಸಂಬಂಧವನ್ನ ಬೇಕಾದರೂ ಕಟ್ಕೋಬಹುದು, ಆದರೆ ಗುರುಗಳ ಸಂಬಂಧವನ್ನ ಮಾತ್ರ ಯಾರು ಅದನ್ನು ಕಟ್ಟು ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಭ್ರೂಯೋ ಸಿಗ್ಧಸ್ಯ ಶಿಷ್ಯಸ್ಯ, ಆ ಗುರುಗಳ ಸಂಬಂಧದಲ್ಲೂ ಹತ್ತಿರ ಇರುವ ಶಿಷ್ಯ ಬೇರೆ, ಮಧ್ಯದಲ್ಲಿರುವ ಶಿಷ್ಯ ಬೇರೆ, ಕೊನೆಯಲ್ಲಿರುವ ಶಿಷ್ಯ ಬೇರೆ. ಹತ್ತಿರ ಇದ್ದವನಿಗೆ ಗುರುಗಳ ಎಲ್ಲ ವಿಷಯಗಳು ಗೊತ್ತಿರ್ತವೆ. ಅವ್ರು ಹೇಗೆ ಪಾಠ ಹೇಳ್ತಾರೆ, ಹೇಗೆ ಅಧ್ಯಯನವನ್ನು ಮಾಡ್ತಾರೆ ಎಲ್ಲ ತಿಳ್ಕೊಂಡು ಅವನು ಕೂಡ ಅದರಂತೆ ಜ್ಞಾನ ಸಂಪಾದನೆ ಮಾಡ್ತಾನೆ. ಮಧ್ಯದವನಿಗೆ ಅಷ್ಟೇ ವಿಷಯ ಹೇಳ್ತಾರೆ, ಕೊನೆ ಕೂತಾಗ ಅಷ್ಟೇ ವಿಷಯ ಹೇಳ್ತಾನೆ. ಹಾಗೆ ಗುರುಗಳಿಗೆ ಅತ್ಯಂತ ಪ್ರೀತ್ಯಾಸ್ಪದನಾದ ಶಿಷ್ಯ ಹತ್ತಿರವಿದ್ದಾಗ ಅವನಿಗೆ ರಹಸ್ಯವಾದ ವಿದ್ಯೆಗಳನ್ನ ಗುರುಗಳು ಶಿಷ್ಯರಿಗೆ ಯಾವ ರೀತಿಯಾಗಿ ಹೇಳಿಕೊಡ್ತಾರೆಯೋ ಹಾಗೆ ನಮ್ಮ ಮೇಲೆ ನಮಗೆ ಗುರುಗಳು ನೀವು ನಮಗೆ ಅತ್ಯುತ್ತಮವಾಗಿರತಕ್ಕಂತಹ ಭಗವಂತನ ಮಹಾತ್ಮೆಯನ್ನ ರಹಸ್ಯವಾದ ವಿದ್ಯೆಯನ್ನೇ ಹೇಳಿ. ಯಾಕೆ ಮೇಲೇನ್ ಕಥೆ ಇದೆ ಅದೆಲ್ಲರ ಗೊತ್ತಿರ್ತದೆ, ನಮಗಿಂತ ಚೆನ್ನಾಗಿ ಹೇಳ್ತಿರ್ತಾರೆ ಕೆಲವರು. ಕಥೆಯನ್ನ ನಮಗಿಂತ ಚೆನ್ನಾಗಿ ಕೆಲವರು ರೋಚನೆ ಮಾಡಿ ಹೇಳೋರಿದ್ದಾರೆ, ಅದು ಉಪಯೋಗ ಇಲ್ಲ. ಒಳಗಿನದೇನು ರಹಸ್ಯವಿದೆಯಲ್ಲ ಅದು ನಮಗೆ ಅತ್ಯಂತ ಪ್ರಧಾನ. ದಯವಿಟ್ಟು ನಮಗದನ್ನ ನೀವು ಹೇಳಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಪ್ರಾರ್ಥನೆಯನ್ನ ಮಾಡ್ತಾ ಅದಕ್ಕೆ ತತ್ರಾಯುಷಾಯುಷ್ಮಾನ್ ಭವತಾ ಯದ್ವಿನಿಷ್ಠಂ, ನೀವೇನ್ ಕೇಳ್ಕೊಂಡಿದ್ದೀರಲ್ಲ ಅದರಲ್ಲಿ ಭವತಾ ಯದ್ವಿನಿಶ್ಚಿತಂ, ದ್ವೈಪಾಯನರು ಹೇಳಿದ್ದೆಲ್ಲವನ್ನೂ ಕೂಡ ನೀವು ಪೂರ್ಣವಾಗಿ ತಿಳ್ಕೊಂಡಿದ್ದೀರೋ ನಮ್ಗೆ ಗೊತ್ತಿಲ್ಲ. ಯಾಕೆ ನೀವೆಷ್ಟು ತಿಳ್ಕೊಂಡಿದ್ದೀರಿ ಅನ್ನುವ ಅಳತೆಯನ್ನ ಮಾಡುವ ಯೋಗ್ಯತೆ ನಮ್ಮ ಹತ್ರ ಇಲ್ಲ, ನಾವು ನಿಮಗಿಂತ ಚಿಕ್ಕವರು. ಆದರೆ ನಿಮ್ಮಲ್ಲಿ ಇಷ್ಟು ಪ್ರಾರ್ಥನೆ ಮಾಡ್ತೇವೆ, ಭವತಾ ಯದ್ವಿನಿಶ್ಚಿತಂ ತನ್ಮೇ ಭವತು, ನಿಮಗೇನು ಗ್ಯಾರಂಟಿ ಪಕ್ಕ ಇದೇ ಸರಿ ಅಂತ ನಿಶ್ಚಯವಾಗಿದ್ಯೋ ಅದನ್ನ ಮಾತ್ರ ಹೇಳಿ. ಯಾಕೆ ನಿಮಗೆ ಸಂದಿಗ್ಧವಾದದ್ದನ್ನು ನಮ್ಮ ಮುಂದೆ ಹೇಳಿಟ್ಬಿಟ್ರೆ ನಾವೆಲ್ಲಿ ಹೋಗಬೇಕು, ನಮಗೂ ಅದೇ ಸಂದೇಹ ಉಳಿತದೆ. ಯಾರೋ ಒಬ್ಬ ರಸ್ತೆ ಬರುವಾಗ ಅಡ್ರೆಸ್ ಕೇಳಿದ, ಮಾತು ಸಂಗತಿ ಹೇಗೆ ಹೋಗ್ಬೇಕು ಅಂತ ಉತ್ತರ ಕೊಡೋನು, ಹಿಂಗೋಗಿ ಬಲಕ್ಕೆ ಹೋಗಿ ಬಂದ್ರೆ ಬರತ್ತೆ ಇಲ್ಲ ಅಂದ್ರೆ ಇಲ್ಲ ಅಂದ್ಬಿಟ್ರೆ ಸಂದೇಹ ಆಯ್ತು. ಅವ್ನು ಬರೋನು ಹೆಂಗ್ ಬರ್ತಾನ ಪಾಪ, ಅವನು ಗೊತ್ತಿಲ್ಲ. ಯದ್ ವಿನಿಶ್ಚಿತಂ, ನಿರ್ಣಯ ಇದ್ದರೆ ಹೇಳ್ಬೇಕು, ಇಲ್ಲಾಂದ್ರೆ ಅಂತ ತಂಟೆಗೆ ಹೋಗ್ಬೇಡ್ರಿ. ಯಾಕೆ ನಿರ್ಣಯವನ್ನ ಮಾಡಿಕೊಡತಕ್ಕಂತಹ ಸಾಮರ್ಥ್ಯ ನನ್ನ ಹತ್ರ ಸರ್ವಥಾ ಇಲ್ಲ. ಅಲ್ಲ, ಹೇಳುವಾಗಲೂ ಯಾವುದನ್ನ ಹೇಳಬೇಕು ಅಂತಂದರೆ ಪುಂಸಾಂ ಏಕಾಂತತ ಶ್ರೇಯ ತನ್ನ ಶಂಸಿತು ಮರಹತಿ. ಇದು ಭಾಗವತದ ಮೊದಲನೇ ಪ್ರಶ್ನೆ. ಏನು? ಯಾವುದು ನಮಗೆ ಶ್ರೇಯಸ್ಸೋ ಅದನ್ನು ನಮಗೆ ನೀವು ಹೇಳಿ. ಹಾಗಾದ್ರೆ ಉಪದೇಶಕೊಳ್ಳೋರು ಅಶ್ರೇಯಸ್ಸು ಹೇಳ್ತಿರ್ತಾರೇನೋ ಅಂತಂದ್ರೆ ಅಲ್ಲ, ಅವ್ರು ಹೇಳುವಾಗ ಎಲ್ಲಾ ಕಥೆಗಳ ನಿಧಾನಕ್ಕೆ ಕೇಳಿ ಪ್ರಧಾನವಾದ ವಿಷಯ ಹೇಳೋಷ್ಟಕ್ಕೆ ನಮ್ಮ ಜೀವನ ಮುಗಿದೋಗ್ಬಿಡ್ತದೆ. ಅದಕ್ಕೆ ಮೊದಲಿಗೆ ಹೇಳ್ಬಿಡ್ರಿ ಯಶ್ರೇಯ. ಗುರುಗಳ ಹತ್ರ ಹೋಗಿ ಶಿಷ್ಯ ಕೇಳಿದ ತಕ್ಷಣ ಏನ್ ಮಾಡ್ಬೇಕು ನೋಡ, ಮೊದಲಿಗೆ ದೇವ್ರ ಪೂಜೆ ಮಾಡಿ ಸ್ನಾನ ಸಂಧಾನ ಮಾಡ, ಆಮೇಲೆ ಮುಂಚಿದ್ದು ಅನ್ಬೇಕು. ಅವ್ನಿಗೆ ಅದನ್ನು ಬಿಟ್ಬಿಟ್ಟು ನೋಡಪ್ಪ ನೀನು ಮೊದಲು ಅದು ಮಾಡು ಆಮೇಲೆ ಇದು ಮಾಡು ಅಂತ ಎಲ್ಲ ಏನೇನೋ ಹೇಳಿ ಕೊನೆಗೆ ನೀನು ಸ್ನಾನ ಸಂಧಾನ ದೇವ್ರ ಪೂಜೆ ಮಾಡೋದ್ರೆ ಅವ್ನ ವಯಸ್ಸೇ ಮುಗಿದೋಗಿರ್ತದೆ. ಅದಕ್ಕೆ ಯಶ್ರೇಯ. ಒಳ್ಳೆಯದು ಪ್ರಶ್ನೆ ಯಾಕೆ ಬಂತಲ್ಲಿ? ಕೂತಿರದೆ ಭಗವಂತನ ಉಪಾಸನೆ ಮಾಡಿ ಕೂತಿದ್ದಾರೆ. ಸತ್ರಂ ಸ್ವರ್ಗಾಯ ಲೋಕಾಯ, ಸಾವಿರಾರು ವರ್ಷ ಭಗವಂತನ ಪ್ರೀತಿಗೋಸ್ಕರವಾಗಿ ಸಂಪಾದನೆ ಮಾಡಿ ಕೂತಿದ್ದಾರೆ. ಬಂದಿರೋರು ಸ್ವತಾಚಾರ್ಯರಿದ್ದಾರೆ, ಕೇಳ್ತಿರೋರು ಶೌನಕಾರಿಗಳಿದ್ದಾರೆ. ಯಶ್ರೇಯ ಅಂತಿದ್ದಾರಲ್ಲ, ಹಾಗಾದ್ರೆ ಶೌನಕಾದಿ ಋಷಿಗಳಿಗೆ ಇನ್ನು ಯಾವುದು ಒಳ್ಳೆಯದು ಕೆಟ್ಟದ್ದೇ ಗೊತ್ತಿಲ್ಲ. ಇಷ್ಟು ತನಕ ಸ್ವರ್ಗ ಶಬ್ದಕ್ಕೆ ಅವರೆಲ್ಲ ಅಪರೋಕ್ಷ ಜ್ಞಾನಗಳು ಅದು ಇದು ಅಂತಂದ್ರಿ, ಇದ್ದಕ್ಕಿದ್ದಂಗೆ ನೀವೇ ಒಮ್ಮೆ ಅವ್ರನ್ನ ದಡ್ರು ಮಾಡ್ತಾ ಇದ್ದೀರಲ್ಲ ಅಂತ ಏನಾದ್ರು ಪ್ರಶ್ನೆ ಬಂದ್ರೆ ಅದಕ್ಕೆ ಟಿಪ್ಪಣಿ ಆಚಾರ್ಯ ಉತ್ತರ ಕೊಡ್ತಾರೆ. ಯಶ್ರೇಯ ಅಂದ್ರೆ ಶ್ರೇಯಸ್ ಶಬ್ದಕ್ಕೆ ಮೋಕ್ಷ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ. ಶ್ರೇಯಸ್ ಅಂದ್ರೇನೆ ಮೋಕ್ಷ. ಅಂದರೆ ನಮಗೆ ಮೋಕ್ಷಕ್ಕೆ ಬೇಕಾದ ತತ್ವಜ್ಞಾನವೇನಿದೆಯೋ
ಗೋಪ್ಯವಾದದ್ದೇನಿದೆಯೋ ಅದನ್ನು ನಮಗೆ ನೀವು ಹೇಳಿ. ಯಾಕೆ ಇಷ್ಟು ಗಡಿಬಿಡಿ ಮಾಡ್ತೀರಪ್ಪ? ಸಕಾಶ ಹೇಳ್ತೀನಿ ಅಂತಂದ್ರೆ ಆಚಾರ್ಯ ಇರೋದು 15 ದಿವಸ. ನೀವು ಒಂದೊಂದು ಶ್ಲೋಕವನ್ನು ಹೀಗೆ ಹೇಳ್ತಾ ಹೋದ್ರೆ ಬಹುಶಃ ಒಂದು ಅಧ್ಯಾಯನೂ ಆಗತ್ತೋ ಇಲ್ವೋ ಅಂತ ಪ್ರಶ್ನೆ. ಆದ್ರೆ ಉತ್ತರ ಹೇಗೆ ಕೊಡ್ತಾರೆ ಹಲವರು ಅಂತಂದ್ರೆ, ಪ್ರಾಯೇಣ ಅಲ್ಪಾಯುಷ ಮರ್ತ್ಯಾಹ, ವೇಗವಾಗಿ ಹೇಳ್ಕೊಂಡೋಗಿ ನಿರ್ಣಯವಾದದನ್ನ ಮಾತ್ರ ಹೇಳಿ. ಯಾಕೆ ಅಂತಂದ್ರೆ ಕಲಿಯುಗದೊಳಗೆ ಆಯುಷ್ಯು ಬಹಳ ಕಮ್ಮಿ. ಕೃತ ತ್ರೇತ ದ್ವಾಪರಗಳಲ್ಲಿ 80,000 1 ಲಕ್ಷ ವರ್ಷ ಬದುಕ್ತಾ ಇದ್ರು. ಅಶೀತಿ ವರ್ಷ ಸಹಸ್ರಂ. ರಾಜ ಹೇಳ್ತಾನ, ಜನಕರಾಜ ನನಗೆ 80,000 ವರ್ಷ, ನಾನು ಇವತ್ತವರೆಗೂ ದುಃಖವನ್ನೇ ನೋಡಿಲ್ಲ ಅಂತ ಹೇಳ್ದ. ಹೆಂಗಿರ್ಬೇಕು ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. 80 ವರ್ಷಕ್ಕವನು ನಮ್ಮನ್ನು ನೋಡಿದ್ರೆ ಇಮ್ಯಾಜಿನ್ ಮಾಡ್ಕೋಬಾರ್ದು. ಆಗಿನ ಕಾಲವೇ ಆಗಿತ್ತದು. ಈ ಮಾತನ್ನ ಜರಾಸಂಧ 70 ವರ್ಷದಲ್ಲಿರುವಂತ ಅರ್ಜುನನಿಗೆ ಹೇಳ್ಬಿಟ್ಟ. 70 ವರ್ಷ ನಮ್ಮಲ್ಲೇನು ಶಾಂತಿ ಮಾಡ್ಕೋತಾರೆ, ಮೊಮ್ಮಕ್ಕಳು ಬಂದಾರ ಅಂತ ಹೇಳಿ, ಇವನಿನ್ನೂ ಹುಡುಗ ಅಂತ ಹೇಳ್ಬಿಟ್ಟ ಜರಾಸಂಧ ಅರ್ಜುನನಿಗೆ. ಯಾಕೆ? ಕಾಲದ ಪ್ರಮಾಣ ಆಯುಷು ಜಾಸ್ತಿ ಇತ್ತ. 70 ವರ್ಷ ಇನ್ನೂ ಅರ್ಜುನ ಹುಡುಗ ಅಂತ. ಹಾಗಿಲ್ಲಿ ಮುಂದೆ ಕಲಿಯುಗದೊಳಗೆ ಪ್ರಾಯೇಣ ಅಲ್ಪಾಯುಷ ಮರ್ತ್ಯಾಹ, ದೀರ್ಘವಾದ ಆಯುಷಿಲ್ಲ, ಪೂರ್ಣ ಬದುಕಿರ್ತಾರಂದ್ರೆ 120. ಅದು ಎಲ್ಲರೂ ಸಿಗೋದಿಲ್ಲ. 120 ಬರ್ತಾ ಬರ್ತಾ ಕಲಿಯುಗದಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ. 120 ಇದ್ದದ್ದು 100ಕ್ಕೆ ಬಂತು, 100ಕ್ಕೆ ಬಂದದ್ದು 80ಕ್ಕೆ ಬರ್ತದೆ, 80ಕ್ಕಿದ್ದು 60ಕ್ಕೆ ಬರ್ತದೆ, 60 ಇದ್ದದ್ದು 40ಕ್ಕೆ ಬರ್ತದೆ. 25-30 ವರ್ಷ ಬದುಕ್ಬಿಟ್ರೆ ಅದೇ ಪೂರ್ಣ. ಕಲಿಯುಗದ ಆಯಸ್ಸು ಕ್ಷೀಣವಾಗ್ತಾ ಹೋಗ್ತದೆ. ಅದಕ್ಕೆ ಪ್ರಾಯೇಣ ಅಲ್ಪಾಯುಷ ಮರ್ತ್ಯಾಹ ಕಲಾವಸ್ಮಿನ್ ನಿಗೇ ಜನಾಃ. ಆಯುಷ್ ಕಮ್ಮಿ ಇದ್ರೆ ಭಾರಿ ಬುದ್ಧಿವಂತರು. ಈಗ ಹುಟ್ಟಿದ ಕೂಸಿಗೆ ಮೊಬೈಲ್ ಕೊಟ್ಬಿಟ್ರೆ ಎಲ್ಲ ಆಪರೇಟ್ ಮಾಡ್ಬಿಡುತ್ತೆ. ಭಾರಿ ಬುದ್ಧಿವಂತರು. ಯೋಚನೆ ಮಾಡ್ಬಿಡಿ, 25 ವರ್ಷದ ಒಳಗೆ 1000 ವರ್ಷ ಸಾಧನೆ ಮಾಡುವಷ್ಟು ಬುದ್ಧಿ ಇದೆ ಅಂತ ಏನಾದರೂ ಹೇಳ್ತೀವಿ ಅಂತಂದ್ರೆ ಇಲ್ಲ ಇಲ್ಲ. ಮಂದಾಹ, ಬೇಡವಾದ ವಿಷಯದಲ್ಲಿ ಬುದ್ಧಿವಂತಿಕೆ ಇದೆ, ಬೇಕಾದ ವಿಷಯದಲ್ಲಿ ಬುದ್ಧಿವಂತಿಕೆ ಇಲ್ಲ. ಯಾಕೆ? ಮಂದಾಹ ಅಗ್ಧ ಜನರು ಶತ್ರು. ಅವರಷ್ಟು ಬುದ್ಧಿವಂತರು ಅಂತ ಹೇಳ್ತಾ ಇದ್ದೀರಲ್ಲ, ಹೋಗಿ ಅವರ ಮೊಬೈಲ್ ನಂಬರ್ ಕೇಳಿ ನೋಡೋಣ, ಹೇಳ್ತಾರ. ಗೊತ್ತಿಲ್ಲ. ಮೆಮೊರಿ ಪವರ್ ಲಾಸ್ ಆಗ್ತಾ ಇದೆ. ಇನ್ಸ್ಟ್ರೂಮೆಂಟ್ಗಳನ್ನ ಬಳಸಿಕೊಳ್ಳುವ ಬುದ್ಧಿವಂತಿಕೆ ಬರ್ತಾ ಇದೆ ಹೊರತು ಮನುಷ್ಯನ ಮೆಮೊರಿ ಪವರ್ ಲಾಸ್ ಆಗ್ತಾ ಇದೆ. ಅದನ್ಯಾರು ರೆಕಗ್ನೈಸ್ ಮಾಡ್ತಾನೆ ಇಲ್ಲ. ಅದಕ್ಕೆ ಹೇಳಿದ್ರು ಮಂದಾಹ, ಬರೀ ದಡ್ಡ ಅಲ್ರಿ, ಸುಮಂದ ಮತಯ, ಹಸಿ ದಡ್ಡ. ಧಾರವಾಡ ಭಾಷೆಯೊಳಗೆ ಬೈತಾರಂಗ, ಎತ್ಕೊಂಡೋಗವನ ಯಾಕೆ ಹಸಿ ದಡ್ಡದ, ಎಮ್ಮೆ ಕೋಣ ಮೇಲೆ ಖಟ್ ಅಂತಂತ. ಸುಮಂದ ಮತಯ, ಹಸಿ ದಡ್ಡ ಅಂತ ಅರ್ಥ. ಹೋಗ್ಲಿ ಬಿಡ್ರಪ್ಪ, ದಡ್ರಿದ್ರೇನ್ರಿ? ಕೆಲವ್ರಿಗೆ ಭಾಗ್ಯ ಅದ, ಓದಿರೋದು SSLC, ಅವ್ನು ತಗೊಳ್ಳೋದು 1 ಲಕ್ಷ ಸ್ಯಾಲ್ರಿ. ಯಾಕೆ? ಭಾಗ್ಯ ಇದೆ, ಪೂರ್ವಜನ ಪುಣ್ಯ. ಹಂಗ ಭಾಗ್ಯ ಇದೆ. ನಾವೇನಾರ ಎಲ್ಲೂ ಸುಮ್ಮನೆ ಆಯ್ತು ಕೂತ್ಕೊಂಡ್ರೆ, ಶುಕಾಚಾರ್ಯ ಯಾರೋ ಬಂದು ಭಾಗವತನ ಪ್ರೇಕ್ಷಿತರಾದರೆ ಹೇಳ್ದಂಗೆ ಹೇಳ್ತಾರೆ, ಜನಕರಾಜನಿಗೆ ಶತಾನಂದರು ಬಂದು ಹೇಳ್ದಂಗೆ ಶ್ರೀನಿವಾಸ ಕಲ್ಯಾಣ ಹೇಳ್ತಾರೆ, ನಾವು ಕೂತಲೇ ಸಾಧನೆ ಆಗತ್ತೆ ಅಂತಂದ್ರೆ ಸರ್ವಥ ಇಲ್ಲ. ಅಂತಹ ಭಾಗ್ಯವಂತರು ನಾವಲ್ಲ. ನಮ್ದು ಎಷ್ಟು ದೌರ್ಭಾಗ್ಯ ಅಂದ್ರೆ, ಇವತ್ತಿನೊಳಗೆ ರೋಡೊಳಗೆ ನಮ್ಗೆ ಇವತ್ತಿನೊಳಗೆ ಒಂದು 100 ರೂಪಾಯಿ 500 ರೂಪಾಯಿ ಸಿಕ್ಕಿಲ್ಲ. ನಾವು ಪುಣ್ಯವೇ ಮಾಡಿಲ್ಲ. ಯಾರಿಗೂ ಸಿಕ್ತಿರ್ತದೆ, ನಮಗೆ ಸಿಗೋದಿಲ್ಲ. ತಾತ್ಪರ್ಯ ಭಾಗ್ಯವಂತರು ನಾವಲ್ಲ. ಅಷ್ಟೇ ಇಲ್ಲ, ಉಪದ್ರುತಾಹ, ಆಯುಷು ಇಲ್ಲ, ಭಾಗ್ಯವೂ ಇಲ್ಲ. ಅಷ್ಟೇ ಇಲ್ಲ, ಉಪದ್ರುತಾಹ. ಉಪದ್ರುತ ಅಂದ್ರೆ ಏನು ಅಂದ್ರೆ, ಯಾದವಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ, ಕುಷ್ಠ ಭಗಂಧರಾದಿ ವ್ಯಾಧಿಭಿ ಉಪದ್ರುತಾಹ. ಕುಷ್ಠರೋಗ, ಮೂಗತನ ಅಥವಾ ಕೇಳಿಸದೇ ಇರತಕ್ಕಂತಹ ದೊಡ್ಡ ದೊಡ್ಡ ರೋಗ ರುಜಿನಗಳಿಗೆ ಉಪದ್ರುತಾಹ ಅಂತ ಕರೀತಾರೆ.
ಹಾಗೆ ಕಲಿಯುಗ ಜನ ಹೇಗಿದ್ದಾರೆ, ಇವತ್ತು ನಮ್ಗೆ ಏನಾರ ರೋಗ ರುಜಿನಗಳು ಬಂತು, ತಲೆನೋವು ಬಂತು, ಹೊಟ್ಟೆ ನೋವು ಬಂತು, ಅದು ಬಂತು ಇದು ಬಂತು ಅಂತಂದಾಗಿದ್ರೆ ಯಾರು ಹೆದರ್ಕೋಬೇಕಾಗಿಲ್ಲ. ಯಾಕೆ? ಭಾಗವತ ಹೇಳಿಬಿಟ್ಟಿದೆ. ನಾವು ಕಲಿಯುಗ ಜನರೆಲ್ಲ ರೋಗದಿಂದಲೇ ಇರತಕ್ಕಂತಹವರು. ಹಾಗಾಗಿ ದೇವರು ಆರೋಗ್ಯ ಕೊಟ್ಟಾಗ, ಶಕ್ತಿ ಕೊಟ್ಟಾಗ, ಬುದ್ಧಿವಂತಿಕೆ ಕೊಟ್ಟಾಗ ಅದರ ಸಾಧನೆ ಮಾಡಿ ಮುಗಿಸ್ಕೋಬೇಕೇ ಹೊರತು ಕೌಮಾರ ಆಚರೆ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯ ದ್ರವಮರ್ಥದಂ ಅಂತ ಹೇಳಿದ ಹಾಗೆ ಪಟಪಟ ಅಂತ ಅದನ್ನು ಮಾಡಿ ಮುಗಿಸ್ಕೋಬೇಕೇ ಹೊರತು ಬೇರೆ ಕೆಲಸಗಳಲ್ಲಿ ನಾವು ಮನಸ್ಸನ್ನ ತೆಗೆದುಕೊಂಡು ಹೋಗಬಾರದು. ಅದಕ್ಕೋಸ್ಕರವಾಗಿ ಮಂದಾಹ ಸುಮಂದಮತಯ ಮಂದವಾಗಿ ಉಪದ್ರುತಾಹ. ಅಷ್ಟೇ ಇಲ್ಲ, ಭೂರಿ ಭೂರಿ ಕರ್ಮಾಣಿ, ಚಿಕ್ಕ ಚಿಕ್ಕ ಕರ್ಮ ಮಾಡೋಕ್ಕೂ ಆಗಲ್ಲ ಅಂತಾನೆ, ದೊಡ್ಡ ದೊಡ್ಡ ಕರ್ಮಗಳನ್ನು ಮಾಡೋದಂದ್ರೂ ಆಗೋದಿಲ್ಲ ಅಂತಂತಾನೆ. ಶ್ರೋತವ್ಯಾನಿ ವಿಭಾಗಶಃ, ಏನಾರು ಶ್ರವಣವನ್ನ ಮಾಡು, ಹಂಗ ಮಾಡು ಅಂತಂದ್ರೆ ಸಾಧ್ಯವೇ ಇಲ್ಲ ಅಂತಂತಾನೆ. ಅತಸ್ತಾದೋತ ಯತ್ಸಾರು ಸಮುದ್ಧೃತ್ಯ ಮನೀಷಯ, ಕೂತುಕೊಂಡು ದಿನಗಟ್ಟಲೆ ಭಾಗವತವನ್ನ ಕೇಳು, ಶಾಸ್ತ್ರ ಪಾಠವನ್ನ ಕೇಳು, ಸುಧಾ ಕೇಳು, ತತ್ವಪ್ರಕಾಶ ಕೇಳು, ನ್ಯಾಯಮೃತ ಕೇಳು ಅಂತಂದ್ರೆ ಅಯ್ಯೋ ನಮಗೆಲ್ಲ ಅವೆಲ್ಲ ಆಗಲ್ಲ ಅಪ್ಪ, ನಮ್ಮೆಲ್ಲ ಸ್ವಲ್ಪ ಕೂತ್ಕೊಳಕ್ಕಾಗಲ್ಲ. ಅದಕ್ಕೆ ಕಲಿಯುಗದ ಜನ ಹೀಗಿದ್ದಾರೆ. ಅತಃ ಆದ್ದರಿಂದ ಅತ್ರ ನೀವು ನಮಗೆ ಉಪದೇಶ ಕೊಡತಕ್ಕಂತಹ ಅದರಲ್ಲಿ ವಿಷಯದಲ್ಲಿ ಯತ್ ಸಾರಭೂತಂ, ಯಾವುದು ಸಾರ ಅವಶ್ಯವಾಗಿ ತಿಳಿದುಕೊಳ್ಳಲೇಬೇಕೋ ತದುದ್ಧೃತ್ಯ, ಅದನ್ನು ಚೆನ್ನಾಗಿ ಎತ್ತಿ ಅದನ್ನು ಮಾತ್ರ ಹೇಳಿ ಸಾಕು. ಅಷ್ಟಲ್ಲೇ ಸಮಯ ಆಗೋಗ್ತದೆ. ಅದಕ್ಕೋಸ್ಕರವಾಗಿ ನಮಗೆ ಡಿಟೇಲ್ ಆಗಿ ಬೇಡ. ಅವರು ಸಮುದ್ಧೃತ್ಯ ಸಾರಮ್ಮೆ ಇದು ಭಾಗವತ. ಈ ಭಾಗವತ ಇದು ಕೋಟಿ ಕೋಟಿ ಶ್ಲೋಕಾತ್ಮಕವಾದ ಭಾಗವತ. ರಾಮಾಯಣ ಹೇಗೆ ಶತಕೋಟಿ ವಿಸ್ತಾರವಾಗಿರ್ತಕ್ಕಂತಹ ಭಾಗವತವೋ ರಾಮಾಯಣವೋ ಹಾಗೆ ಭಾಗವತವೂ ಕೋಟಿ ಶ್ಲೋಕಾತ್ಮಕವಾದದ್ದು. ನಮ್ಮ ಪುಣ್ಯ ದೇವತೆಗಳೆಲ್ಲ ಅವೆಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಇಳಿದು ಹೋಗಿದ್ರೆ ನಾವು ಯಾರು ಭಾಗವತ ಪ್ರೋಟಿಪದಿ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಯಾಕೆ? 18,000 ಶ್ಲೋಕವೇ ಮುಗಿಯೋದಿಲ್ಲ, ಅಂದಮೇಲೆ ಕೋಟಿ ಶ್ಲೋಕವನ್ನು ಹೇಳ್ತೇವೆ ನಾವು. ಹಾಗಾಗಿ ಅಂತಹ ಅದ್ಭುತವಾದ ಈ ಸಾರವನ್ನು ಎತ್ತಿ ನಮಗೆ ಹೇಳಿ ಅಂತ ಹೇಳಿ ಎರಡನೇದು ಪ್ರಶ್ನೆ ಕೇಳ್ತಾ ಇದೆ. ಬ್ರೂಹಿ ಬದ್ಧ ಭೂತಾನ ಏನ ಆತ್ಮ ಆಶು ಪ್ರತಿ. ಸುತಾಚಾರ್ಯರೇ, ಯಾವ ಕರ್ಮವನ್ನ ಮಾಡುವುದರಿಂದ ಆತ್ಮ ಪರಮಾತ್ಮ ಆಶು ಪ್ರಸೀದತಿ, ಬಹಳ ಬೇಗ ಸಂತುಷ್ಟನಾಗಿ ಅನುಗ್ರಹ ಮಾಡ್ತಾನೆ ಹೇಳಿ. ತಿಂಗಳಾಂಗಟ್ಲೆ ಮಾಡೋದು ಹೇಳಕ್ ಹೋಗಬೇಡಿ, ನಮ್ಮ ಕೈಲಿ ಆಗಲ್ಲ. 2 ದಿವಸ 3 ದಿವಸ ಮಾಡಪ್ಪ, ನಿಂಗೆ ಫಲ ಸಿಗತ್ತೆ ಅಂತ ಹೇಳಿ ಆ 3 ದಿವಸ ನಾನು ನಮಸ್ಕಾರ ಹಾಕ್ಬಿಟ್ಟು ನಾನು ಫಲ ಸಿಕ್ಬಿಡ್ಬೇಕು. ಯಾಕೆ? ಆಶು ಪ್ರತಿದೆ. ಅಂತಹದ್ದು ಏನಾದರೂ ಇದ್ರೆ ನಮಗೆ ಹೇಳಿ. 4 ತಿಂಗಳು ಮಾಡು, 8 ತಿಂಗಳು ಮಾಡು, 1 ವರ್ಷ ಮಾಡು ಅಂದ್ರೆ ನಮ್ಮ ಕೈಯಲ್ಲಿ ಅಷ್ಟೊತ್ತು ಆಗಲ್ಲ. ಅದಕ್ಕೆ ಬ್ರೂಹಿ ಭದ್ರಾಯ ಭೂತಾನ ಏನ ಆತ್ಮಾಶು ಪ್ರಸೀದತಿ, ಯಾವುದರಿಂದ ದೇವರ ಬೇಗ ಸಂತುಷ್ಟಾಗ್ತಾನ ಅದು ನಮಗೆ ಹೇಳಿಬಿಟ್ರಿ. ಸೂತಜಾನಾಸ ಬದ್ಧಂತೆ ಭಗವಾನ್ ಸಾತ್ವತಾಂಪತಿ. ನಾವು ಹಿಂದಕ್ಕೆ ನಿಮಗೆ ಹೇಳುವ ಕೇಳಿದ್ವಿ ಏನಂತ, ಭಗವಂತ ಅದ್ಭುತವಾದ ಮಹಾತ್ಮ್ಯವುಳ್ಳವನು. ದೇವತ್ಯಾಂ ವಸುದೇವಸ್ಯ ಜಾತೋ ಯಸ್ಯ ಚಿಕೀರ್ಷಯ, ವಸುದೇವ ದೇವಕಿಯರಲ್ಲಿ ಭಗವಂತ ಅವತಾರವನ್ನು ಮಾಡಿದ್ದಾನೆ ಅಂತ ನಾವು ಕೇಳಿದ್ವಿ. ತನ್ನ ಶುಶ್ರೂಷಮಾಣಾನ ಹರ್ಯಸಂಜ್ಞಾನ ವರ್ಣಿತಂ, ಅವನ ಬಾಲಲೀಲೆಗಳು ಬಹಳ ಅದ್ಭುತ ಅಂತ ಹೇಳಿದ್ವಿ. ಅದನ್ನೆಲ್ಲ ನಮ್ಗೆ ಕೇಳಬೇಕು ಅಂತ ಅನಿಸ್ತಾ ಇದೆ, ದಯವಿಟ್ಟು ಅದನ್ನು ಹೇಳಿ ಅಂತ 3ನೇ ಪ್ರಶ್ನೆ. ಅಷ್ಟಾವತಾರ ಭೂತಾನ ಕ್ಷೇಮಾಯ ವಿಭವಾವಚ, ಜಗತ್ತಿಗೆ ಒಳ್ಳೆಯದು ಮಾಡುವುದಕ್ಕೋಸ್ಕರವಾಗಿ ಭಗವಂತ ನಾನಾ ವಿಧವಾದ ಅವತಾರನ ತಾಳಿದ ಅಂತ ಹೇಳಿದಿರಿ. ಆ ಅವತಾರಗಳನ್ನು ನಾವು ಪೂಜೆಯನ್ನು ಮಾಡೋದ್ರಿಂದ ಆಪನ ಸಂಸ್ಕೃತಿ ಗೋರು ಎನ್ನಾಮ ವಿಶ್ವಗುಣ ತತಃ ಸಾಧ್ಯೋಮಿಚ್ಛೇತ ಎಂಭಿವೇತ ಸ್ವಯಂಭುವ ಅಂತ ಭಗವಂತನ ಯಾವ ನಾಮಸ್ಮರಣೆಯನ್ನು ಮಾಡುವುದರಿಂದ ಈ ಸಂಸಾರ ಬರತಕ್ಕಂಥದ್ದು ಘೋರವಾಗಿರ್ತಕ್ಕಂಥ ಸಂಸಾರವಿದೆಯೋ ಅದರಲ್ಲಿ ನರಳುವುದನ್ನು ಬಿಟ್ಟು ಉತ್ತಮವಾದ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಯಾರು ಮೋಕ್ಷಕ್ಕೆ ಹೋಗ್ತಾರೆಯೋ ಅಂತಹ ಭಗವಂತನ ನಾಮಸ್ಮರಣೆ ನಮಗೆ ಮಾಡಿಸಿ. ಯತ್ಪಾದ ಸಂಶಯ ಶ್ರೂತ ಮುನಯ ಪಶ್ಯಮಾನಃ ಸದ್ಯ ಪುನಂತು ಪೃಷ್ಠಾಃ ತೋಧ್ವನಿ ಯುವಾನುಸೇವೆಯ. ಇದು ಮಹತ್ವದ ಮಾತನ್ನು ಹೇಳ್ತಾರೆ. ಸದ್ಯ ಪುನಂತು ಗಂಗಾ ನದಿಯಲ್ಲಿ ಸ್ನಾನವನ್ನ
ತಿಂಗಳುಗಟ್ಟಲೆ ಮಾಡಿದರೆ ಗಂಗಾದಿ 1 ತಿಂಗಳು ಸ್ನಾನ ಮಾಡಿದ ಪುಣ್ಯದಿಂದ ನಮ್ಮ ಮೇಲಿನ ಒಂದಿಷ್ಟು ಕೊಳೆಯನ್ನು ಕೂಡ ತೆಗೆದು ಒಂದಿಷ್ಟು ಪಾಪವನ್ನು ಪರಿಹಾರ ಮಾಡ್ತಾರೆ. ಎಷ್ಟು ದಿವಸ ಸ್ನಾನ ಮಾಡಬೇಕಾಗಿತ್ತು? 1 ತಿಂಗಳು ಸ್ನಾನ ಮಾಡಬೇಕು. ಆದರೆ ಸದ್ಯಪ್ಪನಂತೂ ತಕ್ಷಣದಲ್ಲೇ ಪಾಪವನ್ನು ಪರಿಹಾರ ಮಾಡ್ತಾರಂತ. ನೋಡಿ, ಇಂತಹ ಔಷಧಿ ನಮಗೆ ಬೇಕು. ಯಾರವರು ಅಂತಂದ್ರೆ ಜ್ಞಾನಿಗಳು, ಮುನಯ. ಯಾರು ಜ್ಞಾನಿಗಳು, ಪಂಡಿತರು, ಬ್ರಾಹ್ಮಣರು, ಯತಿಗಳಿದ್ದಾರೆಯೋ ಅವರ ಪಾದಕ್ಕೆ ಹೋಗಿ ಚೆನ್ನಾಗಿ ನಮಸ್ಕಾರವನ್ನು ಮಾಡಿಬಿಟ್ರೆ ತಕ್ಷಣದಲ್ಲಿ ಪಾಪವನ್ನು ಪರಿಹಾರವನ್ನು ಮಾಡ್ತಾರಂತೆ. ಗಂಗಾ ನದಿಯಾದಿಗಳಲ್ಲಿ ಬಹಳ ದೀರ್ಘವಾಗಿ ಮಾಡಿದ ಸ್ನಾನಾದಿಗಳ ಪುಣ್ಯದಿಂದ ನಿಧಾನವಾಗಿ ಪಾಪ ಹೋಗುತ್ತೆ. ಆದರೆ ಜ್ಞಾನಿಗಳಿಗೆ ನಮಸ್ಕಾರವನ್ನ ಮಾಡಿದ, ಜ್ಞಾನಿಗಳನ್ನ ಸೇವೆ ಮಾಡಿದ ಪುಣ್ಯದಿಂದ ತಕ್ಷಣದಲ್ಲೇ ಎಲ್ಲ ಪಾಪಗಳು ಕೂಡ ಪರಿಹಾರವಾಗತ್ತೆ. ಬ್ರೂಹಿನ ಶ್ರದ್ಧಾನಾನ ಲೀಲೆಯಾದ ತಕ್ಕಲಾ. ಅಂತಹ ಭಗವಂತನ ನಾಮಸ್ಮರಣೆಯನ್ನ ಶ್ರದ್ಧೆಯಿಂದ ಮಾಡಿದವರಿಗೆ ಏನು ಸಿಗುತ್ತು ಅನ್ನತಕ್ಕಂಥದ್ದು 4ನೇ. ಬ್ರೂಹಿನ ಶ್ರದ್ಧಾನ ಲೀಲೆಯ. ಭಗವಂತ ತನ್ನ ಲೀಲೆಯಿಂದ ಅನಾಯಾಸವಾಗಿ ಎಲ್ಲ ಜಗತ್ತಿನ ವ್ಯಾಪಾರಗಳನ್ನ ಭಗವಂತ ಮಾಡ್ತಾನಂತೆ. ಅದನ್ನು ತೋರಿಸಿಕೊಡಿ. ಅತಕ್ಕಾಯ ಹರೇ ಭೀಮ ಅವತಾರ ಕಥಾ ಶುಭ. 5ನೇ ಪ್ರಶ್ನೆ ಕೇಳ್ತಾರೆ. ಭಗವಂತ ಹರೇಹೇ ಅವತಾರ ಕಥಾ, ಭಗವಂತನ ಅವತಾರವಿದಿಲ್ಲ. ಮತ್ತು ಪೂರ್ವ ವರಾಹ ನಾರಸಿಂಹಾದಿಗಳು ಇವೆಲ್ಲವನ್ನೂ ಕೂಡ ನಮ್ಮ ಸಲುವಾಗಿಯೇ ಅವತಾರವನ್ನು ಮಾಡಿದ್ದಾನೆ. ನಮ್ಮಂತಹ ಜೀವರಾಶಿಗಳನ್ನ ಅನುಗ್ರಹ ಮಾಡುವುದಕ್ಕೆ ಭಗವಂತ ಅವತಾರವನ್ನು ಮಾಡಿದ್ದಾನೆ ಅಂತ ಕೇಳಿದ್ದೇವೆ. ದಯವಿಟ್ಟು ಆ ಅವತಾರ ಕಥೆಗಳನ್ನ ನಮಗೆ ನೀವು ತಿಳಿಸಿಕೊಡಿ. ಕೃತವಾನ್ ಕೆಲ ವೀರ್ಯಾಣಿ ಸಹ ರಾಮೇನ ಕೇಶವ ಅತಿಮರ್ಚಾನಿ ಭಗವಾನ್ ಪೂರ ಕಪಟ ಮಾನುಷಃ. ರಾಮ ಕೃಷ್ಣ ಇವರಿಬ್ಬರು ಕೂಡ ಸಾಕ್ಷಾತ್ ಭಗವಂತನಾಗಿದ್ದರೂ ಕೂಡ, ಅಥವಾ ಬಲರಾಮ ಕೃಷ್ಣ ಇವರಾದರೂ ಕೂಡ ಸಾಕ್ಷಾತ್ ಭಗವಂತನಾಗಿದ್ದರೂ ಕೂಡ ಈ ನಮ್ಮ ಮನುಷ್ಯ ಅತಿಮರ್ತ್ಯನಿ ಈ ಭೂಲೋಕದಲ್ಲಿ ಅವತಾರವನ್ನ ಮಾಡಿ ಗೂಢ ಗೌಪ್ಯವಾಗಿ ತಾನು ಸಂಚಾರವನ್ನ ಮಾಡ್ತಾ 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 ತಾನು ದೇವರು ಅಂತ ಎಲ್ಲರಿಗೂ ತೋರಿಸ್ಕೊಡ್ಲಿಲ್ಲ. ಕೇವಲ ಬೆರಳು ಎಣಿಕೆಯಷ್ಟು ಜನರಿಗೆ ಮಾತ್ರ ತೋರಿಸ್ಕೊಟ್ಟ. ಯಾಕೆ ಹಾಗೆ ಮಾಡಿದ? ಕಪಟಮಾನುಷಃ, ಮನುಷ್ಯರಂತೆ ನಟನೆಯನ್ನು ಮಾಡಿಬಿಟ್ಟ ಭಗವಂತ. ಯಾಕೆ ಹಾಗೆ ಮಾಡಿದ? ಕಲಿಮಾಗತ್ಯ ಮಗ್ನಾಯ ಕ್ಷೇತ್ರೇಸ್ಮಿನ್ ವೈಷ್ಣವೇ ವಯಂ ಆಸೀನ ದೀರ್ಘಸತ್ರೇಣ ಕಥಯಾಂ ತಕ್ಷಣಾ ಹರೇಹೇ. ಕಲಿಯುಗ ಪ್ರವರ್ತಮಾನವಾಗ್ತಾ ಇದೆ, ಕಲಿಯುಗ ಬಂದುಬಿಡ್ತದೆ, ಇನ್ನು ನಮಗೆ ಸಾಧನೆ ಮಾಡ್ಕೊಳಕ್ ಆಗೋದಿಲ್ಲ ಅಂತನೋ ಸಲುವಾಗಿ ಆ ಭಗವಂತನ ಜ್ಞಾನವನ್ನು ಮಾಡಿಕೊಳ್ಳೋ ಸಲುವಾಗಿ ನಾವು ದೀರ್ಘವಾದ ಜ್ಞಾನಸತ್ರ ಕಾರ್ಯಕ್ರಮ ಇಟ್ಟುಕೊಂಡು ಕೂತಿದ್ದೇವೆ. ನೀವು ಅವಶ್ಯವಾಗಿ ಈ 1000 ವರ್ಷಗಳು ಕೂಡ ನಮಗೆ ನೀವು ತತ್ವಜ್ಞಾನವನ್ನು ಉಪದೇಶವನ್ನು ಕೊಡಿ. ತ್ವಮ್ನ ಸಂದರ್ಶಿತೋ ಧಾತ್ರ ದುಸ್ತರಂ ನಿಶ್ಚಿತೀರ್ಷಿತಂ. ನಿಮ್ಮಂಥವರನ್ನ ನೋಡೋದರಿಂದಲೇನೆ, ಭಗವಂತರ ಸ್ಮರಣೆಯನ್ನು ಮಾಡೋದ್ರಿಂದಲೇನೆ, ಜ್ಞಾನಿಗಳನ್ನ ನೋಡೋದ್ರಿಂದಲೇನೆ, ಪುಣ್ಯವಂತರ ನೋಡೋದ್ರಿಂದಲೇನೆ ಎಲ್ಲ ಸಂಸಾರದ ಸಮಸ್ಯೆಗಳು ಪರಿಹಾರವಾಗ್ತದಂತೆ. ಕಲಿಂ ಸತ್ವಹಂ ಸಂಸಂ ಕರ್ಣಧಾರ ಇವಾನವಂ. ಈ ಸಂಸಾರವೆಂಬ ದೊಡ್ಡದಾದ ಸಮುದ್ರವನ್ನ ದಾಟಿಸುವುದಕ್ಕೆ ದೇವರು ಕರ್ಣಧಾರ. ಕರ್ಣಧಾರ ಅಂದ್ರೆ ನಾವಿಕ. ದೇವರು ಹಡಗನ್ನ ತಂದು ನಮ್ಮನ್ನು ಹಡಗನಲ್ಲಿ ಕೂಡಿಸಿಕೊಂಡು ತಾನೇ ಆ ಹೊಟ್ಟನ್ನು ಹಾಕಿಕೊಂಡು ಅವನು ಪ್ರಯಾಣವನ್ನು ಮಾಡ್ತಾನಂತೆ, ಸಮುದ್ರವನ್ನು ದಾಟಿಸ್ತಾನಂತೆ. ಅದಕ್ಕೆ ನೋಡಿ, ಈ ಶ್ಲೋಕವೇ ದಾಸರಿಗೆ ಸ್ಫೂರ್ತಿಯಾಗಿ. ಕರ್ಣಧಾರ ಅಂಬಿಗ ನಾನಿನ್ನ ನಂಬಿದೆ. ಭಾಗವತದ ಈ ಶ್ಲೋಕ ಅವರಿಗೆ ಹಾಗೆ ಕಾಣಿಸಿದೆ. ಹಾಗೆ ವ್ಯಾಖ್ಯಾನವನ್ನು ಮಾಡಿಬಿಟ್ಟು, ದೇವರೇ ನಮ್ಮನ್ನೆಲ್ಲ ನೀನು ಆ ನವವಿಧವಾದ ಭಕ್ತಿಗಳೆಂಬ ಅನುಗ್ರಹವಾದ ಆ ಒಂದು ಅನುಗ್ರಹವನ್ನ ಮಾಡಿ ದೋಣಿಯಲ್ಲಿ ಕೂಡಿಸಿಕೊಂಡು ನೀನು ಹೊಟ್ಟನ್ನು ಹಾಕೊಂಡು ಹೋಗು. ನೀನು ಹಾಕೊಂಡು ಹೋಗ್ಬಿಟ್ಟು ಅಂತಂದ್ರೆ ಮುಳುಗೋಗ್ತೀವಿ ಅನ್ನೋ ಭಯವೇ ಇಲ್ಲ. ಬೇರೆ ಯಾರಾದ್ರೂ ಹೊಟ್ಟೆ ಹಾಕ್ತಾ ಹೋಗಿದ್ರೆ ಅಯ್ಯೋ ಅವ್ನು ಬಿಟ್ರೆ ಗತಿ ಏನು ಅಂತ ಭಯವಿರ್ತದೆ ನಮಗೆ ಒಳಗೆ ಕೂತಿದ್ರೆ. ಯಾಕೆ ಅದೆಲ್ಲ ಮಧ್ಯ ಹೋಗ್ತಾ ಹೋಗ್ತಾ ಗೋವಿಂದ ದೇವರೇ ಅಂತ ಅಂದ್ಬಿಡ್ತೀವಿ ನಾವು. ನೀನೇ ಒಂದು ಕರ್ಕೊಂಡು ಹೋಗೋ ಕಾಲಕ್ಕೆ ನಮಗೆ ಯಾವ ಭಯವೂ ಇಲ್ಲ. ಕರ್ಣಧಾರ ಇವಾರ್ಣವಂ. ಬೃಹಿ. ಆಮೇಲೆ 6ನೇ ಪ್ರಶ್ನೆ ಕೇಳ್ತಾರೆ. ಬೃಹಿ ಯೋಗೇಶ್ವರೇ ಕೃಷ್ಣೆ ಬ್ರಹ್ಮಣೇ ಧರ್ಮ ಕರ್ಮಣಿ ಸಾಂ ಕಾಷ್ಟ ಮಧುನೋಪೇತಂ ಧರ್ಮ ಕಂ ಶರಣಂ ಗತಃ. ಕೃಷ್ಣ ನೀನಿರೋವರೆಗೂ ಕೂಡ ಧರ್ಮ ಚೆನ್ನಾಗಿ, ಕೃಷ್ಣ ಧರ್ಮವನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾ ಇದ್ದ. ಯಾರೇ ಧರ್ಮ ಮಾಡೋದು ತಿಳಿಸಿ ಹೇಳ್ತಾ ಧರ್ಮವನ್ನು ಮಾಡುತ್ತಿದ್ದ. ತಾನೂ ಧರ್ಮವನ್ನು ಮಾಡಿ ತೋರಿಸ್ಕೊಟ್ಟ.
ಆದರೆ ಸುತಾಚಾರ್ಯರೇ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ತೆರಳಿಯಾದ ಮೇಲೆ ಆ ಧರ್ಮ ಯಾರನ್ನ ಶರಣು ಹೊಕ್ಕಿತು ಅಂತ 6ನೇ ಪ್ರಶ್ನೆ ಕೇಳಿದಾಗ, ಇದು ಶ್ರೀಮದ್ಭಾಗವತೆ ಪ್ರಥಮ ಸ್ಕಂದೆ ಪ್ರಥಮೋಧ್ಯಾಯ ಇದು ಸಂಪೃಷ್ಟೋ ವಿಪ್ರಾಣಾಂಬ್ರೋ ಮಹರ್ಷಿಣಿ ಪ್ರತಿಪೂಜಪದಸ್ತೇಷಾಂ ಪ್ರವಕ್ತಂ ಉಪಚಕ್ರಮೇ. ಹೀಗೆ ಶೌನಕಾದಿಗಳು 6 ಪ್ರಶ್ನೆಯನ್ನು ಮಾಡಿದಾಗ 6 ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೋಸ್ಕರವಾಗಿ ಅದೇ ಸಮಗ್ರ ಭಾಗವತ. ಮೊದಲಿಗೆ ಒಂದೊಂದು ಸಿಂಪಲ್ ಆಗಿ ಚಿಕ್ಕದಾಗಿ ಉತ್ತರ ಕೊಟ್ಬಿಡ್ತಾರೆ, ಆಮೇಲೆ ಅದನ್ನೇ ವಿಸ್ತಾರವನ್ನ ಮಾಡಿ ಉತ್ತರವನ್ನ ಕೊಡ್ತಾರೆ. ಆ ಪ್ರಶ್ನೆಯನ್ನ ಪ್ರಶಂಸೆ ಮಾಡ್ತಾರೆ ಮೊದಲಿಗೆ ಸೂತಾಚಾರ್ಯರು. ಏನಂತ? ಇದು ಸಂಪೃಷ್ಟೋ ವಿಪ್ರಾಣಂಬ್ರೋ ಮಹರ್ಷಿ. ಪ್ರಶ್ನೆ ಅಂದ್ರೆ ಹೀರಬೇಕು ಅಂತ ನಾವು ಕೇಳೋ ಪ್ರಶ್ನೆ ಹೇಗಿರತ್ತೆ ನೋಡಿ. ಒಂದು ದಿವಸವಾದರೂ ಯಾರು ನಮ್ಗೆ ಎದುರು ಸಿಕ್ಕಾಗ ಸ್ನಾನ ಆಯ್ತಾ, ಪೂಜೆ ಆಯ್ತಾ, ಸಂಧ್ಯಾವಂದನೆ ಆಯ್ತಾ, ದೇವ್ರ ಪೂಜೆ ಮಾಡಿದ್ರ, ಇವತ್ತೇನು ಅನುಸಂಧಾನ ಹೆಚ್ಚಿಗೆ ಆಯ್ತಾ, ಹೇಗಿದ್ದೀರಾ, ಎಲ್ಲಿ ಪಾಠಕ್ಕೆ ಹೋಗಿದ್ರಿ, ಎಲ್ಲಿ ಪ್ರವಚನಕ್ಕೆ ಹೋಗಿದ್ರಿ, ಏನಾರ ಹೊಸ ವಿಷಯ ಹೇಳಿದ್ರ, ನಾವಿವ್ಯಾವೋ ಪ್ರಶ್ನೆಗೆ ಇಟ್ಕೊಂಡೇ ಇಲ್ಲ. ನಾವು ಕೇಳೋ ಪ್ರಶ್ನೆ ಅಂದ್ರೆ ಒಂದೇ, ಊಟ ಆಯ್ತಾ, ನಿಮ್ಮ ಮಗ ಎಲ್ಲಿ ಕೆಲಸ ಮಾಡ್ತಾನೆ, ಏನ್ ಸ್ಯಾಲ್ರಿ. ಬಿಡೋದಿಲ್ಲ, ಸ್ಯಾಲ್ರಿ ಹೇಳೋವರೆಗೂ ಬಿಡೋದಿಲ್ಲ ಅವರು. ಯಾಕೆ? ಅವರು ಶ್ರೀಮಂತರು, ಅವರು ಶ್ರೀಮಂತರಾದದ್ದರಿಂದ ಅವ್ರಿಗೆ ಇಷ್ಟೆಲ್ಲ ಹಣ ಇದೆ ಅನ್ನತಕ್ಕಂತಹ ಒಂದು ಭಾವನೆಯನ್ನು ನಾವು ಮುಳುಗೋದಕ್ಕೋಸ್ಕರವಾಗಿ ನಾವೇನ್ ಮಾಡ್ತಾ ಇದ್ದೇವೆ, ಊಟ ಆಯ್ತಾ, ನಿಮ್ಮ ಮಗನ ಮಗಳು ಅವಳೇನು ಓದ್ತಾಳೆ, ಎಲ್ಲಿ ಕೆಲಸ, ಏನ್ ಸ್ಯಾಲ್ರಿ, ಇಷ್ಟು ಬಿಟ್ಬಿಟ್ರೆ ನಾವು ಇನ್ನೊಂದು ಪ್ರಶ್ನೆ ಕೇಳೋದೇ ಇಲ್ಲ. ಆದರೆ ಶಾಸ್ತ್ರ ಹೇಳ್ತದೆ ಪರಿಪ್ರಶ್ನೇನ ಸೇವೆಯ, ಭಗವಂತನನ್ನ ಕುರಿತು ಪ್ರಶ್ನೆಗಳನ್ನ ಮಾಡಿದರೆ ಏನೋ ಸಂತೋಷ. ಎಲ್ಲರೂ ಎಷ್ಟು ಚೆನ್ನಾಗಿರುತ್ತೆ ಕೇಳಬೇಕು. ಜ್ಞಾನಿಗಳು, ಪಂಡಿತರು, ತಿಳಿದವರು ಬೇಡ ನಮಗೊತ್ತ ವಿಷಯ ಇನ್ನೊಬ್ಬರಿಗೆ ಹೇಳ್ಕೊಳ್ಳಿಕ್ಕೆ ಹೋದಾಗ ಅವರು ಗೊತ್ತಿರೋ ವಿಷಯ ನಮಗ್ ಸಿಗುತ್ತದೆ. ಅದಕ್ಕೆ ಮಾತಾಡೋದು ಶಬ್ದ ಕರ್ತವ್ಯವೇನು ಅಂತಂದರೆ ಭಗವಂತನ ವಿಷಯವೇ ಮಾತಾಡೋದು. ಬೆಳೀತದೆ ಜ್ಞಾನ. ಅದರಿಂದ ಒಣ ಹರಟೆಗಳಿಂದ ಏನು ಪುಣ್ಯ ಇಲ್ಲ, ಕಿಂಚಿತ್ತು ಕವಡೆ ಕಾಸು ಪುಣ್ಯ ಇಲ್ಲ. ಅದಕ್ಕೆ ಮೌನ ಮಾಡಿ ಅಂದ್ರೆ ಅರ್ಥ ಏನು? ಗೀತಾವಾಕ್ಯದ ವ್ಯಾಖ್ಯಾನ ಮಾಡ್ತಾರೆ ಶ್ರೀಮದಾಚಾರ್ಯರು. ಮೌನ ಶಬ್ದಕ್ಕೆ ಮನನಶೀಲತ್ವ. ನೀವು ಮೌನ ಮಾಡಿ ಶಬ್ದ ಕರ್ತವ್ಯನು ಸುಮ್ಮನೆ ಕೂತಾಗ ಏನೇನು ವಿಷಯಗಳು ನಾವು ಹಿಂದೆ ಕೇಳಿದ್ವೋ ಮಾಡಿದ್ವೋ ಅವನ್ನೆಲ್ಲವನ್ನು ಕೂಡ ಚಿಂತನೆ ಮಾಡಿ ರಿವಿಷನ್ ಮಾಡಿ ಅದಕ್ಕೆ ಮೌನ ಹೇಳ್ಯಾರ. ಮಾತನಾಡಿದರೆ ಹರಟೆ ಹೊಡಿತೀವಿ, ಬೇಡದ ವಿಷಯ, ಅದಕ್ಕೆ ಮೌನವಾಗಿರಿ ಅಂತೇನು. ಹಿಂದಿನ ಅಲ್ಲಿ ಯಾರೋ ಅಂತವ್ರು ಸಿಗದೇ ಇದ್ದಾಗ ಹಿಂದೆ ತಿಳಿದುಕೊಂಡದ್ದನ್ನೇ ರಿವಿಷನ್ ಮಾಡಿ ಅದನ್ನೇ ಅವರ ತರಗತ ಉಪದೇಶ ಹಾಕೋದು. ಅದಕ್ಕೆ ಮೌನ ಶಬ್ದ ಕೇಳಿದ್ದಾರೆ ಅಂತದನ್ನ. ಇತಿ ಸಂಪೃಷ್ಟೋ ವಿಪ್ರಾಣಾಂ ರೋಮಹರ್ಷಿಣಿ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಪ್ಪ, ಭಗವತ್ ವಿಷಯಗಳಾದ ಪ್ರಶ್ನೆಯನ್ನ ಕೇಳಿದ್ದೀರಲ್ಲ, ಬಹಳ ಸಂತೋಷ. ಆ ಪ್ರಶ್ನೆಯನ್ನ ಪ್ರಶಂಸೆಯನ್ನ ಮಾಡಿ, ಆ ಪ್ರಶ್ನೆಯನ್ನ ಪ್ರಶಂಸನೆಯನ್ನ ಮಾಡಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಉತ್ತರ ಕೊಡಬೇಕಾದ್ರೆ ಸೂತಾಚಾರ್ಯರು ನನಗೆಲ್ಲ ಗೊತ್ತು ಅಂತ ಉತ್ತರ ಕೊಡಬಹುದಾಗಿತ್ತು, ಆದರೆ ಆ ಕೆಲಸವನ್ನ ಮಾಡಲಿಲ್ಲ. ಹಲೋ 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 ಸೂತಾಚಾರ್ಯರು ನಂಗೆಲ್ಲ ಗೊತ್ತು, ಉತ್ತರ ಕೊಡ್ತೀನಿ. ಕೆಲವು ಹಂಗಿರ್ತದೆ, ಯಾರೇನೇ ಪ್ರಶ್ನೆ ಕೇಳಿ ನಾವು ಉತ್ತರ ಕೊಡ್ತೀನಿ. ಆ ಅಹಂಕಾರ ಬೇಡ ಅಂತ ಹೇಳ್ತಾರೆ ಶುಕಾಚಾರ್ಯ. ಸುತಾಚಾರ್ಯ ತಿಳಿಸಿಕೊಡ್ತಾರೆ, ಆ ವಿಧವಾದ ನನಗೆಲ್ಲ ಗೊತ್ತು ಅನ್ನುವವನೇ ಮೊದಲಿಗೆ ಜ್ಞಾನಿಯಲ್ಲ. ಯಾಕೆ? ಇನ್ನೂ ಲಕ್ಷ್ಮೀ ಬ್ರಹ್ಮಾದಿ ಸಮಸ್ತ ದೇವತೆಗಳೇ ಭಗವಂತನನ್ನ ಚೆನ್ನಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ ಅಂತಂದ ಮೇಲೆ ಸಾಮಾನ್ಯ ಮನುಷ್ಯರು ನಾವೆಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ತೇವೆ ಅಂತ ಅನ್ನೋದು ದೊರತೋಪಾಸ್ತ. ಅದಕ್ಕೇನ್ ಮಾಡಿದ್ರು ಅವರು ಅಂತಂದ್ರೆ ವಿನಯದಿಂದ ತಮ್ಮ ಗುರುಗಳಿಗೆ ಮೊದಲಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಯಂ ಪ್ರೌರಜಂತಮನುಪೇತ ಮುಪೇತ ಕೃತ್ಯಂ ದ್ವೈಪಾಯನು ವಿರಹ ಕಾತರ ಆಜುವಾಹ ಪುತ್ರೇತಿ ತನ್ಮಯತಯಾಸ್ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಅಂತ. ಇದಕ್ಕೆ ಶ್ರೀಮದಾಚಾರ್ಯ ತಾತ್ಪರ್ಯ ಟಿಪ್ಪಣಿಗಳು ಬಹಳ ಅದ್ಭುತವಾಗಿ ಇದೆ. ಸಾಧ್ಯವಾದಕ್ಕೆ ಹೇಳೋದಕ್ಕೆ ಪ್ರಯತ್ನವನ್ನು ಪಡೋಣ. ಎಂ ಯಾವ ಶುಕಾಚಾರ್ಯರನ್ನು, ಎಂತಹ ಶುಕಾಚಾರ್ಯರು?
ಪ್ರೌರಜಂತಂ, ಸನ್ಯಾಸವನ್ನ ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿ ಹೋಗ್ತಾ ಇರತಕ್ಕಂತಹ ಎಂತಹವರವರು ಅನುಪೇತ ಕೃತ್ಯಂ. ಉಪೇತ ಅಂದ್ರೆ ಉಪನೀತನಾದವನು, ಅನುಪೇತ ಅಂತಂದ್ರೆ ಉಪನಯನವಾಗದೇ ಇರುವವನು ಅಂತ. ಅಲಾಚಾರ್ಯ, ಸನ್ಯಾಸಾಶ್ರಮ ತಗೋಬೇಕಾದ್ರೂ ಉಪನಯನವಾಗದೆ ಹೇಗೆ ತಗೊಳ್ಳಿ ಬರ್ತದೆ? ಯಾಕೆಂದ್ರೆ ಶ್ಲೋಕ ಪ್ರಮಾಣ ಉಂಟು. ಸನ್ಯಾಸಾಶ್ರಮ ಯಾಕೆ ತಗೋಬೇಕು ಅಂತಂದ್ರೆ ಬ್ರಹ್ಮಚಾರಿ ಗೃಹಸ್ಥೋವ ವಾನಪ್ರಸ್ಥೋ ತಥೈವ ಚ. ಒಂದ ಬ್ರಹ್ಮಚಾರಿ, ಬ್ರಹ್ಮಚಾರಿ ಶಬ್ದ ಕರ್ತವ್ಯೇನು? ಮನೆ ಯಾರೊಬ್ರು ಕೇಳೋದು, ಬ್ರಹ್ಮಚಾರಿಯಾಗಿರುವಂತಹ ವ್ಯಕ್ತಿ ಅವನಿಗೆ ಮೈಲಿಗೆ ಬಂದ್ರೆ ಆಚರಣೆ ಮಾಡಬಾರದು ಅಂತ ಇದೆ. ಹಾಗಾಗಿ ನಾನು ನಡಿಗೆ ಕೂತ್ಕೊಳ್ಳೋದಿಲ್ಲ ಅಂತ ಅಂದ. ಅವನ ಪ್ರಶ್ನೆ ಕೇಳಿದೆ, ಆಯ್ತಪ್ಪ ಸಂತೋಷ, ಬಿಟ್ಬಿಡು, ಮಾಡು ಬಿಡು, ನಿನ್ನ ಹಣೆ ಬಾರ, ಮಾಡು ಅಂತ ನಾ ಹೇಳ್ತೀನಿ ಅಂತ. ಯಾಕೆ? ಬ್ರಹ್ಮಚಾರಿ ಶಬ್ದಕ್ಕೆ ನಾನು ಮದುವೆನೇ ಆಗದ 40-50 ವರ್ಷವನ್ನ ಕಳೆದಿದ್ದರೂ ನಾನೇನು ಬ್ರಹ್ಮಚಾರಿ ಅಲ್ಲ. ಮದುವೆನೇ ಆಗದೆ 40 ವರ್ಷ ಆಯ್ತು ತಿಳ್ಕೊಳ್ಳಿ, ಅವನು ಬ್ರಹ್ಮಚಾರಿ ಲೆಕ್ಕನ? ಹೋಗವರಿಗೆ ನೀವು ನಾಗ ಚತುರ್ಥಿ ದಿವಸ ಶೇಷದೇವರ ಪೂಜೆಯನ್ನ ಮಾಡಿ, ಪಾಪ 40 ವರ್ಷ ಕೂದಾಗಲೇ ಬೆಳ್ಳಕ್ಕೆ ಪ್ರಾರಂಭವಾಗಿದೆ, ಇವರು ಮದುವೆ ಆಗಿಲ್ಲ ಬ್ರಹ್ಮಚಾರಿಗಳು, ಇವರು ದರ್ಶನ ಕೊಡೋಣ ಅಂತ ಕೊಡ್ತೇವ ನಾವು? ಅಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಬ್ರಹ್ಮಚಾರಿ ಶಬ್ದಕ್ಕೆ 12 ಬಹಳ ಅಂತಂದ್ರೆ 12, ಅದ ಮೇಲೆ ಬಿಟ್ಟು ಹೋದರೆ ಅವನು ಬ್ರಹ್ಮಚಾರಿ ಲೆಕ್ಕವಲ್ಲ. ಅದಕ್ಕೆ ಸನ್ಯಾಸಾಶ್ರಮ ಯಾಕೆ ತಗೋಬೇಕು? ಉಡುಪಿಲೆಲ್ಲ ಬಹಳ ಬೇಗ ಸನ್ಯಾಸಾಶ್ರಮ ಕೊಡ್ತಾರೆ, ಬ್ರಹ್ಮಚಾರಿ ಕೊಡಬೇಕು ಅನ್ನೋ ಅರ್ಥವೇನು? ಆಗ ಅವರಿಗೆ ಯಾವುದೇ ವಿಧವಾದ ಕಾಮಕ್ರೋಧಾದಿಗಳು ಅರಿವು ಇರೋದಿಲ್ಲ. ನೀವು ಅವರನ್ನು ಹೇಗೆ ಬೆಳೆಸ್ತೀರಿ ಅವ್ರು ಹಾಗೆ ಬೆಳೆದ. ಅದಕ್ಕೆ ಬ್ರಹ್ಮಚಾರಿ ಅಂತ. ಮತ್ತಂಥವ್ರ ಗತಿ ಏನ್ರಿ? 40 ವರ್ಷ ಆಯ್ತು ಮದುವೆ ಆಗಿಲ್ಲ, ಅವನು ಬ್ರಹ್ಮಚಾರಿನ ಗೃಹಸ್ಥಾನ? ಗೃಹಸ್ಥ ಅಂತೂ ಅಲ್ಲ. ಯಾಕೆ? ಮದುವೆ ಆದ ಮೇಲೆ ಮಾತ್ರ ಗೃಹಸ್ಥ. ಮತ್ತಂಥವ್ರ ಏನದು? ನಿರಾಶ್ರಮಿ. ಹಾಗೆ ಇರಬಾರ್ದು, ಹಾಗೆ ಇರಬಾರ್ದು, ಮದುವೆ ಮಾಡಿಕೊಳ್ಳದೆ ಇರಬಾರ್ದು. ಅದಕ್ಕೆ ಈ ಕಾಲದಲ್ಲಿ ಹೇಳಿರ್ತಾರೆ ಏನಂತ ನೋಡಿ, ಯಾರೋ ಒಂದ್ ಮನದ ಗಂಟು ಹಾಕೊಂಬಿಡು, ಯಾಕೆ ಹೆಂಗಾರ ಎತ್ಕೊಳ್ಳಿ, ಹಣಿವಾರ ಅನುಭವಿಸ್ಬಿಡು, ಮದುವೆ ಮಾಡ್ಕೊಳ್ಳೋದೇ ಇಲ್ಲ, ಹೋಗಿಲ್ಲ, ತಪ್ಪು. ಅದಕ್ಕೆ ಶಾಸ್ತ್ರದ ಅದಕ್ಕೆ ಹೇಳಿರೋದು, ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಹೇಳಿದ್ದಾರೆ ಹೊರತು ಮದುವೆ ಮಾಡ್ಕೊಳ್ಳದೆ ಹಾಗೇ ಜೀವನವನ್ನ ಕಳೆಯಬೇಕು ಅನ್ನೋದು ಎಲ್ಲೂ ವಿಕಲ್ಪವನ್ನ ಮಾಡಿಲ್ಲ. ಅದಕ್ಕೆ ಇಲ್ಲಿಯವರು ಅನುಪೇತಂ, ಉಪನಯನವಾಗದೇನೆ ಸನ್ಯಾಶ್ರಮಕ್ಕೆ ಹೊರಟಾರ ಅಂತಂದ್ರೆ ಅದು ಅಲ್ಲ. ಹಾಗೆ ತಿಳ್ಕೋಬೇಡಿ. ಉಪಮೇತಂ, ಉಪನೇತಂ ಶಬ್ದಕ್ಕೆ ದೇಹಾದಿಗಳ ಮೇಲೆ ಅಭಿಮಾನ ಇರುವುದು ಅಂತ. ಅನುಪೇತಂ, ದೇಹದ ಮೇಲೆ ಅಭಿಮಾನ ಇಲ್ಲದೆ ಇರುವ. ಶುಕಾಚಾರ್ಯರು ಉಪನಯನವಾಗಿಲ್ಲ ಅಂತ ಅರ್ಥವಲ್ಲ, ಉಪನಯನವಾಗಿತ್ತು. ಭಾಗವತವನ್ನ ಕೇಳ್ತಾ 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 ವೇದವ್ಯಾಸದೇವರ ಮುಖದಿಂದ ಕೇಳ್ತಾ ಕೇಳ್ತಾ ಇಂತಹ ಅದ್ಭುತವಾದ ಭಗವಂತನನ್ನು ಬಿಟ್ಟಿನ್ನೇದೆ ಪ್ರಪಂಚದಲ್ಲಿ ಅಂತೇಳಿ ಅವರಿಗೆ ವೈರಾಗ್ಯ ಬಂತು. ವೈರಾಗ್ಯ ಇತ್ತು. ಶುಕಾಚಾರ್ಯರು ಸ್ವಯಂ ಮನೋನಿಯಾಮಕರು, ವೃದ್ಧದೇವರು ಅವರಿಗೆ ಆಗಲೇ ವೈರಾಗ್ಯವಿದೆ, ವಿಶೇಷವಾಗಿ ಅದನ್ನ ಪ್ರಕಟವನ್ನ ಮಾಡಿದರು. ಅದಕ್ಕೋಸ್ಕರವಾಗಿ ಎಂ ಪ್ರೌರಜಂತಂ ಅನುಪೇತಂ ಅಂತ, ಅನುಪೇತಂ ಪ್ರೌರಜಂತಂ. ದೇಹದ ಸನ್ಯಾಸಾಶ್ರಮ ಯಾವಾಗ ತಗೋಬೇಕು? ದೇಹಾದಿಗಳ ಮೇಲೆ ಅಭಿಮಾನ ಇಲ್ಲದೆ ಇದ್ದಾಗ ಆಶ್ರಮವನ್ನು ತೆಗೆದುಕೊಳ್ಳಬೇಕು. ಅದನ್ನು ಸೂಚನೆ ಕೊಟ್ಟು ಎಂ ಪ್ರೌರಜಂತಂ ಅನುಪೇತಂ. ಹಾಗಾದ್ರೆ ಭಾಗವತ ಕೇಳಿದ್ದಕ್ಕೆ ಫಲವೇನು? ನಮ್ಮಲ್ಲಿ ವೈರಾಗ್ಯ ಚಿಗುರಬೇಕು. ಚಿಗುರಿದ್ದರೆ ಎಲೆ ಬರ್ಲಿಕ್ಕೆ ಶುರುವಾಗಬೇಕು. ಎಲೆಗಳು ಚಿಗುರೋದು, ಎಲೆ ಬರೋದು, ಎಲೆ ಬಂದಾದ ಮೇಲೆ ಅದು ಕಾಯಿ ಬರ್ಲಿಕ್ಕೆ ಶುರುವಾಗಬೇಕು, ಆಮೇಲೆ ಹಣ್ಣು ಬರ್ಲಿಕ್ಕೆ ಶುರುವಾಗಬೇಕು, ಆಮೇಲೆ ಪೂರ್ಣವಾದ ಫಲವನ್ನ ಪಡಿಬೇಕು. ಹೀಗಾಗಿ ಭಾಗವತ ಕೇಳಲಿಕ್ಕೆ ಸಾರ್ಥಕ ಜ್ಞಾನ, ಭಕ್ತಿ, ವೈರಾಗ್ಯ ಮೂರು ಕೂಡ ನಮ್ಮಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾರೆ. ಭಾಗವತ ಕೇಳೋದಕ್ಕೆ ಸಾರ್ಥಕ. ಇಲ್ಲದೆ ಹೋಗಿದ್ದರೆ ನೋತ್ಪಾದೆಯೇ ಯದಿರತಿಂ
ಕ್ಷಮಯೇವ ಹಿ ಕೇವಲಂ, ಎಲ್ಲವೂ ಕೂಡ ವ್ಯರ್ಥ. ಅದನ್ನು ಸೂಚನೆ ಕೊಡೋ ಸಲುವಾಗಿ ಯಂ ಪ್ರವ್ರಜಂತ ಮನುಪೇತಂ. ಇನ್ನು ಕಥೆಯನ್ನು ಕೂಡ ಹೇಳ್ತಾರೆ, ಬಹಳ ಪ್ರಸಿದ್ಧವಾದ ಕಥೆ. ಒಬ್ಬ ರಾಜ ಹತ್ರ ಒಬ್ಬ ಭಾಗವತ್ ಹೇಳಿಕ್ ಹೋದ್ನಂತೆ. ರಾಜಾನ ಭಾಗವತ್ ಹೇಳ್ತೀನಿ ನೀ ಕೇಳು, ರಾಜಾನ ಭಾಗವತ್ ಹೇಳ್ತೀನಿ ಕೇಳು. ದಿನ ಬಂದು ದಿನ ಹೋಗ್ತಾ ಇದ್ದ. ದಿನ ಬಂದು ಹೋಗ್ತಾ ಇರ್ತಕ್ಕಂಥ ಬ್ರಾಹ್ಮಣನ ಹತ್ರ ರಾಜ ಒಂದೇ ಮಾತು ಹೇಳ್ತಾ ಇದ್ದ. ಅವನು ಏನಂತಂದ್ರೆ, ನೀನಿನ್ನು ಭಾಗವತ ಸರಿಯಾಗಿ ಓದಿಲ್ಲ, ಓದ್ಕೊಂಬ ಅಂತ. ಅವನು ಹೇಳ್ದ, ಎಲ್ಲಾ ತಂದ ಗೊತ್ತು ನನಗೆ, ಎಲ್ಲಾ ಕಡೆ ಗೊತ್ತು, ರಾಜ ಯಾಕೆ ಹಿಂಗಂತಾರೆ ಅಂತ. ತಿರುಗಿ ಇನ್ನೊಂದ್ಸಲ ಓದೋಣಂತ, ತಿರುಗಿ ಇನ್ನೊಂದ್ಸಲ ಹೋಗೋಣ. ಕೊನೆಗೆ ಸಾಕು ಹೋಗೋಯ್ತು. ರಾಜ ಹೇಳ್ದ, ಸರಿಯಾಗಿ ಓದ್ಕೊಂಬನ್ರಿ ಅಂತೇಳಿ ಬೈಕ್ ಕಳ್ಸುತ್ತ. ಯಾಕೆ ಹಿಂಗಂತೇನು ರಾಜ ಅಂತ ಭಾಗವತವನ್ನ ನಿಧಾನವಾಗಿ ಓದೋದಕ್ಕೆ ಪ್ರಾರಂಭ ಮಾಡಿದ್ವಿ. ಆದ ಮೇಲೆ 1 ದಿವಸ ಆಯ್ತು, 2 ದಿವಸ ಆಯ್ತು, 10 ದಿವಸ ಆಯ್ತು, 15 ದಿವಸ ಆಯ್ತು. ಆ ಬ್ರಾಹ್ಮಣ ತಿರ್ಗಾ ರಾಜ ಹತ್ರ ಬರ್ಲಿಲ್ವಂತೆ. ರಾಜನಿಗೆ ಆಶ್ಚರ್ಯವಾಯ್ತು. ಬ್ರಾಹ್ಮಣ ದಿನ ಬಂದು ಕಾಡ್ತಾ ಇದ್ದ, ಮಹಾರಾಜ ಕೊಡು 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 ಭಾಗವತ ಹೇಳ್ತೀನಿ ಕೇಳ್ತಾನಂತ ಹೇಳಿ, ಯಾಕೆ ಬರಲಿಲ್ಲ, ನಾಳೆ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ರಾಜ ಅಂಬಾರ ಮೇಲೆ ಕೂತು ತನ್ನ ಮಡದಿ ಮಕ್ಕಳೆಲ್ಲ ಕೂಡ ಕರ್ಕೊಂಡು, ಜನರನ್ನು ಕೂಡ ಕರ್ಕೊಂಡು ಆ ಬ್ರಾಹ್ಮಣನ ಮನೆ ಹತ್ರ ಹೋಗಿ ಅವನಿಗೆ ನಮಸ್ಕಾರಗಳನ್ನು ಮಾಡಿ ಆಗ ಅವ್ರು ಹೇಳದಂತೆ, ಆಚಾರ್ಯ ಈಗ ಭಾಗವತ ಹೇಳಿ ಅಂತ ಹೇಳಿದ. ಯಾಕೆ ಅಂದ್ರೆ ಇಷ್ಟು ಸಾರ ಭಾಗವತವನ್ನು ಹೇಳಬೇಕು, ಭಾಗವತದಿಂದ ಹಣವನ್ನು ಸಂಪಾದನೆ ಮಾಡಬೇಕು, ಬೆಳ್ಳಿ ತೊಗೆ ಬರ್ತದೆ, ಬಂಗಾರದ ಬರ್ತದೆ, ಅದು ಮಾಡ್ತಾರೆ, ಇಷ್ಟು ಸಿಗತ್ತೆ. ಇದರ ಅಪೇಕ್ಷೆಯಿಂದ ಭಾಗವತ ಹೇಳತಕ್ಕಂಥದ್ದಲ್ಲ, ಇದು ಆತ್ಮೋದ್ಧಾರ. ನಮ್ಮ ಸಾಧನೆಯಾಗತ್ತೆ. ನಾವಷ್ಟೇ ಸಾಧನೆ ಮಾಡಿಕೊಂಡ್ರೆ ದೇವರು ಒಪ್ಪೋದಿಲ್ಲ, ಸ್ವಾರ್ಥಿ ಅಂತ ಬೈತಾನೆ. ಅದು 4 ಜನಕ್ಕೆ ಭಾಗವತವನ್ನ, ನಮಗೆ ಗೊತ್ತ ವಿಷಯವನ್ನ ಪ್ರಸ್ತಾಪವನ್ನ ಮಾಡಿ, ತಿಳ್ಕೊಳ್ಳೋದಿದ್ರೆ ತಿಳ್ಕೊಂಡು, ತಿಳಿಸೋದಿದ್ರೆ ತಿಳಿಸಿ, ಆಮೇಲೆ ನಾವು ದೇವರ ಹತ್ರ ಹೋಗ್ಲಿಕ್ಕೆ ನಮಗೆ ದೇವರು ಪರ್ಮಿಷನ್ ಕೊಡ್ತಾನೆ. ನಮ್ಮನೆ ಹತ್ರ ಬಾ ಅಂತ ಹೇಳ್ತಾನೆ. ಈ ಜ್ಞಾನವನಿಗೆ ಭಾಗವತ ನಿಧಾನಕ್ಕೆ ಓದಿದಾಗ, ಅಯ್ಯೋ ಹೌದಲ್ಲ, ಎಲ್ಲವೂ ಜಗನ್ಮಯವಾಗಿರುವಾಗ ಮಾಕೃತ ಕರ್ತಸಿದ್ಧನ, ಯಾವ ರಾಜರನ್ನು ಏನನ್ನು ಕೇಳಬೇಡ ಅಂತ ದೇವರು ಹೇಳಿದ್ದಾನಲ್ಲ ಅಂತಂದ ಮೇಲೆ ಆ ರಾಜನ ಹತ್ರ ನಾನು ಯಾಕೆ ಹೋಗ್ಬೇಕು, ಕೊಡೋನು ದೇವರು ಅಂತ ಯಾವಾಗ ಆ ಬ್ರಾಹ್ಮಣನ ತಲೆಯಲ್ಲಿ ಬಂತೋ ಅವಾಗ ಬ್ರಾಹ್ಮಣ ರಾಜನ ಮನೆಯ ಬಾಗಿಲಿಗೆ ಹೋಗುವುದನ್ನು ಬಿಟ್ಟ. ಅದಕ್ಕೆ ರಾಜ ಏನ್ ಮಾಡದ, ಈಗ ನಿಜವಾಗಿ ಜ್ಞಾನ ನಿಮ್ಮಲ್ಲಿ ಬಂದಿದೆ, ಈಗ ನಿಮ್ಮ ಮನೆಗೆ ನಾನೇ ಬರ್ತೀನಿ ಅಂತ ಬಂದ. ಅಂದ್ರ ಅರ್ಥವೇನು ಅಂತಂದರೆ, ನಾವು ಸರಿಯಾಗಿ ನಾವು ನಮ್ಮ ಧರ್ಮಗಳನ್ನ ಆಚರಣೆ ಮಾಡ್ಕೊಂಡು ನಾವು ನೆಟ್ಟಿಗಿದ್ರೆ ತನ್ನಷ್ಟಕ್ಕೆ ತಾನೇ ಎಲ್ಲ ನಮ್ಮ ಹತ್ರ ಬರ್ತದೆ. ನಾವೆಲ್ಲೂ ಹೋಗಬೇಕಾಗಿಲ್ಲ. ದೇವರು ಸಮಗ್ರವಾದ ಸಂಪತ್ತುಗಳನ್ನು ಕೂತಲ್ಲೇ ಕೊಡ್ತಾನೆ. ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಷ್ಟೇ. ಅದನ್ನ ಸೂಚನೆ ಕೊಡ್ತಾ ಇದ್ದಾನೆ. ಭಾಗವತ ಹೇಳಿದ್ದಕ್ಕೆ ಕೇಳಿದ್ದಕ್ಕೆ ಜ್ಞಾನ ಬಂತು, ಜ್ಞಾನ ಬೆಳೀತು ಅಂತಂದ್ರೆ ಅದಕ್ಕಿಂತ ದೊಡ್ಡದಾದ ಫಲ ಜಗತ್ತಿನಲ್ಲಿ ಬೇರೊಂದು ಇಲ್ಲ. ಅದನ್ನ ಸೂಚನೆ ಕೊಡೋ ಸಲುವಾಗಿ ಎಂ ಪ್ರೌರಜಂತ ಅಪೇತ ಕೃತ್ಯಂ ದ್ವೇಪಾಯನೋ ವಿರಹಕಾತರ ಆಜುವಾಹ. ಏನ್ ಚಂದಾರಿ, ಭಾಗವತವನ್ನ ಉಪದೇಶ ಪಟ್ಟ ವೇದವ್ಯಾಸ ದೇವರಿಗೆ ಇನ್ನೂ ವೈರಾಗ್ಯ ಬಂದಿಲ್ಲ. ಪುತ್ರ ಮಗನ ವಿರಹವನ್ನ ತಾಳಲಾರದೇನೆ, ಪುತ್ರ ಮಗನೇ ನನ್ ಬಿಟ್ಟೋಗ್ತಾ ಇದೀನೋ ಅಂತ ಅಪ್ಪ ಕರಿತಾ ಇದ್ದಾನೆ. ಮಗ ಮಾತ್ರ ಸಾಧನೆ ಮಾಡ್ಕೊಂಡು ಕೊಟ್ಟೋದ. ಭಾಗವತವನ್ನ ಹೇಳಿದವರಿಗೆ ವೈರಾಗ್ಯ ಬಂದಿಲ್ಲ, ಕೇಳಿದವರು ವೈರಾಗ್ಯ ಬರುತ್ತಾ ಅಂತಂದರೆ ಅದು ಚಾನ್ಸಸ್ ಇದೆ. ಭಾಗವತ ಹೇಳೋರ್ಗೆ ವೈರಾಗ್ಯ ಬರದೋದ್ರು ಭಾಗವತ ಕೇಳೋರ್ಗೆ ವೈರಾಗ್ಯ ಯೋಗ್ಯತೆ ಇದ್ರೆ ಬಂದ್ಬಿಡ್ತದೆ. ಆದರೆ ಇಲ್ಲಿ ಪ್ರಸಕ್ತವೇನು ಅಂತಂದರೆ ವೇದವ್ಯಾಸ ದೇವರಿಗೆ ವೈರಾಗ್ಯ ಅಂತ ಪ್ರಶ್ನೆಯೇ ಇಲ್ಲ. ದೇವರೇನು ಮೋಕ್ಷ ಹೊಂದಬೇಕಾಗಿಲ್ಲ, ಏನಿಲ್ಲ. ಅವನಿಗೆ ಆಲ್ರೆಡಿ ಆಗಲ್ಲ ವೈರಾಗ್ಯ ಇದ್ದೇ ಇದೆ. ನಮ್ಮಿಂದ ಅವ್ನಿಗೆ ಏನು ಆಗ್ಬೇಕಾಗೇ ಇಲ್ಲ. ವೈರಾಗ್ಯದ ಶಬ್ದಕ್ಕೆ ನಮಗೆಲ್ಲ ಜೀವರಾಶಿಯೊಳಗೆ ದೇವರ ಸಂಬಂಧವೇ ಇಲ್ಲ. ಆದರೂ ಮತ್ತ್ಯಾಕೆ ಅವನು ಆಗ ಅಪೇಕ್ಷೆ ಪಟ್ಟ, ಮಗನನ್ನ ಅಪೇಕ್ಷೆ ಪಟ್ಟ ದೇವರು ನಿರಪೇಕ್ಷಿತನಾಗಿರ್ತಕ್ಕಂತಹ ಭಗವಂತ ತನ್ನ ಮಗನನ್ನ ಅಪೇಕ್ಷೆ ಪಟ್ಟಲ್ಲ. ನೀವು ನೋಡೋ ನಿರಪೇಕ್ಷ ನಿತ್ಯ ತೃಪ್ತ ಅಂತಂತೀರಿ. ಹೇ ಪುತ್ರ ಮಗನೇ ಬಾರೋ ಅಂತ ಕರೀತಾ ಇದ್ದಾನೆ. ಮತ್ತೆ ಹೆಂಗ್ ಹೊಂದಾಣಿಕೆ ಅಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ವ್ಯಾಖ್ಯಾನ ಪಡ್ತಾರೆ, ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಕಾತುರ ಕಾತುರವತ್ ದರ್ಶಯನ್. ದೇವರಿಗೆ
ಯಾವುದೇ ಮಗನ ಮೇಲೆ ಕಾತುರಾದಿಗಳು ಅಪೇಕ್ಷಾದಿಗಳು ಸರ್ವತಾ ಇಲ್ಲ. ಆದರೂ ಕಾತುರವಾದಂತೆ ಭಗವಂತ ನಟನೆಯನ್ನ ಮಾಡಿದ. ಯಾಕೆ ಮಾಡಿದ? ಎಲ್ಲರಿಗೂ ವೇದವ್ಯಾಸ ದೇವರು ಅನ್ನುವಂತಹ ಜ್ಞಾನ ಬರೋದು ಬೇಡ. ಅದಕ್ಕೆ ನೋಡಿ ಇವತ್ತೆಲ್ಲ ಜಗತ್ತೆಲ್ಲ ಯಕ್ಷನ ಋಷಿ ಅಂತ ಕರೀತಾರೆ. ಎಲ್ಲರೂ ಭಾಗವತವನ್ನ ಕೇಳುವಾಗ ಇದು ಯಾರೋ ಎಲ್ಲರೂ ಹೇಳ್ತಿರ್ತಾರೆ, ಭಾಗವತ ಕಥೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಅವರೆಲ್ಲರೂ ಕೂಡ ವೇದವ್ಯಾಸರು ಪಾಪ ಅಯ್ಯೋ ಮಗ ಅಂತ ಕರೆದ್ರು ಅಂತವ್ರು ಹಾಗೇ ತಿಳ್ಕೊಳ್ಳಿ. ಎಲ್ಲರಿಗೂ ಯಥಾರ್ಥವಾದ ಜ್ಞಾನ ಆಗುವುದು ಬೇಡ. ಯಾಕೆ? ಜೀವರಾಶಿಗಳ ಸ್ವಭಾವಗಳು ಬೇರೆ ಬೇರೆ ಇದೆ. ಸ್ವಭಾವ ತಕ್ಕಂತೆ ನಾ ಪುಣ್ಯಾದಿಗಳನ್ನ ಕೊಡಬೇಕು. ಆ ಕಾರಣಕ್ಕೋಸ್ಕರವಾಗಿ ದೇವರೇನು ಮಾಡಿದ? ನಾಟಕವನ್ನ ಮಾಡಿ. ಒಂದು ಮಗು ಬಂದು ತಾತನ ಬೆನ್ನ ಮೇಲೆ ಹತ್ತಿ ಒಂದೇಟು ಹೊಡೆದು ಎಲ್ಲ ಮಾಡುತ್ತೆ. ತಾತ ಅಯ್ಯೋ ಅಪ್ಪ ತುಂಬಾ ನೋವಾಯ್ತು ಅಂತ ಅಳ್ತಾನೆ. ಮಗು ಹೊಡೆದಕ್ಕೆ ಅವನಿಗೇನು ಏಟೂ ಆಗಿಲ್ಲ, ಹತ್ತಿದಕ್ಕೂ ಅವನಿಗೆ ತೊಂದರೆನೂ ಆಗಿಲ್ಲ. ಆದ್ರೆ ಆ ಮಗು ಏನ್ ಮಾಡ್ತದೆ? ಸಂತೋಷ ಪಡ್ತದೆ. ನಾ ತಾತನ ಹೊಡೆದೆ, ನಾ ತಾತನ ಬೆನ್ನ ಮೇಲೆ ಕೂತೆ. ಹಾಗೆ ದೇವರು ಕಾತುರವದ್ದರ್ಶಯ, ತನಗೆ ಯಾವುದೇ ವೇದನಾದಿಗಳು ಆಗದಿದ್ದರೂ ಕೂಡ ದೇವರು ಅದರಂತೆ ನಟನೆ ಮಾಡಿ ತೋರಿಸಿದ. ಹಾಗೆ ನಟನೆ ಮಾಡೋದ್ರಿಂದ ರಾಜಸರಿಗೆ ತಾಮಸರಿಗೆ ಆನಂದವಾಗ್ತದೆ. ಯಾಕೆ? ಹೇ ದೇವರಿಲ್ಲೇ ಇಲ್ಲ, ಎಲ್ಲ ನಾನೇ. ಅದನ್ನು ತೋರಿಸೋ ಸಲುವಾಗಿ ದೇವರು ವೀರಃ ಕಾತರ ಆಜುವಾಹ ಏನಂತ ಕರೆದ? ಪುತ್ರ ಅಂತ ಕರೆದ. ಯಾಕ ಕರೆದ? ಪುನ್ನಾಮಕ ನರಕಾತ್ ರಾಯತೇತಿ ಪುತ್ರ. ದೇವರು ಪುತ್ರ ಅಂತ ಕರೀಲೇಬೇಕಾಗಿರ್ಲಿಲ್ಲ, ಯಾಕಂದ್ರೆ ನರಕಗಳೇ ಇರಲಿಲ್ಲ. ಆದರೂ ಕರೆದ. ಯಾಕೆ? ಜನ ಎಲ್ಲ ಹೀಗೆ ತಿಳ್ಕೊಳ್ಳುವ ಸಲುವಾಗಿ ಪುತ್ರ ಅಂತ ಕರೆದಿದ್ದಾನೆ. ಆಗ ತನ್ಮಯತೆಯ ತರವೋಪಿನೇದು ಸಂಸರ್ವಭೂತ ಹೃದಯಂ ಮುನಿಮಾನತೋಸ್ತಿ. ಅಪ್ಪ ದೊಡ್ಡವರು ಕರೆದಾಗ ಶುಕಾಚಾರ್ಯರು ವಾಪಸ್ಸು ಹೋಗಿ ಕೂತ್ಕೊಂಡು ಮಾತಾಡ್ಕೊಂಡು ಬರಬೇಕಾಗಿತ್ತು. ಆದ್ರೆ ಬಹಳ ದೂರ ಹೋದಿದ್ದರಿಂದ ತಂದೆಯ ಮಾತಿಗೆ ಗೌರವ ಕೊಡ್ಬೇಕಲ್ಲ. ಅದಕ್ಕೆ ಏನ್ ಮಾಡೋದು? ಅಲ್ಲೇ ಇರತಕ್ಕಂಥ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು, ಅವರೇ ಶುಕಾಚಾರ್ಯರು, ಅಲ್ಲಲ್ಲೇ ಇರ್ತಕ್ಕಂಥ ವೃಕ್ಷದಲ್ಲಿ ಇರ್ತಕ್ಕಂಥ ಅವರು ತಂದೆಯ ಮಾತಿಗೆ ಯಶೋಸ್ಮಿ, ಅಪ್ಪ ನಾ ಇಲ್ಲೇ ಇದ್ದೇನೆ, ಏನ್ ಹೇಳು ಅಂತ ತಂದೆಯ ಮಾತಿಗೆ ಗೌರವವನ್ನು ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಜನ ಅಷ್ಟೇ ತಗೊಂಡ್ರು, ಶುಕಾಚಾರ ಹೊರಟ್ಬಿಟ್ರು, ವೇದವ್ಯಾಸರು ಕೂಗಿದ್ರು, ಶುಕಾಚಾರ ಬರಲಿಲ್ಲ, ಅಷ್ಟೇ ತಗೊಂಡು. ಅದಕ್ಕೆ ಇವತ್ತಿನ ಅಪ್ಪ ಅಮ್ಮಂದ್ರು ಮಕ್ಕಳನ್ನ ಕರೆದ್ರು, ಮಕ್ಕಳು ಅಪ್ಪ ಅಮ್ಮನ ಹತ್ರ ಬರಲ್ಲ. ಯಾಕೆ? ಅವ್ರು ಅಷ್ಟೇ ತೆಗೆದುಕೊಂಡ್ರು. ಆದ್ರೆ ಪೂರ್ತಿ ತೆಗೆದುಕೊಂಡಿದ್ರೆ ಯಥಾರ್ಥವಾದ ಜ್ಞಾನ ಬರ್ತಾ ಇತ್ತು. ಯಂ ಪ್ರೌರಜಂತ ಮನುಪೇತ ಮುಪೇತ ಕೃತ್ಯಂ ದೀಪಾಯನೋ ವಿರಹ ಕಾತರ ಆಜುವಾಹ ಪುತ್ರೇತಿ ತನ್ಮಯತಯಾಸ್ತರವೋಪಿ ನೇದುಹು ಸಂಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ಮುಂದಿನ ಶ್ಲೋಕದಲ್ಲಿ ಇದೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಿಗೆ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೋನಮುಪಯಾಮಿ ಗುರುಂ ಮುನೀನಾಂ. ಎರಡೂ ಕೂಡ ವೇದವ್ಯಾಸರಿಗೆ ಮಂಗಳಾಚರಣೆ. ಯಾವ ಸಂಸಾರದಲ್ಲಿ ಬಿದ್ದು ನಾನಾ ವಿಧವಾಗಿರತಕ್ಕಂತಹ ಕಷ್ಟ ಕಾರ್ಪಣ್ಯಗಳಿಂದ ಇರುವಂತಹ ಸಮಸ್ತ ಜೀವರಾಶಿಗಳಿಗೆ ಪುರಾಣಗುಹ್ಯಂ, ಪುರಾಣಗಳಲ್ಲಿ ಇರುವಂತಹ ರಹಸ್ಯ ವಿದ್ಯೆಯನ್ನ, ರಹಸ್ಯ ಜ್ಞಾನವನ್ನ ಭಾಗವತದ ಮುಖಾಂತರ ಸಮಸ್ತ ಜೀವರಾಶಿಗಳಿಗೆ ಕರುಣೆಯ, ಜೀವರಾಶಿಗಳ ಮೇಲೆ ಕರುಣೆಯನ್ನ ಮಾಡಿ ಆಹ ಪುರಾಣವನ್ನು ಹೇಳ್ತಾ ಇರತಕ್ಕಂತಹ ವ್ಯಾಸಸೂನಂ, ವೇದವ್ಯಾಸ ದೇವರ ಮಕ್ಕಳಾದ ಶುಕಾಚಾರ್ಯರನ್ನು ಉಪಯಾಮಿ, ನಾನು ಸ್ಮರಣೆಯನ್ನ ಮಾಡ್ತಾ ಅವರನ್ನು ಹೊಂದಿ ಅವರನ್ನು ಚಿಂತಿಸಿ ತಂ ಗುರುಂ, ನನ್ನ ಗುರುಗಳಾದ ಆ ಶುಕಾಚಾರ್ಯರನ್ನು ಮುನೀನಾಂ, ಎಲ್ಲ ಮನನಶೀಲರಾದ, ಒಮ್ಮೆ ಕೇಳಿದ ಭಾಗವತವನ್ನ ಮನನ ಮಾಡಿ 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 ತೃಪ್ತಿ ಮಾಡಿಕೊಂಡಿರ್ತಕ್ಕಂತಹ ಆ ವೇದವ್ಯಾಸ ದೇವರಿಗೆ, ಶುಕಾಚಾರ್ಯರಿಗೆ, ವೇದವ್ಯಾಸ ದೇವರ ಮಕ್ಕಳಾದ ಶುಕಾಚಾರ್ಯರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಅಷ್ಟು. ಇದು ಮೊದಲಿಗೆ ಗುರುಗಳಿಗೆ. ಆಮೇಲೆ ನಾರಾಯಣಂ, ನಾರಾಯಣನಿಗೆ. ಆಮೇಲೆ ನರೋತ್ತಮಂ, ಪ್ರಾಣದೇವರಿಗೆ, ದೇವಿ ಲಕ್ಷ್ಮೀದೇವಿಗೆ ನರೋತ್ತಮಂ, ಪ್ರಾಣದೇವರಿಗೆ, ನರಂ ಶೇಷದೇವರಿಗೆ, ಆಮೇಲೆ
ಎಲ್ಲರಿಗೂ ಸಮಸ್ತ ದೇವತೆಗಳಿಗೆ ನಮಸ್ಕಾರವನ್ನ ಮಾಡಿ ವ್ಯಾಸರು ಹೇಳಿರುವಂತ ಈ ಗ್ರಂಥವನ್ನ ಉದೀರೆಯೇ ಅನುವಾದ ಮಾಡುವುದಕ್ಕೋಸ್ಕರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಮುನೆಯ ಸಾಧು ಪೃಷ್ಟೋಹಂ ಭವದ್ಭಿ ಲೋಕಮಂಗಲಂ. ನೀವೇನು ಪ್ರಶ್ನೆಯನ್ನು ಮಾಡಿದ್ದೀರಿಯೋ ಆ ಪ್ರಶ್ನೆ ಇಡೀ ಜಗತ್ತಿಗೆ ಮಂಗಳಕರವಾಗಿರತಕ್ಕಂತಹ ಪ್ರಶ್ನೆ. ಯತ್ಕೃತ ಕೃಷ್ಣ ಸಂಪೃಷ್ಟೋ ಏನಾತ್ಮಾಚ ಪ್ರತೀನತಿ. ನೀವು ಪ್ರಶ್ನೆ ಕೇಳಿದ್ರಲ್ಲ, ಯಾವ ಕರ್ಮವನ್ನ ಮಾಡೋದ್ರಿಂದ ದೇವರು ಬಹಳ ಬೇಗ ಪ್ರಸನ್ನನಾಗ್ತಾನೆ ಅಂತ. ಆ ಪ್ರಶ್ನೆ ಎಷ್ಟು ಅತ್ಯುತ್ತಮವಾದ ಪ್ರಶ್ನೆ ಇನ್ನೊಂದಿಲ್ಲ. ಅದಕ್ಕೆ ಅದಕ್ಕೆ ಉತ್ತರ ಕೊಡ್ತೀನಿ. ತವೇ ಪುಂಸೋ ಪರೋ ಧರ್ಮೋ ಯಥೋ ಭಕ್ತಿರದೋಕ್ಷ. ಭಗವಂತ ಯಾವುದರಿಂದ ಪ್ರಸನ್ನನಾಗ್ತಾನೆ ಅಂತಂದರೆ, ನಾವು ಎಷ್ಟು ಭಗವಂತನಲ್ಲಿ ಹೆಚ್ಚು ಭಕ್ತಿಯನ್ನ ಮಾಡ್ತೇವಲ್ಲ ಅಷ್ಟು ಬೇಗ ಸಂತೋಷನಾಗ್ತಾನೆ. ಹಣ್ಣಿಟ್ಟೆ, ದ್ರಾಕ್ಷಿ ಇಟ್ಟೆ, ಗೋಡಂಬಿ ಇಟ್ಟೆ, ಅದೆಲ್ಲ ಬೆಳ್ಳಿ ತಟ್ಟೆ ಒಳಗಿಟ್ಟೆ, ಭಕ್ತಿಯಿಂದ ದೇವರು ಆಶು ಪ್ರತೀರತಿ ಬೇಗನೆ ಪ್ರಸನ್ನನಾಗ್ತಾನೆ. ಆ ಭಗವಂತನಲ್ಲಿ ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ತಾಶ ವೈರಾಗ್ಯಂ ಜ್ಞಾನಂ ಚ ಯಥೇರಿಪಂ. ಎಷ್ಟು ನಾವು ಭಗವಂತನಲ್ಲಿ ಭಕ್ತಿ ಮಾಡ್ತಾ ಹೋಗ್ತಿರ್ತೇವೆ ಅಷ್ಟು ಅವನ ಮಹಾತ್ಮೆ ತಿಳಿತದೆ, ಅಷ್ಟು ಅದರಿಂದ ಆರೋಗ್ಯಾದಿಗಳು ಬರ್ತವೆ, ಭಕ್ತಿಯಾದಿ ಜ್ಞಾನಾದಿಗಳು ಬರ್ತವೆ. ಧರ್ಮ ಪುನಶ್ಚದ ಪುಂಸಂ ವಿಶ್ವಕ್ಷೇನ ಕಥಾಶಯಂ ನೋತ್ಪಾದಯೇ ಎದಿರತಿಂ ಶಮಯೇ ವೈ ಕೇವಲಂ. ಯಾವ ಕರ್ಮಗಳನ್ನು ಮಾಡುವಾಗ ಆ ಕರ್ಮಗಳಿಂದ ಭಗವಂತನಲ್ಲಿ ಉತ್ತಮವಾಗಿರತಕ್ಕಂಥ ರತಿ ಆಸಕ್ತಿ ಬಂತು ಅಂತಾದರೆ ಅದು ಸಾರ್ಥಕ. ಇಳಿದು ಹೋಗಿದ್ರೆ ಎಲ್ಲ ಗತಿ. ಅತ್ತೆ ಸೊಸೆ ಕೊಟ್ಲಂತ, ಇಷ್ಟೊಪ್ಪ ಹುಣಸೆಹಣ್ಣು ಕೊಟ್ಲು, ಮಂದೆ 50 ಜನ ಅಡಿಗೆ ಇದೆ, ನಾ ಅಡಿಗೆ ಮಾಡ್ತಾ ಇದ್ದೀನಿ, ಇವನ್ ಕೆಲಸ ಮಾಡು, ಇದನ್ನ ತೆಗೆದುಕೊಂಡು ಹೋಗಿ ನಮ್ಮೂರ್ ಪಕ್ಕದಲ್ಲಿ ಅಲ್ಲೇ ಹಿಂದೆ ಮನೆ ಹಿಂದೆ ನದಿ, ಆ ನದಿಯಲ್ಲಿ ಹುಣಸೆಹಣ್ಣು ಚೆನ್ನಾಗಿ ಕಿವುಚ್ಕೊಂಡು ಬಾ ಅಂದ್ಕೊಂಡ್ರು. ಮಡಿಲಿದ್ದೆಲ್ಲ ಹುಣಸೆಹಣ್ಣು ಉಂಡೆ ಮಾಡಿ ಎತ್ತು ಹಾಕುದು. ಪಾಪ ಸೊಸೆ ಹೊಸ್ತು ಅದನ್ನ ತೆಗೆದುಕೊಂಡು ಹೊಳೆಯಲ್ಲಿ ಹೋಗಿ ಹಿಂಗಂತಾಳೆ ಹಿಂಗಂತಾಳೆ ಕಿವುಚ್ತಾಳೆ, ಎಲ್ಲ ನದಿ ಹರ್ಕೊಂಡು ಹೋಗ್ತಾ ಇಲ್ಲ ಹುಣಸೆಹಣ್ಣಿನೆಲ್ಲ. ಯಾಕೆ? ಅವಳು ಹೊಸ್ತು ಪಾಪ ಗೊತ್ತೇ ಇಲ್ಲ, ಅದರ ಲೌಕಿಕ್ಕಿದ್ದವಳು, ಒಮ್ಮೆ ಧರ್ಮದ ಮಾರ್ಗಕ್ಕೆ ಬಂದಿದ್ದಾಳೆ, ಗೊತ್ತೇ ಇಲ್ಲ. ಹುಣಸೆಹಣ್ಣು ತಗೊಂಬ ಅಂತ ಕೊಟ್ಟರು ಪಾಪ. ಹೇಗೆ ಹೊಳೆಯಲ್ಲಿ ತೊಳೆದ ಕಿವುಚಿದ ಹುಣಸೆಹಣ್ಣು ವ್ಯರ್ಥವೋ ಹಾಗೆ ನಾವು ಮಾಡಿದ ಕರ್ಮಗಳಿಂದ ನೋತ್ಪಾದೆಯೇ ಎದಿರತಿ. ಭಗವಂತನಲ್ಲಿ ವಿಶೇಷವಾಗಿ ಇನ್ನೂ ನಾನಾ ಭಕ್ತ್ಯಾದಿಗಳು ಪ್ರವೃದ್ಧಮನಕ್ಕೆ ಬರಲಿಲ್ಲ, ಬೆಳಿಲಿಲ್ಲ ಅಂತಾದರೆ ಆ ಎಲ್ಲ ನಾವು ಮಾಡಿದ ಕರ್ಮಗಳು ವ್ಯರ್ಥವಾಗ್ತದೆ. ಶ್ರೀಕೃಷ್ಣ ಅರ್ಪಣವಸ್ತು. ನಾಳೆ ಹಾಗೂ ನಾಡಿದ್ದು ಗೌರಿ ಹಾಗೂ ಗಣೇಶ ಹಬ್ಬದ ಪ್ರಯುಕ್ತ 11 ರಿಂದ 12 ಗಂಟೆಯವರೆಗೆ ಪ್ರವಚನ ಕಾರ್ಯಕ್ರಮ. ಶ್ರೀಕೃಷ್ಣ ಅರ್ಪಣ.